ವಾಕ್ಯವನ್ನು ಆರಿಕೆ ಮಾಡಿಕೊಳ್ಳೋಣ. ಎಫೆಸದವರ ಬರೆದ ಪತ್ರಿಕೆ 3ನೇ ಅಧ್ಯಾಯ 1ನೇ ಅಧ್ಯಾಯ 3ನೇ ವಚನವನ್ನು ನಾವು ಆರಿಕೆ ಮಾಡಿಕೊಳ್ಳೋಣ. ನನ್ನ ಹಿಂದೆ ಈ ವಾಕ್ಯವನ್ನು ಹೇಳಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯು ಆಗಿರುವಾತನಿಗೆ ಸ್ತೋತ್ರ. ಆತನು ಪರಲೋಕದಲ್ಲಿನ ಸಕಲ ಆತ್ಮೀಯ ವರಗಳನ್ನು ನಮಗೆ ಕ್ರಿಸ್ತ ಯೇಸುವಿನಲ್ಲಿ ಅನುಗ್ರಹಿಸಿದ್ದಾನೆ. ಇನ್ನೊಂದು ಸಲ ನನ್ನ ಹಿಂದೆ ಅರಿಕೆ ಮಾಡ್ರಿ. ನನ್ನ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯು ಆಗಿರುವಾತನಿಗೆ ಸ್ತೋತ್ರ. ಆತನು ಪರಲೋಕದಲ್ಲಿನ ಸಕಲ ಆತ್ಮೀಯ ವರಗಳನ್ನು ನನಗೆ ಕ್ರಿಸ್ತ ಯೇಸುವಿನಲ್ಲಿ ಅನುಗ್ರಹಿಸಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ನಾವು ನೋಡ್ತಾ ಇದ್ದೇವೆ, ಈ ವರ್ಷ ನಮಗೆ ದೇವರು ಕೊಟ್ಟಂತ ವಾಗ್ದಾನ ಏನು ಅಂದ್ರೆ ದ ಇಯರ್ ಆಫ್ ಮಲ್ಟಿಪ್ಲಿಕೇಶನ್. ಹಲ್ಲೆಲೂಯಾ. ಇಯರ್ ಆಫ್ ಮಲ್ಟಿಪ್ಲಿಕೇಶನ್ ಅಂದ್ರೆ ದೇವರ ಆಶೀರ್ವಾದ ಹೆಚ್ಚಾಗುವಂತ ವರ್ಷ. ಆಮೇಲೆ ಸೀಯಿಂಗ್ ಗ್ರೇಟರ್ ಥಿಂಗ್ಸ್ ದನ್ ದಿಸ್ ಅಂದ್ರೆ ಇದಕ್ಕಿಂತ ಹೆಚ್ಚಿನ ಕಾರ್ಯಗಳನ್ನು ನೋಡುವಂತ ವರ್ಷ. ಹಲ್ಲೆಲೂಯಾ. ಹೆಸರು ನಂಬ್ತೀರಾ? ಹಲ್ಲೆಲೂಯಾ. ಇದಕ್ಕಿಂತ ಹೆಚ್ಚಿನ ಕಾರ್ಯಗಳನ್ನು ನಂಬ್ತೀರಾ? ನಂಬುವವರಿಗೆ ಮಾತ್ರ ದೇವರ ಮಹಿಮೆಯನ್ನು ಕಾಣಲಿಕ್ಕೆ ಸಾಧ್ಯ. ಹಲ್ಲೆಲೂಯಾ. ಮೊದಲು ದೇವರು ಮಾಡ್ಲಿ ಆಮೇಲೆ ನಂಬುತ್ತೀನಿ ಅಂತಂದ್ರೆ ಅದು ನಿಮ್ಮ ನಂಬಿಕೆ, ಅದು ಸರಿಯಾದ ಫೌಂಡೇಶನ್ ನಂಬಿಕೆ ಅಲ್ಲ. ಹಲ್ಲೆಲೂಯಾ. ಸತ್ಯವೇದದ ಅನುಗುಣವಾದ ನಂಬಿಕೆ ಹೇಗೆ ಅಂದ್ರೆ ದೇವರು ಏನು ಹೇಳುತ್ತಾನೋ ಅದನ್ನು ಮಾಡುತ್ತಾನೆ ಅಂತ ನಂಬುವುದು ಬಹಳ ಅವಶ್ಯವಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಈ ವರ್ಷ ದೇವರು ನಮಗೆ ಆಶೀರ್ವಾದದ ಮೇಲೆ ಆಶೀರ್ವಾದದಲ್ಲಿ ನಡೆಸುವಂತದಾಗಿದೆ. ಹಲ್ಲೆಲೂಯಾ. ಆತ್ಮಿಕವಾಗಿ ಆಗಿರ್ಬೋದು, ಶಾರೀರಿಕವಾಗಿ ಆಗಿರ್ಬೋದು, ಮಾನಸಿಕವಾಗಿ ಆಗಿರ್ಬೋದು, ಪ್ರತಿಯೊಂದು ಕ್ಷೇತ್ರದಲ್ಲಿ ದೇವರು ಬಯಸ್ತಾರೆ ನಾವು ಅಭಿವೃದ್ಧಿಯಲ್ಲಿ ಆಶೀರ್ವಾದದಲ್ಲಿ ಇರಬೇಕೆಂಬುದು. ಹಲ್ಲೆಲೂಯಾ. ಅದಕ್ಕಾಗಿ ಈ ವರ್ಷ ನಮಗೆ ಬಹಳ ಪ್ರಾಮುಖ್ಯವಾದ ವರ್ಷ ಆಗಿದೆ. ಅದಕ್ಕೆ ನೀವು ಆಶೀರ್ವಾದದಲ್ಲಿ ನೆಲೆ ಆಗಬೇಕು ಅಂದ್ರೆ ಈ ಆಶೀರ್ವಾದ ಹೇಗೆ ಬರ್ತದೆ, ಈ ಆಶೀರ್ವಾದದಲ್ಲಿ ಏನೆಲ್ಲ ದೇವರು ಕೊಟ್ಟಿದ್ದಾರೆ, ಈ ಆಶೀರ್ವಾದದಲ್ಲಿ ಹೇಗೆ ನಾನು ನಡೆಯಬೇಕು ಅನ್ನುವಂಥದ್ದು ಈ ವರ್ಷದಲ್ಲಿ ನಾವು ಕಲಿಲಿಕ್ಕಿದ್ದೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅನೇಕ ಸಲ ನಮಗೆ ಆಶೀರ್ವಾದ ಅಂತ ಅಂದ್ರೆ ನಮಗೆ ಹಣ, ಆಶೀರ್ವಾದ ಅಂದ ತಕ್ಷಣ ಫಸ್ಟ್ ಏನ್ ಬರ್ತದೆ ನಮ್ಮ ಮೈಂಡಿಗೆ? ಹಣ, ಬಂಗಲೆ, ಕಾರು, ಮತ್ತೇನ್ ಬರ್ತದೆ? ಬ್ಯಾಂಕ್ ಬ್ಯಾಲೆನ್ಸ್, ಯಾವುದೇ ತೊಂದರೆ ಇಲ್ಲ, ಯಾವುದೇ ಪ್ರಾಬ್ಲಮ್ ಇಲ್ಲ ಅಂತ ಅನ್ಕೋತೇವೆ ಆಶೀರ್ವಾದ ಅಂದ್ರೆ. ಹಲ್ಲೆಲೂಯಾ. ಆದ್ರೆ ದೇವರ ನಿಜವಾದ ಆಶೀರ್ವಾದ ಹೇಗಿದೆ ಗೊತ್ತಾ? ಲೋಕದಲ್ಲಿ ಎಷ್ಟೇ ಕಷ್ಟ ಇರ್ಲಿ, ಎಷ್ಟೇ ಸಂಕಟ ಇರ್ಲಿ, ನಿನ್ನಲ್ಲಿ ಒಂದು ಸಮಾಧಾನ ಇರ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕೆ ಗೊತ್ತಾ? ಆ ದೇವರ ಆತ್ಮ ನಿನ್ನಲ್ಲಿ ಇರುವಾಗ ಹೊರಗಿನ ಪರಿಸ್ಥಿತಿಗಳು ನಿನ್ನ ಒಳಗಡೆ ಬರಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯಾ. ಯಾವ ರೀತಿ ತಾಯಿ ಒಂದು ಗರ್ಭವನ್ನು ಧರಿಸಿಕೊಂಡಾಗ ಮಗು ಹೊಟ್ಟೆಯಲ್ಲಿರುವಾಗ ಹೊರಗಡೆ ಎಷ್ಟೇ ಬಿಸಿಲು ಇರ್ಲಿ ಮಗುವಿಗೆ ತಾಗ್ತದ? ಹೊರಗಡೆ ಎಷ್ಟೇ ಮಳೆ ಬರ್ಲಿ, ಸಿಡಿಲು ಬರ್ಲಿ, ಮಗುವಿಗೆ ಏನಾದ್ರೂ ಆಗ್ತದ? ಆಗಂಗಿಲ್ಲ. ಯಾಕೆ? ಅದು ತಾಯಿಯ ಗರ್ಭದಲ್ಲಿ ಏನಾಗಿದೆ? ಸೇಫ್ ಆಗಿದೆ. ಹಾಗೆ ನಾವು ಕ್ರಿಸ್ತನಲ್ಲಿ ಎಲ್ಲಿವರೆಗೂ ಇರ್ತೇವೋ, ಕ್ರಿಸ್ತನಲ್ಲಿ ಅಲ್ಲಿವರೆಗೂ ಲೋಕದಲ್ಲಿ ಏನೆಲ್ಲ ನಡೀತದೋ ಅದು ನಮಗೆ ತಾಗುವುದಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ್ರೆ ದೇವರು ನಮಗೆ ಇಂಥದ್ರ ಮಧ್ಯದಲ್ಲಿ ಸಮಾಧಾನವಾಗಿರುವುದಕ್ಕೆ ಈ ಒಂದು ಜ್ಞಾನವನ್ನು ದೇವರು ಕೊಟ್ಟಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕಾಗಿ ನಮಗೆ ಎಲ್ಲಾ ರೀತಿಯಾದಂತ ಆಶೀರ್ವಾದಗಳು ಅದು ಹೊರಗಡೆಯಿಂದ ಬರುವುದಿಲ್ಲ, ಅದು ಒಳಗಡೆಯಿಂದ ಬರುವಂತದಾಗಿದೆ. ಹಲ್ಲೆಲೂಯಾ. ಹೊರಗಡೆಯಿಂದ ಬರುವುದಿಲ್ಲ, ಅದು ನಮ್ಮ ಒಳಗಡೆಯಿಂದ ಬರುವಂತದಾಗಿದೆ. ಆ ಎಲ್ಲ ರೀತಿಯಾದಂತ ಆಶೀರ್ವಾದಗಳು ಎಲ್ಲಿದೆ ಅಂತಂದ್ರೆ ಕ್ರಿಸ್ತ ಯೇಸುವಿನಲ್ಲಿ ಇರುವಂತದಾಗಿದೆ. ಯಾರಲ್ಲಿದೆ? ಹಲ್ಲೆಲೂಯಾ. ಅನೇಕ ಸಲ ನಮಗೆ ಯೇಸು ಬೇಡ, ಯೇಸುವಿನ ಆಶೀರ್ವಾದ ಬೇಕಂತಾರೆ. ಯೇಸು ಬೇಡ, ನಮಗೆ ಆರೋಗ್ಯ ಬೇಕಂತಾರೆ. ಯೇಸು ಬೇಡ, ನಮಗೆ ಸಮಸ್ಯೆ ಪರಿಹಾರ ಆದ್ರೆ ಸಾಕು ಅಂತಾರೆ.
ಆದ್ರೆ ನಿಮಗೆ ಆಶೀರ್ವಾದ ಬರ್ತದೆ, ಸ್ವಸ್ಥತೆ ಬರ್ತದೆ, ಆರೋಗ್ಯ ಕೂಡ ಸಿಗುತ್ತದೆ. ಆದ್ರೆ ಅದು ಪರ್ಮನೆಂಟ್ ಆಗಿ ಇರಂಗಿಲ್ಲ. ಅದು ಹಲ್ಲೆಲೂಯ. ಯಾಕೆ ಪರ್ಮನೆಂಟ್ ಆಗಿರಂಗಿಲ್ಲ ಅಂದ್ರೆ ಆ ಆಶೀರ್ವಾದಕ್ಕೆ ಒಂದು ಸುರಕ್ಷತೆ ಇಲ್ಲ, ನಿನ್ನ ಹಣಕ್ಕೆ ಒಂದು ಪ್ರೊಟೆಕ್ಷನ್ ಇಲ್ಲ, ನಿನ್ನ ಒಂದು ಮನೆಯಲ್ಲಿ ಏನು ಬ್ಲೆಸ್ಸಿಂಗ್ ಇದೆಯೋ ಅದಕ್ಕೆ ಪ್ರೊಟೆಕ್ಷನ್ ಇಲ್ಲ. ಯಾವಾಗ ನೀನು ಕ್ರಿಸ್ತನಲ್ಲಿ ಇರ್ತೀಯೋ ನಿನಗೆ ಒಂದು ಪ್ರೊಟೆಕ್ಷನ್ ಇರ್ತದೆ. ಹಲ್ಲೆಲೂಯ. ನಿನ್ನ ಆಶೀರ್ವಾದದ ಮೇಲೆ ಪ್ರೊಟೆಕ್ಷನ್ ಇರ್ತದೆ, ನಿನ್ನ ಹಣದ ಮೇಲೆ ನಿನಗೆ ಪ್ರೊಟೆಕ್ಷನ್ ಇರ್ತದೆ. ಅದಕ್ಕೆ ಸತ್ಯವೇದ ಹೇಳ್ತದೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯು ಆಗಿರುವ ಆತನಿಗೆ ಆತನು ಪರಲೋಕದಲ್ಲಿನ ಸಕಲ, ಅಂದ್ರೆ ಇಂಗ್ಲಿಷ್ ನಲ್ಲಿ ಬರೆಯಲ್ಪಟ್ಟಿದೆ ಆಲ್ ಸ್ಪಿರಿಚುವಲ್ ಬ್ಲೆಸ್ಸಿಂಗ್ಸ್. ಹಲ್ಲೆಲೂಯ. ಒಂದು ಎರಡು ಆಶೀರ್ವಾದ ಅಲ್ಲ, ಎಲ್ಲ ಆಶೀರ್ವಾದಗಳು ಕ್ರಿಸ್ತ ಯೇಸುವಿನಲ್ಲಿ ನಮಗೆ ಅನುಗ್ರಹಿಸಿದ್ದಾರೆ. ಹಲ್ಲೆಲೂಯ. ಆ ಮೊಟ್ಟ ಮೊದಲನೇ ಆಶೀರ್ವಾದ ಯಾವುದು ಅಂದ್ರೆ ಪಾಪಗಳ ಕ್ಷಮಾಪಣೆ. ಹಲ್ಲೆಲೂಯ, ಹಲ್ಲೆಲೂಯ. ಆ ಪಾಪಗಳ ಕ್ಷಮಾಪಣೆ ನಮಗೆ ಉಚಿತವಾಗಿದೆ. ಆ ಪಾಪಗಳ ಕ್ಷಮಾಪಣೆ ಎಲ್ಲರಿಗೂ ಇದೆ. ಆ ಪಾಪದ ಕ್ಷಮಾಪಣೆ ಎಲ್ಲರಿಗೂ ಬೇಕಾಗಿದೆ. ಹಲ್ಲೆಲೂಯ. ಅದಕ್ಕೆ ಕೀರ್ತನೆ 103ನೇ ಅಧ್ಯಾಯ 4ನೇ ವಚನ 4ನೇ ವಚನವನ್ನು ಓದಿಕೊಳ್ಳುವಾಗ, ಕೀರ್ತನೆಗಳು 103ನೇ ಅಧ್ಯಾಯ 4ನೇ ವಚನವನ್ನು ಓದ್ರಿ. ಓಕೆ, 3ನೇ ವಚನ. ಕೀರ್ತನೆಗಳು 103ನೇ ವಚನ. ಆತನು ನಿನ್ನ ಎಲ್ಲ ಅಪರಾಧಗಳನ್ನು ಕ್ಷಮಿಸುವವನು. ಹಲ್ಲೆಲೂಯ. ನನ್ನ ಹಿಂದೆ ಹೇಳಿ, ದೇವರು ನನ್ನ ಎಲ್ಲ ಅಪರಾಧಗಳನ್ನು ಕ್ಷಮಿಸುವವನು. ಗಟ್ಟಿ ಹೇಳಿ, ಆತನು ನನ್ನ ಎಲ್ಲ ಅಪರಾಧಗಳನ್ನು ಕ್ಷಮಿಸುವವನು. ಗಮನ ಕೊಟ್ಟು ಕೇಳಿಸ್ಕೊಡ್ರಿ. ಅಪರಾಧಿ ಅಂತ ಯಾರೇ ಕರೀತಾರೆ? ಕೆಲವರು ಹೇಳ್ತಾರೆ ಕಳ್ಳತನ ಮಾಡಿದವರಿಗೆ, ಕೊಲೆ ಮಾಡಿದವರಿಗೆ, ವ್ಯಭಿಚಾರ ಮಾಡಿದವರಿಗೆ, ಹೊಡೆದವರಿಗೆ, ಸುಲಿಗೆ ಮಾಡಿದವರಿಗೆ ಅವ್ರಿಗೆ ಏನಂತಾರೆ? ಅಪರಾಧಿ ಅಂತಾರೆ. ಆದ್ರೆ ಸತ್ಯವೇದದಲ್ಲಿ ಹೇಳ್ತಾ ಇದೆ ಏನಂದ್ರೆ ಆತನು ನನ್ನ ಎಲ್ಲ ಅಪರಾಧಗಳನ್ನು ಕ್ಷಮಿಸುವವನು ಅಂತೆ. ಅಂದ್ರೆ ಸತ್ಯವೇದದ ಅನುಗುಣವಾಗಿ ವಾಕ್ಯದಲ್ಲಿ ಹೇಳುತ್ತಿದೆ ಎಲ್ಲರೂ ಅಪರಾಧಿಗಳಾಗಿದ್ದಾರೆ. ಹೇಗೆ ಅಂತ ನೋಡುವಾಗ ಸತ್ಯವೇದದಲ್ಲಿ ಹೇಳ್ತದೆ ಏನಂದ್ರೆ ದೇವರು ಮನುಷ್ಯನನ್ನು ಉಂಟು ಮಾಡಿದ ಆದಾಮನನ್ನು ಉಂಟು ಮಾಡಿ ಆದಾಮನಿಗೆ ದೇವರು ಹೇಳ್ತಾರೆ, ಹವ್ವಳಿಗೆ ದೇವರು ಹೇಳ್ತಾರೆ, ನೀನು ಈ ಮರದ ಹಣ್ಣನ್ನು ತಿಂದ ತಕ್ಷಣವೇ ಸತ್ತೋಗ್ಬಿಡ್ತೀಯ ಅಂತ ಹೇಳಿ. ಹಲ್ಲೆಲೂಯ, ಹಲ್ಲೆಲೂಯ. ನಮಗೆ ಪಾಪ ಅಂತಂದ್ರೆ ಬೇರೆ ಬೇರೆ ರೀತಿಯಾದಂತ ಯೋಚನೆ ಇದೆ. ಪಾಪ ಅಂದ ತಕ್ಷಣ ನಾವೇನ್ ಅನ್ಕೋತೇವೆ? ಸುಳ್ಳು ಹೇಳೋದು, ಕುಡಿಯೋದು, ಸಿಗರೇಟ್ ಸೇದೋದು, ವ್ಯಭಿಚಾರ ಮಾಡುವುದು, ಹೊಡೆಯುವುದು, ಇದೆಲ್ಲ ಪಾಪದ ಫಲಗಳು. ಏನಿದೆ? ಪಾಪದ ಫಲಗಳು. ಆದ್ರೆ ಈ ಪಾಪದ ಫಲಕ್ಕೆ ಒಂದು ಬೇರಿದೆ, ಅದು ನಿಜವಾದ ಪಾಪ. ಅದು ಆ ಪಾಪನೇ ನಾವೆಲ್ಲರೂ ಮಾಡಿದ್ದೀವಿ, ಆ ಅಪರಾಧನೆ ನಾವೆಲ್ಲರೂ ಮಾಡಿದ್ದೀವಿ. ಹಲ್ಲೆಲೂಯ. ಸೊ ಸತ್ಯವೇದದಲ್ಲಿ ಪಾಪಕ್ಕೆ ಒಂದು ಅರ್ಥ ಏನಿದೆ ಅಂತಂದ್ರೆ ರೆಬೆಲಿಯನ್. ಇಲ್ಲಿ ಯಾರಾದ್ರೂ ಇಬ್ರು ಬನ್ನಿ. ರೆಬೆಲಿಯನ್. ಪಾಪಕ್ಕೆ ಒಂದು ಅರ್ಥ ಏನು ಅಂದ್ರೆ ರೆಬೆಲಿಯನ್. ಇಂಗ್ಲಿಷ್ ಎಲ್ಲೂ ರೆಬೆಲಿಯನ್, ಎಲ್ಲೂ ರೆಬೆಲಿಯನ್. ರೆಬೆಲಿಯನ್ ಅಂತಂದ್ರೆ ಎದುರು ಬೀಳುವಂತದ್ದು ಅಥವಾ ಬಂಡಾಯ ಏಳುವಂತದ್ದು. ಈಗ ಆರ್ಯನ್ ದೇವರು, ಓಕೆ, ತಂದೆಯಾದ ದೇವರು ಆದಾಮನಿಗೆ ಹೇಳಿದಾನೆ, ಏನ್ ಮಾಡ್ಬೇಡ, ಆ ಮರದ ಹಣ್ಣನ್ನು ತಿಂದ ತಕ್ಷಣವೇ ನೀನ್ ಏನ್ ಮಾಡ್ತಿ? ಸತ್ತೋಗ್ತಿ. ಆ ಮರದ ಹಣ್ಣಿನಲ್ಲಿ ಏನೂ ಇರಲಿಲ್ಲ. ಇರುವಂತದ್ದು ದೇವರ ನುಡಿದಂತ ಮಾತಿನಲ್ಲಿ ಆ ಒಂದು ವಿಧೇಯತೆ ಇತ್ತು. ಏನು ನುಡಿದಿದ್ರು ಅದರ ಮೇಲೆ ಈತನ ಆಧಾರಗೊಳ್ಬೇಕಾಗಿತ್ತು. ಆ ಮರದಲ್ಲಿ ಏನೂ ಇರಲಿಲ್ಲ. ದೇವರು ಈತನಿಗೆ ಆಯ್ಕೆಯನ್ನು ಕೊಟ್ಟಿದ್ದ. ಆಯ್ಕೆ, ಚೂಸ್ ಮಾಡುವಂತ, ನಮ್ಮೆಲ್ಲರಿಗೂ ಆಯ್ಕೆ ಮಾಡುವಂತ ಫ್ರೀಡಮ್ ಅನ್ನು ಕೊಟ್ಟಿದ್ದಾರೆ. ಹಲ್ಲೆಲೂಯ. ನಾವ್ ಹೇಳ್ತೀವಲ್ಲ, ನನ್ನ ಜೀವನ ನಾನು ಹೆಂಗಾರ ಬದುಕ್ತೀನಪ್ಪ, ಮೈ ರೂಲ್ಸ್ ಮೈ ಲೈಫ್. ಕುಂಟಿ ಒಳಗೆ ಹೋಗ್ಬಿಡ್ತಾರೆ. ಹಲ್ಲೆಲೂಯ. ಸೊ ಇವನಿಗೆ ದೇವರ ಆಯ್ಕೆ ಮಾಡುವಂತ ಶಕ್ತಿ ಕೊಟ್ಟಿದ್ರೆ ಆದಾಮನಿಗೆ ಹೇಳ್ದ, ಆದಾಮನೇ ಈ ಎಲ್ಲ ಹಣ್ಣುಗಳು ನಿನಗೆ ಊಟಕ್ಕೆ ಕೊಟ್ಟಿದ್ದೇನೆ, ಆದ್ರೆ ಈ ಒಂದು ಮರದ ಹಣ್ಣ ನೀನ್ ಏನ್ ಮಾಡಬೇಡ, ತಿನ್ನಬೇಡ. ಅಂದ್ರೆ ದೇವರು ಆದಾಮನಲ್ಲಿ ಏನು ನೋಡಕ್ಕೆ ಬಯಸ್ತಾ ಇದ್ರು ಅಂದ್ರೆ ಇವನು ನನಗೆ ವಿಧೇಯನ ಆಗ್ತಾನೋ ಇಲ್ಲೋ ಅಂತ ಹೇಳಿ. ಹಲ್ಲೆಲೂಯ.
ಈತನು ನಾನು ನುಡಿದಂತ ಮಾತಿಗೆ, ನಾನು ಕೊಟ್ಟಂತ ಆಜ್ಞೆಗೆ ಈತನು ವಿಧೇಯನಾಗಿ ನಡೀತಾರೋ ಇಲ್ಲೋ ಅಂತ ನೋಡ್ಬೇಕಾಗಿತ್ತು. ಆದ್ರೆ ಇವರಿಬ್ರು ಏನ್ ಮಾಡ್ತಾರೆ ಅಂತಂದ್ರೆ, ಹವ್ವಳು ಮತ್ತೆ ಆದಾಮನ ಇಬ್ರು ಏನ್ ಮಾಡ್ತಾರೆ ಅಂದ್ರೆ, ಅವರು ಆಯ್ಕೆ ಮಾಡ್ತಾರೆ ದೇವರ ವಿರುದ್ಧವಾಗಿ, ಅಂದ್ರೆ ದೇವರಿಗೆ ಎದುರು ಬೀಳುವುದಕ್ಕಾಗಿ. ಹಲ್ಲೆಲೂಯಾ. ಹೆಸರು ಅರ್ಥ ಆಗ್ತಾ ಇದೆ? ಆದಾಮ ವ್ಯಭಿಚಾರ ಮಾಡ್ಲಿಲ್ಲ, ಯಾವ ಹೆಣ್ಣು ಕೂಡ ಇರಲಿಲ್ಲ, ಇರೋದು ಒಬ್ಬಳೇ ಇದ್ರು ಅವಳು. ಆದಾಮನ ಯಾವುದು ಸುಳ್ಳು ಹೇಳಿಲ್ಲ, ಆದಾಮನ ಯಾವುದೇ ಪಾಪ ಮಾಡಿಲ್ಲ. ಮೊಟ್ಟ ಮೊದಲೇ ಮನುಷ್ಯನ ಪಾಪ ಯಾವುದು ಅಂದ್ರೆ ರೆಬೆಲಿಯಸ್. ಹಲ್ಲೆಲೂಯಾ. ಈತನಿಂದ ನಮಗೆ ಬಂದಿದ್ದು. ಹಲ್ಲೆಲೂಯಾ. ಅದಕ್ಕೆ ನಮ್ಮಲ್ಲಿ ಒಂದು ನೇಚರ್ ಇದೆ, ಪ್ರತಿಯೊಬ್ಬರ ಬಳಿ ಆ ಸ್ವಭಾವದಿಂದ ನಾವು ಜೀವಿಸ್ತಾ ಇರ್ತೀವಿ. ಏನಂದ್ರೆ ಅಧಿಕಾರಿಗಳ ವಿರುದ್ಧವಾಗಿ ನಾವು ಹೋಗ್ತಾ ಇರ್ತೇವೆ. ತಂದೆ ತಾಯಿಗಳ ವಿರುದ್ಧವಾಗಿ ಮಕ್ಕಳು, ತಂದೆ ತಾಯಿಗಳ ಫಸ್ಟ್ ಕಂಪ್ಲೇಂಟ್ ಏನು? ಫಸ್ಟ್ ಕಂಪ್ಲೇಂಟ್ ಏನು ತಂದೆ ತಾಯಿಗಳು? ಯಾವ ಗೊತ್ತಾ? ಇವಾಗ ಕೇಳಿಲ್ಲ ಅಲ್ಲಿ. ಅದ್ರ ಮಕ್ಕಳ ಪ್ರಾಬ್ಲಮ್ ಅಲ್ಲ, ಈ ಒಂದು ಪ್ರಾಬ್ಲಮ್ ಆದಾಮನಿಂದ ಬಂದದ್ದು. ನನ್ನ ಮಕ್ಕಳು ನನ್ನ ಮಾತು ಕೇಳಂಗಿಲ್ಲ. ಯಾಕೆಂದ್ರೆ ಮನುಷ್ಯನಲ್ಲಿ ರೆಬೆಲಿಯಸ್ ಆದಂತ ಒಂದು ನೇಚರ್ ಇದೆ. ಅವನು ಯಾರು ಕೂಡ ಸಬ್ಮಿಟ್ ಆಗುವುದಕ್ಕೆ ಒಪ್ಪಿಸಿಕೊಡಂಗಿಲ್ಲ. ತಂದೆ ತಾಯಿ ಆಗಿರ್ಬೋದು, ಸ್ಕೂಲಿನಲ್ಲಿ ಟೀಚರ್ಸ್ ಆಗಿರ್ಬೋದು, ಪ್ರತಿಯೊಬ್ಬ ಅಧಿಕಾರಿಗಳಿಗೆ ನೋಡ್ರಿ, ಅವರ ವಿರುದ್ಧವಾಗಿ ನಾನು ನೀನು ಮಾತಾಡಿ ಆಡಿರ್ತೀವಿ. ಹಲ್ಲೆಲೂಯಾ. ಸ್ಕೂಲಲ್ಲಿ ಟೀಚರ್ಸ್ ಟೀಚ್ ಮಾಡುವಾಗ ಹಿಂದ್ಗಡೆ ಕೂತ್ಕೊಂಡು ಎಷ್ಟೋ ಚೇಷ್ಟೆ ಮಾಡಿರ್ತೀವಿ. ಹಲ್ಲೆಲೂಯಾ. ಯಾರು ಓದಿ ಉದ್ಧಾರ ಆಗ್ಯಾರ, ಹಂಗೆ ಹಿಂಗೆ ಅಂತ. ಯಾಕೆ? ನೇಚರ್, ರೆಬೆಲಿಯಸ್ ನೇಚರ್. ಹಲ್ಲೆಲೂಯಾ. ಮಕ್ಕಳು ಬೆಳೀತಾ ಬೆಳೀತಾ 18-20 ಆಯ್ತಂದ್ರೆ ಈಗ ಹೆಂಗಾಗ್ಬಿಡ್ತಾರೆ ಅಂದ್ರೆ, ಇವರೇ ತಂದೆ ತಾಯಿಗೆ ಹುಟ್ಟಿಸಿದಾರನ್ನ ಮಾತಾಡ್ತಿರ್ತಾರೆ. ಏನ್ ಗೊತ್ತಾಗ ಸುಮ್ಕೊಡು. ರೆಬೆಲಿಯಸ್ ನೇಚರ್. ಹಲ್ಲೆಲೂಯಾ. ರೆಬೆಲಿಯಸ್ ಆಟಿಟ್ಯೂಡ್. ಈ ರೆಬೆಲಿಯಸ್ ಅನ್ನುವಂಥದ್ದೇ ಅದು ಒಂದು ಮೂಲ ಪಾಪ ಆಗಿದೆ ಪ್ರತಿಯೊಬ್ಬ ಮನುಷ್ಯನಿಗೆ. ಹಲ್ಲೆಲೂಯಾ. ಯಾಕೆಂದ್ರೆ ನಾವು ಯಾರಿಗೂ ಸಬ್ಮಿಟ್ ಆಗೋದಕ್ಕೆ ಇಷ್ಟ ಆಗಲ್ಲ. ಯಾಕೆಂದ್ರೆ ಈ ಸ್ವಭಾವ ಎಲ್ಲಿಂದ ಬಂದಿದೆ? ಆದಾಮನಿಂದ ಬಂದಿದೆ. ಹಲ್ಲೆಲೂಯಾ. ಅಂದಿನಿಂದ ಮನುಷ್ಯನು ದೇವರ ವಿರುದ್ಧವಾಗಿ ನಡೆಯಕ್ಕೆ ಸ್ಟಾರ್ಟ್ ಮಾಡಿದ. ಇವನಿಂದ ಯಾರೆಲ್ಲ ಮಕ್ಕಳು ಬಂದ್ರು, ಕೇನ್ ಬಂದ, ಹಾಬೇಲನು ಇಬ್ಬರು ಮಕ್ಕಳಾದ್ರು. ಅವ್ರ ಮಧ್ಯದಲ್ಲಿ ಮೊಟ್ಟ ಮೊದಲೇ ಬೈಬಲ್ ಅಲ್ಲಿ ಕೊಲೆ ಎಲ್ಲಿ ಆಯ್ತು ಗೊತ್ತಾ? ಯಾರ ಮಧ್ಯದಲ್ಲಿ ಆಯ್ತು ಗೊತ್ತಾ? ಅಣ್ಣ ತಮ್ಮದರ ಮಧ್ಯದಲ್ಲಿ. ನೀವು ನೋಡ್ತೀರಾ, ಅಣ್ಣ ತಮ್ಮದರ ಮಧ್ಯದಲ್ಲಿ ಆಸ್ತಿಗಾಗಿ ಜಗಳ ಆಡಿ ಸಾಯಿಸುವಂತದ್ದು ನೋಡ್ತೀರಾ ನ್ಯೂಸ್ ಅಲ್ಲಿ. ಆಸ್ತಿಗಾಗಿ ಅಣ್ಣ ತಮ್ಮರ ವಿರುದ್ಧವಾಗಿ ಜಗಳ ಬರ್ತದೆ. ಒಂದ್ ಸ್ವಲ್ಪ ಆಸ್ತಿಗಾಗಿ. ಎಲ್ಲಿಂದ ಬಂದಿದೆ ಗೊತ್ತಾ? ಆದಾಮನಿಂದ, ರೆಬೆಲಿಯಸ್ಸಿಂದ ಬಂದಿದೆ. ಆದ್ರೆ ಮನುಷ್ಯನಿಗೆ ಇದು ಗೊತ್ತಿಲ್ಲ. ನಮಗಿರೋ ಬೈಬಲ್ ಓದಿ ನಮಗೆ ಆರಿಸ್ಕೊಂಡ ಗೊತ್ತಾಯ್ತು, ಇಂಥ ನೇಚರ್ ನಮ್ಮಲ್ಲಿ ಇದೆ, ಇದರಿಂದ ನಮಗೆ ಬಿಡುಗಡೆ ಬೇಕಾಗಿದೆ. ಹಲ್ಲೆಲೂಯಾ. ದೇವರು ಹೇಳಿದ ಇಬ್ರು ಹವ್ವಳಿಗೆ, ಆದಾಮನಿಗೆ, ಹವ್ವಳೆ ಗಂಡನಿಗೆ ನೀನು ಸಬ್ಮಿಟ್ ಆಗು, ಆದಾಮನೇ ಹೆಂಡತಿಗೆ ನೀನು ಪ್ರೀತಿಸು. ಆದ್ರೆ ಪಾಪ ಮಾಡಿದಾಗ ಏನಾಯ್ತು ಗೊತ್ತಾ? ಹವ್ವಳು ಸಬ್ಮಿಟ್ ಆಗ್ಬೇಕು, ಹೋಗಿ ತಲೆ ಮೇಲೆ ಕುತ್ಕೊಂಡ್ಬಿಟ್ರು. ಹಲ್ಲೆಲೂಯಾ. ಫ್ಯಾಮಿಲಿಯಲ್ಲಿ ಅನೇಕ ಸಮಸ್ಯೆಗಳು ಯಾಕೆ ಗೊತ್ತಾ? ದೇವರು ಒಂದು ಸಿಸ್ಟಮ್ ಮಾಡಿದ್ದಾರೆ ಫ್ಯಾಮಿಲಿಯಲ್ಲಿ. ಹೆಡ್ ಆಫ್ ದ ಫ್ಯಾಮಿಲಿ ಯಾರಾಗಿರ್ಬೇಕು ಅಂದ್ರೆ ಯಾವಾಗ್ಲೂ ಗಂಡ ಆಗಿರ್ಬೇಕು, ಹೆಂಡತಿ ಯಾವಾಗ್ಲೂ ಸಬ್ಮಿಸಿವ್ ಆಗಿರ್ಬೇಕು. ಹಲ್ಲೆಲೂಯಾ. ಪ್ರಾಬ್ಲಮ್ ಏನಂದ್ರೆ ಗಂಡ ಹೆಡ್ ಆಫ್ ದಿ ಫ್ಯಾಮಿಲಿ ಆಗಕ್ಕೆ ಅವನಲ್ಲಿ ಮನಸ್ಸಿರಲ್ಲ. ಒಂದ್ ವೇಳೆ ಮನಸ್ಸಿದ್ರು ಹೆಂಡತಿ ಬಿಡಂಗಿಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ವಶೀಕರಣ ಮಾಡ್ಕೊಂಡ್ಬಿಡ್ತಾರೆ. ನಾನು ಹೇಳ್ದಂಗೆ ಕೇಳ್ಬೇಕು, ನಾನು ಹೇಳ್ದಂಗೆ ಮಾಡ್ಬೇಕು. ಮತ್ತೆ ನಿಮ್ ಫ್ಯಾಮಿಲಿಯಲ್ಲಿ ಜಗಳ ಆಗ್ಲಾರ್ದೆ ಮತ್ತೇನಾಗ್ತದೆ? ಆರ್ಡರೇ ಕಂಪ್ಲೀಟ್ ಆಗಿ ಚೇಂಜ್ ಆಗಿದೆ. ದೇವರು ಕೊಟ್ಟಂತ ಆರ್ಡರ್ ಏನು? ಗಂಡ ಹೆಡ್ ಆಗಿರ್ಬೇಕಂದ್ರೆ ಈಸ್ ಅ ಡಿಸಿಷನ್ ಮೇಕಿಂಗ್. ಆತ ನಿರ್ಧಾರ ತೆಗೆದುಕೊಳ್ಳುವಂಥದ್ದು. ಹೆಂಡತಿ ಅದಕ್ಕೆ ಸಜೆಸ್ಟ್ ಮಾಡಬಹುದು, ಹೆಂಡತಿ ಅದಕ್ಕೆ ಸಲಹೆ ಕೊಡಬಹುದು, ಹೆಂಡತಿ ಅದಕ್ಕೆ ಬೇರೆ ರೀತಿಯಾದ ಮಾರ್ಗದರ್ಶನ ಕೊಡಬಹುದು. ಬಟ್ ಅಲ್ಟಿಮೇಟ್ಲಿ ಡಿಸಿಷನ್ ಮಾಡೋರು ಯಾರು? ಯಾರು? ಬಟ್ ನಮ್ಮಲ್ಲಿ ರೆಬೆಲಿಯಸ್ ಆಟಿಟ್ಯೂಡ್ ಇರುವುದರಿಂದ ನಾವು ಜಾಸ್ತಿ ವೀಕ್ನೆಸ್ ನೋಡ್ತೇವೆ, ತಪ್ಪುಗಳ ನೋಡ್ತೇವೆ. ನೀ ಸರಿ ಇಲ್ಲ, ನಿನ್ ಗಂಡ ಸರಿ ಇಲ್ಲ, ಹೆಂಡತಿ ಸರಿ ಇಲ್ಲ. ಯಾಕೆ? ರೆಬೆಲಿಯಸ್ ಆಟಿಟ್ಯೂಡ್. ಹಲ್ಲೆಲೂಯಾ. ಎಷ್ಟು ಚೆನ್ನಾಗಿ ಅರ್ಥ ಆಗ್ತಾ ಇದೆ? ಅರ್ಥ ಆಗ್ತಾ ಇದೆಯಾ? ಅದಕ್ಕೆ ದಾವೀದನು ಬರಿತಾ ಇದ್ದಾನೆ, ಆತನು ನನ್ನ ಎಲ್ಲ ಅಪರಾಧಗಳು, ಅಂದ್ರೆ ನಾನು ನೀನು ರೆಬೆಲಿಯಸ್ ಆಗಿದ್ದೀವಿ ದೇವರ ಎದುರುಗಡೆ.
ನಾನು ನೀನು ದೇವರೆಡೆ ಒಂದು ಅಪರಾಧಿಯಾಗಿದ್ದೀವಿ. ಹಲ್ಲೆಲೂಯಾ. ಅದಕ್ಕೆ ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಗದಕ್ಕೆ ಕಾರಣ, ನಮಗೆ ಕಷ್ಟಗಳಿಗೆ ಪರಿಹಾರ ಸಿಗದೇ ಇರುವುದಕ್ಕೆ ಕಾರಣ ಏನು ಅಂದ್ರೆ ಈ ರೆಬೆಲಿಯಸ್ ಆಟಿಟ್ಯೂಡ್ ಇರುವುದರಿಂದ. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆಯಾ? ಎದುರಿ ಬೀಳುವಂತ ಸ್ವಭಾವ. ಅದಕ್ಕೆ ಮಕ್ಕಳು ತಂದೆ ತಾಯಿಗೆ ವಿರೋಧವಾಗಿ ಬಿದ್ದಾಗ ಬೈಬಲ್ ಹೇಳ್ತದೆ, ಆತನ ಜೀವಿತ ಮಧ್ಯರಾತ್ರಿಯಲ್ಲಿ ದೀಪ ಹೇಗೆ ಆರಿ ಹೋಗ್ತದೋ ಹಾಗೆ ಅವನ ಲೈಫ್ ಎಂಡ್ ಆಗ್ತದೆ. ಹಳೆ ಒಡಂಬಡಿಕೆಯಲ್ಲಿ 10 ಆಜ್ಞೆಗಳಲ್ಲಿ ದೇವರು ಒಂದು ಆಜ್ಞೆ ಕೊಟ್ಟಿದ್ದಾನೆ, ಏನು? ನಿನ್ನ ತಂದೆ ತಾಯಿಯನ್ನು ಸನ್ಮಾನಿಸು. ಹಳೆ ಒಡಂಬಡಿಕೆಯಲ್ಲಿ ಅವರು ಸನ್ಮಾನಿಸದೇ ಇದ್ದರೆ ಮಕ್ಕಳಿಗೆ ಕಲ್ಲು ತಗೊಂಡು ಹೊಡೆದು ಸಾಯಿಸ್ತಾ ಇದ್ರು. ಇರಾನಲ್ಲಿ ನೋಡ್ತಾ ಇದ್ರೆ ಒಬ್ಬಳು ಸ್ತ್ರೀ ಬುರ್ಕ ಸ್ವಲ್ಪ ಹಿಂಗಾಗಿದೆ, ಅವಳಿಗೆ ಸಾಯಿಸೇ ಬಿಟ್ಟ. ಬುರ್ಕ ಸ್ವಲ್ಪ ಹಿಂಗ ಮುಖ ಇದಿಷ್ಟೇ ಕಂಡದ್ದು, ಸಾಯಿಸೇ ಬಿಟ್ಟಾಕಿ. ಎಂಟೈರ್ ಇರಾನೇ ಇವಾಗ ಎದುರು ಬಿದ್ದದು. ಇವಾಗ 70% ಬಾಸ್ಗಳು ಬಂದಾಗ್ಬಿಟ್ಟಿದ್ರು. ಜೀಸಸ್ ಕಡೆ ತಿರುಗ್ತಾ ಇದ್ದಾರೆ. ಇರಾನಲ್ಲಿ ಒಂದ್ ಕಡೆ ನೋಡ್ತಾ ಇದ್ದೀವಿ ಫುಲ್ ದಂಗೆ, ಇನ್ನೊಂದ್ ಕಡೆ ರಿವೈವಲ್ ನಡೀತಾ ಇದೆ. ಗೊತ್ತಿಲ್ಲ, ಅನೇಕರಿಗೆ ದೇವರು ದರ್ಶನದಲ್ಲಿ ಅವರಿಗೆ ಮಾತಾಡ್ತಾ ಇದ್ದಾರೆ, ವಿಷನ್ಸ್ ನೋಡ್ತಾ ಇದ್ದಾರೆ. ಜೀಸಸ್ ನೇರವಾಗಿ ವಿಷನ್ ನೋಡ್ತಾ ಇದ್ದಾರೆ, ನೇರವಾಗಿನೇ ಅಲ್ಲಗಳಿತಾ ಇದ್ದಾರೆ. ಯಾಕೆ? ನೀವು ನಮಗೆ ಬಂಧನದಲ್ಲಿ ಇಟ್ಟಿದ್ದೀರಿ, ಫ್ರೀಡಮ್ ಇಲ್ಲ, ಸ್ವಾತಂತ್ರ್ಯ ಇಲ್ಲ. ಅದಕ್ಕೆ ನಮಗೆ ಈ ರೆಬೆಲಿಯಸ್ ಇಂದ ಬಿಡುಗಡೆ ಆಗ್ಬೇಕು ಅಂದ್ರೆ ನಮ್ಮ ಸ್ವಂತ ಬಲದಿಂದ ಆಗಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯಾ. ಈ ರೆಬೆಲಿಯಸ್ ಪಾಪದಿಂದ ನಾವು ಹೊರಗಡೆ ಬರಬೇಕು ಅಂದ್ರೆ ನಮ್ಮ ದಾನ ಧರ್ಮಗಳಿಂದ ಅದು ಆಗುವುದಿಲ್ಲ, ನಮ್ಮ ಪುಣ್ಯ ಕ್ರಿಯೆಗಳಿಂದ ಆಗುವುದಿಲ್ಲ. ನಮ್ಮ ಈ ರೆಬೆಲಿಯಸ್ ಪಾಪದಿಂದ ಬಿಡುಗಡೆ ಆಗುವುದಕ್ಕೆ ಒಂದೇ ಒಂದು ಪರಿಹಾರ, ಅದು ಯೇಸುವಿನ ರಕ್ತ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿ, ಎಫೆಸದವರು ಬರೆದ ಪತ್ರಿಕೆ 1ನೇ ಅಧ್ಯಾಯ 7ನೇ ವಚನ. ಎಫೆಸದವರು ಬರೆದ ಪತ್ರಿಕೆ 1ನೇ ಅಧ್ಯಾಯ 7ನೇ ವಚನ. ಎಫೆಸದವರು ಬರೆದ ಪತ್ರಿಕೆ 1ನೇ ಅಧ್ಯಾಯ 7ನೇ ವಚನ. ಈ ರೀತಿಯಾಗಿ ಹೇಳ್ತಿದೆ ವಾಕ್ಯ, ಈತನು ಅಂದ್ರೆ ಯೇಸು ನಮಗೋಸ್ಕರ, ಎಲ್ಲರೂ ನನಗೋಸ್ಕರ, ನನಗೋಸ್ಕರ. ನೀವು ನಂಬ್ತೀರಾ ಯೇಸು ನಿಮಗಾಗಿ ರಕ್ತ ಸುರಿಸಿದ್ದಾನೆ? ಹಲ್ಲೆಲೂಯಾ. ಯಾವ ದಿನ ನೀವು ನಂಬುತ್ತೀರೋ ಆ ದಿನ ನಿಮಗೆ ಬಿಡುಗಡೆ ಆಗ್ತದೆ. ಹಲ್ಲೆಲೂಯಾ. ನೋಡಿ, ವಾಕ್ಯದಲ್ಲಿ ಹೇಳ್ತದೆ, ಈತನು ಅಂದ್ರೆ ಯೇಸು ನಮಗೋಸ್ಕರ ತನ್ನ ರಕ್ತವನ್ನು ಸುರಿಸಿದ್ದರಿಂದ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. ಇದು ದೇವರ ಕೃಪಾ ಅತಿಶಯವೇ. ಹಲ್ಲೆಲೂಯಾ. ಎಲ್ಲರೂ ನನ್ನ ಹಿಂದೆ ಹೇಳ್ರಿ, ಯೇಸು ನನಗೋಸ್ಕರ. ಹೇಳ್ಬೇಕು, ಯೇಸು ನನಗೋಸ್ಕರ ತನ್ನ ರಕ್ತವನ್ನು ಸುರಿಸಿದ್ದರಿಂದ ನನ್ನ ಅಪರಾಧಗಳು ಪರಿಹಾರವಾಗಿ ನನಗೆ ಬಿಡುಗಡೆ ಆಯಿತು. ಇದು ದೇವರ ಕೃಪಾ ಅತಿಶಯವೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಂದ್ರೆ ಪಾಪದ ಪರಿಹಾರ ನಮಗೆ ಉಚಿತವಾಗಿದೆ. ಹಲ್ಲೆಲೂಯಾ. ಪಾಪದ ಪರಿಹಾರ ಏನಾಗಿದೆ? ನಮಗೆ ಫ್ರೀ ಆಗಿದೆ, ಗ್ರೇಸ್ ಆಗಿದೆ, ಕೃಪೆ ಆಗಿದೆ. ಅದು ನಾವು ನೀವು ಸಂಪಾದನೆ ಮಾಡುವಂತದ್ದಲ್ಲ, ನಾವು ನೀವು ಪರಿಶ್ರಮ ಪಡುವಂತದ್ದಲ್ಲ, ನಾವು ನೀವು ದೇವರ ಎದುರುಗಡೆ ಹೋಲಿಯಾಗಿ ತೋರಿಸಿಕೊಳ್ಳುವಂತದ್ದಲ್ಲ. ಸತ್ಯವೇದ ಹೇಳ್ತದೆ, ಈತನು ನನಗೋಸ್ಕರ ರಕ್ತವನ್ನು ಸುರಿಸಿರುವುದರಿಂದ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. ಹಲ್ಲೆಲೂಯಾ. ಯಾವರಿಂದ ಬಿಡುಗಡೆ ಆಯಿತು? ಈ ರೆಬೆಲಿಯಸ್ ಪಾಪದ ನೇಚರ್ ಇಂದ ನಮಗೆ ಬಿಡುಗಡೆ ಆಗಿ ಕ್ರಿಸ್ತ ಯೇಸುವಿನ ಸ್ವಭಾವದಲ್ಲಿ ನಮಗೆ ದೇವರು ತಂದೆ ನಿಲ್ಲಿಸಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಸತ್ಯ ನೀವು ಅರ್ಥ ಮಾಡಿಕೊಂಡ್ರೆ ನಿಮಗೆ ಯಾವ ಪರಿಹಾರನೂ ಬೇಕಾಗಿಲ್ಲ. ಹಲ್ಲೆಲೂಯಾ. ಯಾಕೆಂದ್ರೆ ನಾವು ಅನೇಕ ಪರಿಹಾರಗಳನ್ನು ನೋಡಿದ್ದೀನಿ. ನಮ್ಮ ಫ್ಯಾಮಿಲಿಯಲ್ಲಿ ಅನೇಕ ಪರಿಹಾರಗಳನ್ನು ಮಾಡಿದ್ದಾರೆ, ಯಾವುದು ಕೂಡ ಶಾಶ್ವತ ಪರಿಹಾರ ಆಗಿಲ್ಲ. ಹಲ್ಲೆಲೂಯಾ. ಪಾಪದ ಪರಿಹಾರ ಯಾರಿಗೆ ಆಗ್ತದೋ, ಯಾರಿದನ್ನು ವಿಶ್ವಾಸ ಮಾಡ್ತಾರೋ, ನಿನ್ನ ಪಾಪಗಳು ಯೇಸು ಹೊತ್ತುಕೊಂಡಿದ್ದಾನೆ, ನಿನ್ನ ಅಪರಾಧಗಳು ಯೇಸು ಹೊತ್ತುಕೊಂಡಿದ್ದಾನೆ, ನಿನ್ನ ಎಲ್ಲ ಏನೆಲ್ಲ ನಿನ್ನ ವಂಶಾವಳಿಯ ಶಾಪ ಇದೆ ಅದು ಯೇಸು ಹೊತ್ತುಕೊಂಡಿದ್ದಾನೆ. ಆ ರಕ್ತದಿಂದ ನನಗೆ ಬಿಡುಗಡೆ ಆಗಿದೆ. ಹಲ್ಲೆಲೂಯಾ. ಯಾವಾಗ ಇದನ್ನು ಬಿಲೀವ್ ಮಾಡ್ತೀರೋ
ಆಗ ನಿಮ್ಮಲ್ಲಿ ಆ ಒಂದು ಸಮಾಧಾನ, ಆ ಒಂದು ಆಶೀರ್ವಾದ ಬಿಡುಗಡೆ ಆಗಲಿ ಸ್ಟಾರ್ಟ್ ಆಗ್ತದೆ. ಹಲ್ಲೆಲೂಯ. ಅದಕ್ಕೆ ದಾವೀದನು ಮೊಟ್ಟ ಮೊದಲನೇದಾಗಿ ಆತನು ಬರಿತಾ ಇದ್ದಾನೆ, ನನ್ನ ಮನವೇ ನೀನು ಯೆಹೋವನನ್ನು ಕೊಂಡಾಡು. ಯಾಕೆ ನೀನು ಕೊಂಡಾಡಬೇಕಾಗಿದೆ? ಯಾಕೆ ಗೊತ್ತಾ? ನಿನ್ನ ಅಪರಾಧಗಳು ಎಲ್ಲ ಕ್ಷಮಿಸಲ್ಪಟ್ಟಿದೆ. ಹಲ್ಲೆಲೂಯ. ನೀವು ನಂಬ್ತೀರಾ? ನಿಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿದೆ. ನೀವು ಮಾಡಿದಂತ ವ್ಯಭಿಚಾರ, ಹಲ್ಲೆಲೂಯ, ನೀವು ಮಾಡಿದಂತ ಸುಳ್ಳು, ಕಳ್ಳತನ ಎಲ್ಲವನ್ನು ಯೇಸು ಶಿಲುಬೆ ಮೇಲೆ ಹೊತ್ತುಕೊಂಡಿದ್ದಾನೆ. ಹಲ್ಲೆಲೂಯ. ಇವತ್ತು ಈ ಸತ್ಯ ನೀವು ಅರ್ಥ ಮಾಡಿಕೊಳ್ಳ್ರಿ, ಪಾಪದ ಖಂಡನೆಯ ಮನಸ್ಥಿತಿಯಿಂದ ಬಿಡುಗಡೆ ಆಗ್ತದೆ. ಹಲ್ಲೆಲೂಯ. ಅನೇಕ ಸಲ ನಾವು ಏನ್ ಅನ್ಕೋತೀವಿ ಅಂದ್ರೆ, ನಾನು ಇನ್ನೂ ಕರೆಕ್ಟ್ ಆಗಿಲ್ಲ, ಪರ್ಫೆಕ್ಟ್ ಆಗಿಲ್ಲ, ಅದಕ್ಕೆ ದೇವ್ರ ಪ್ರಾರ್ಥನೆ ಕೇಳ್ತಾ ಇಲ್ಲೇನೋ, ಅದಕ್ಕೆ ದೇವರನ್ನು ಉಪಯೋಗ ಮಾಡ್ತಾ ಇಲ್ಲ, ಇನ್ನೂ ಜಾಸ್ತಿ ನಾನು ಪ್ರೇಯರ್ ಮಾಡ್ತೇನೆ, ಇನ್ನೂ ಜಾಸ್ತಿ ನಾನು ಫಾಸ್ಟಿಂಗ್ ಮಾಡ್ತೇನೆ, ಇನ್ನೂ ಜಾಸ್ತಿ ನಾನು ಹೋಲಿ ಆಗಿರ್ತೇನೆ, ಅವ್ರಾಗ ನಾನು ಇರಂಗಿಲ್ಲ, ಇವ್ರಾಗ ನಾನು ಇರಂಗಿಲ್ಲ, ನಾನು ವ್ಯತ್ಯಾಸಗಳನ್ನಾಗಿರ್ತೇನೆ. ಇದು ನಮ್ಮ ಕ್ರಿಯೆ, ನಮ್ಮ ಕಾರ್ಯಗಳಿಂದ ನಾವು ದೇವರನ್ನು ಮೆಚ್ಚಕ್ಕೆ ಆಗಂಗಿಲ್ಲ. ಹಲ್ಲೆಲೂಯ. ದೇವರ ವಾಕ್ಯದಲ್ಲಿ ಹೇಳ್ತದೆ, ಇಬ್ರಿಯರ ಬರೆದ ಪತ್ರಿಕೆ 11:6 ಹೇಳ್ತದೆ, ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ಏನು ನಂಬಿಕೆ? ಯೇಸು ಮಾಡಿದಂತ ಕಾರ್ಯಗಳ ಮೇಲೆ ನಂಬುವಾಗ ನೀನು ದೇವರಿಗೆ ಮೆಚ್ಚುಗೆ ಆಗಿರ್ತದೆ. ಹಲ್ಲೆಲೂಯ. ಹಲ್ಲೆಲೂಯ. ನಿನ್ನ ನಂಬಿಕೆ ನೀನು ಎಷ್ಟು ಅರಿಕೆ ಮಾಡ್ತಾ ಇದೀಯ ಅಂತಲ್ಲ, ನಿನ್ನ ನಂಬಿಕೆ ಎಷ್ಟು ಕನ್ಫೆಸ್ ಮಾಡ್ತಾ ಇದೀಯ ಅಂತಲ್ಲ, ನಿನ್ನ ನಂಬಿಕೆ ಯೇಸು ಏನ್ ಮಾಡಿದ್ದಾನೋ ಆ ಕಾರ್ಯದ ಮೇಲೆ ನೀನು ಬಿಲೀವ್ ಮಾಡುವಾಗ, ನನ್ನ ಅಪರಾಧಗಳು ಯೇಸು ಹೊತ್ತುಕೊಂಡಿದ್ದಾನೆ, ನನಗಾಗಿ ಯೇಸು ರಕ್ತ ಸುರಿಸಿದ್ದಾನೆ, ನನಗಾಗಿ ಯೇಸು ಬಾಸುಂಡೆಗಳನ್ನು ತೆಗೆದುಕೊಂಡಿದ್ದಾನೆ ಅಂತ ನೀನು ಯಾವ ಹೃದಯದಿಂದ ನಂಬುತ್ತೀಯೋ ಅವಾಗಲೇ ನಿನಗೆ ಒಂದು ಶಾಶ್ವತವಾದ ಪರಿಹಾರ ಸಿಕ್ಕಿ ಬಿಟ್ಟಿತು. ಹಲ್ಲೆಲೂಯ. 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 ದಾವೀದನು ಹೇಳ್ತಾನೆ, ಟೇಸ್ಟ್ ಅಂಡ್ ಸೀ that the Lord is good. ಯೆಹೋವನು ಒಳ್ಳೆಯವನದು ರುಚಿಸಿ ನೋಡು. ಹಲ್ಲೆಲೂಯ. ಪಾಪಗಳನ್ನು ಯಾರು ಕ್ಷಮಿಸಲಿಕ್ಕೆ ಸಾಧ್ಯ? ಮನುಷ್ಯನನ್ನು, ದೇವರು, ಯೇಸು ಕ್ರಿಸ್ತನು. ಅದಕ್ಕೆ ನಾವು ಲಾಸ್ಟ್ ಅಲ್ಲಿ ನೋಡಿದ್ದೇವೆ, ಯೇಸು ಕ್ರಿಸ್ತನು ನಮ್ಮ ಪಾಪಗಳನ್ನು ಕ್ಷಮಿಸುವುದಕ್ಕೆ ಆತನ ಅಧಿಕಾರ ಇದೆ. ಯಾಕೆ ಅಧಿಕಾರ ಇದೆ? ಆತನು ನನ್ನಲ್ಲಿ ನನ್ನ ಉಂಟು ಮಾಡಿದ್ದಾನೆ, ನನ್ನಲ್ಲಿ ಸೃಷ್ಟಿಕರ್ತನಾಗಿದ್ದಾನೆ, ಅದಕ್ಕಾಗಿ ಯೇಸುವಿಗೆ ಆ ಅಧಿಕಾರ ಇದೆ. ಹಲ್ಲೆಲೂಯ. ಯಾಕೆ ಅನೇಕರು ನೋಡ್ತೇವೆ, ಯೌವನಸ್ಥರು ಸುಸೈಡ್ ಮಾಡಿಕೊಳ್ಳುವುದು, ಫ್ಯಾಮಿಲಿಗಳು ಸುಸೈಡ್ ಮಾಡಿಕೊಳ್ಳುವುದು, ಒಳಗಡೆ ಅವರ ಪಾಪದ ಖಂಡನೆಯಲ್ಲಿ ಜೀವಿಸ್ತಾ ಇರ್ತಾರೆ, ಗಿಲ್ಟಿ ಫೀಲ್ ಅಲ್ಲಿ ಇರ್ತಾರೆ, ಗಿಲ್ಟ್ ಅಲ್ಲಿ ಜೀವಿಸ್ತಾ ಇರ್ತಾರೆ. ಆ ಗಿಲ್ಟ್ ಹೇಗೆ ಹೊರಗಡೆ ಬರ್ತದೆ ಅಂದ್ರೆ ಅದು ಯೇಸುವಿನ ರಕ್ತದಿಂದ. ಹಲ್ಲೆಲೂಯ. ಕೇವಲ ಯೇಸುವಿನ ರಕ್ತದಿಂದ ಮಾತ್ರ ನಮ್ಮ ಪಾಪಗಳು ಪರಿಹಾರ ಆಗಕ್ಕೆ ಸಾಧ್ಯ. ಹಲ್ಲೆಲೂಯ. ಹಲ್ಲೆಲೂಯ. ನಾವು ಪಶ್ಚಾತ್ತಾಪ ಪಡ್ತೀವಂತಲ್ಲ, ನಾವು ಕಣ್ಣೀರು ಹಾಕ್ತೀವಂತಲ್ಲ, ಅದು ಪಶ್ಚಾತ್ತಾಪದ ಒಂದು ಭಾಗ. ಆದರೆ ನಮ್ಮ ಪಾಪದ ಪರಿಹಾರ ಓನ್ಲಿ ಬ್ಲಡ್ ಆಫ್ ಜೀಸಸ್, ಯೇಸುವಿನ ರಕ್ತ ಮಾತ್ರ. ಹಲ್ಲೆಲೂಯ. ಹಲ್ಲೆಲೂಯ. ಯಾವಾಗಿಂದ ನಿಮಗೆ ಅರ್ಥ ಆಗ್ತದೋ, ಇನ್ನೊಬ್ಬರನ್ನು ಕ್ಷಮಿಸುವುದರಲ್ಲಿ ನೀವು ಹಿಂದೆ ನೋಡಿ. ಹಲ್ಲೆಲೂಯ. ಯಾಕೆ ಗೊತ್ತಾ? ನಮ್ಮಲ್ಲಿ ಆ ಆಟಿಟ್ಯೂಡ್ ಇದೆ ಅಂತ ಗೊತ್ತಿಲ್ಲ, ಈ ರೆಬೆಲಿಯಸ್ ಸಿನ್ ಇದೆ ಅಂತ ಗೊತ್ತಿಲ್ಲ. ಹಲ್ಲೆಲೂಯ. ಹಲ್ಲೆಲೂಯ. ಇದು ಹೇಗೆ ರಿವೀಲ್ ಆಗ್ತದೆ ಗೊತ್ತಾ? ಯೇಸುವಿನ ಸನ್ನಿಧಾನದಲ್ಲಿ ನೀನು ಬಂದಾಗ. ಯೆಶಾಯ ಒಬ್ಬ ಪ್ರವಾದಿ ಇದ್ದ. ಪ್ರವಾದಿ ಅಂದ್ರೆ ನೇರವಾಗಿ ಮಾತಾಡೋರು, ಪ್ರವಾದಿ ಅಂದ್ರೆ ಇದ್ದಕ್ಕಿದ್ದಂಗೆ ಹೇಳೋರು ಪ್ರವಾದಿ. ಯೆಶಾಯ 6ನೇ ಅಧ್ಯಾಯದಲ್ಲಿ ಎಲ್ಲರಿಗೆ ಖಂಡಿಸ್ತಾ ಇದ್ದಾರೆ, ಅಯ್ಯೋ ಕಪಟಿಗಳೇ ಹಿಂಗಿದ್ದೀರಿ, ಅಯ್ಯೋ ಕಪಟಿಗಳೇ ಹಿಂಗಿದ್ದೀರಿ, ಅಯ್ಯೋ ಕಪಟಿಗಳೇ ಹಿಂಗಿದ್ದೀರಿ ಅಂತ. ಕೊನೆಯದಾಗಿ ಯಾವಾಗ ದೇವರ ದರ್ಶನ ಆಗ್ತದೋ ಆಗ ಅವನು ಇನ್ನೊಬ್ಬರಿಗೆ ಕಪಟಿ ಅಂತ ಇಲ್ಲ, ಅವನೇ ಅನ್ಕೋತಾ ಇದ್ದಾನೆ, ಅಯ್ಯೋ ನಾನು ಕಪಟಿ, ಹೊಲಸು ತುಟಿ ಉಳ್ಳವನು, ಹೊಲಸು ನಾಲಿಗೆ ಉಳ್ಳವನು. ಯಾಕೆ? ಅವನು ದೇವರನ್ನು ನೋಡಿದ್ದಾನೆ. ಹಲ್ಲೆಲೂಯ. ಯಾವ ವ್ಯಕ್ತಿ ದೇವರನ್ನು ನೋಡ್ತಾನಲ್ಲ ಅವನ ಜೀವಿತ ಹಂಗೆ ಇರಂಗಿಲ್ಲ. ಮೊಟ್ಟ ಮೊದಲನೇದಾಗಿ ಅವನ ಸಿನ್ ರಿವೀಲ್ ಆಗ್ತದೆ. ಹಲ್ಲೆಲೂಯ. ಹಾಗೆ ಹೇಳ್ತಾನೆ, ಸ್ವಾಮಿ ನಾನು ಹೊಲಸು ನಾಲಿಗೆ ಉಳ್ಳವನು. ಆಗ ಬೈಬಲ್ ಹೇಳ್ತಾರೆ, ದೇವದೂತರು ಆ ಪರಲೋಕದಲ್ಲಿನ ಕೋಲನ್ನು ತಂದು ಆತನ ನಾಲಿಗೆಗೆ ಒರೆಸ್ತಾರೆ. ಈಗ ನೀನು ಶುದ್ಧನಾಗಿದ್ದಿ, ಈಗ ನೀನು ಏನೆಲ್ಲ ಮಾತಾಡ್ತೀಯೋ ಒಂದು ಮಾತಾದರೂ ಕೂಡ ನಾನು ಬಿದ್ದು ಹೋಗುವುದಕ್ಕೆ ಬಿಡುವುದಿಲ್ಲ ಎಂಬುದಾಗ್ತದೆ. ಅದಕ್ಕೆ ಯೆಶಾಯ 55ನೇ ಅಧ್ಯಾಯದಲ್ಲಿ ಬರೀತಾನೆ, ಯೆಹೋವನ ಆಲೋಚನೆಯು ಆಕಾಶ ಭೂಮಿ ಎಷ್ಟು ಉನ್ನತವಾಗಿದೆಯೋ ಅಷ್ಟು ಉನ್ನತವಾಗಿದೆ, ಆತನ ಬಾಯಿಂದ ಹೊರಡುವ ಮಾತು ಒಂದಾದರೂ ಬಿದ್ದು ಹೋಗುವುದಿಲ್ಲ. ಯಾವಾಗ ನೀನು ಅರ್ಥ ಮಾಡ್ಕೊಳ್ತೀಯೋ, ಯಾವಾಗ ದೇವರೊಟ್ಟಿಗೆ ನೇರ ಭೇಟಿ ಆಗ್ತದೋ, ಮೊಟ್ಟ ಮೊದಲನಾಗಿ ರಿವೀಲ್ ಆಗುವಂಥದ್ದು ಏನು ಗೊತ್ತಾ? ನಿನ್ನ ನೇಚರ್ ರಿವೀಲ್ ಆಗ್ತದೆ. ಹಲ್ಲೆಲೂಯ. ಹಲ್ಲೆಲೂಯ. ನಿನ್ನ ಸ್ವಭಾವ ರಿವೀಲ್ ಆಗ್ತದೆ. ಎಷ್ಟು ನಾನು ಪಾಪಿ ಆಗಿದ್ದೇನೆ, ಎಷ್ಟು ನಾನು ಹೊಲಸಾಗಿದ್ದೇನೆ,
ಹಲ್ಲೆಲೂಯಾ. ಪೇತ್ರನು ದೊಡ್ಡ ಅದ್ಭುತವನ್ನು ನೋಡಿದ. ಮೀನುದಲ್ಲಿ ಅನೇಕ ರಾಶಿ ಮೀನುಗಳು ಬಂದಿದ್ದಾವೆ. ಅವನು ಸಂತೋಷ ಪಡ್ಬೇಕಾಗಿತ್ತು. ಯಾಕೆ ಗೊತ್ತಾ? ಆತರ ಒಂದು ಮಾತು ಹೇಳಿದ, ಇಡೀ ರಾತ್ರಿ ಎಲ್ಲ ಪ್ರಯಾಸ ಪಟ್ಟಿದ್ದೀನಿ ಸ್ವಾಮಿ, ಅದು ಒಂದು ಮೀನು ಕೂಡ ನನಗೆ ಸಿಕ್ಕಿಲ್ಲ, ಆದ್ರೆ ನಿನ್ನ ಮಾತಿನ ಮೇರೆಗೆ ನಾನು ಬಲೆಯನ್ನು ಹಾಕ್ತೀನಿ ಅಂತ ಹೇಳಿ ಬಲೆ ಹಾಕಿದಾಗ ಅವನು ಸಂತೋಷ ಪಡ್ಬೇಕಾಗಿತ್ತು. ಏನ್ ಗೊತ್ತಾ? ನಾನು ದೇವರಿಗೆ ವಿಧೇಯನಾದಪ್ಪ, ನಾನು ದೇವರಿಗೆ ವಿಧೇಯನಾದೆ, ಅದಕ್ಕೆ ನನಗೆ ಇಷ್ಟು ಆಶೀರ್ವಾದ ಬಂತು ನೋಡು ಅಂತ ಬೇಕಾಯ್ತು. ಬಟ್ ಅವನ್ ಏನ್ ಹೇಳ್ತಾನೆ ಗೊತ್ತಾ? ಸ್ವಾಮಿ, ನಾನು ಪಾಪಿ ಆಗಿದ್ದೀನಿ, ಅದರಿಂದ ದೂರ ಹೋಗುತ್ತೆ. ಅಂದ್ರೆ ಪೇತ್ರನಿಗೆ ಜೀಸಸ್ಸಿನ ಪ್ರೆಸೆನ್ಸ್ ಅಲ್ಲಿ ಅವನ ಸಿನ್ ಹೊರಗಡೆ ಬರ್ತಾನೆ. ಹಲ್ಲೆಲೂಯಾ. ಅದಕ್ಕೆ ಒಬ್ಬ ವ್ಯಕ್ತಿ ದೇವರ ದರ್ಶನ ಹೊಂದಿದಂತ ವ್ಯಕ್ತಿ ಅವನಿದ್ದ ಹಾಗೆ ಇರಂಗಿಲ್ಲ. ಅವನಿಷ್ಟು ಬ್ರೇಕ್ ಮಾಡ್ತಾರೆ ದೇವರು ಅವನಿಗೆ, ಅಂದ್ರೆ ಅವನಿಗೆ ಇಷ್ಟು ದೇವರು ಮುರಿತಾರಂತಂದ್ರೆ ಅವನು ಯಾರನ್ನು ಕೂಡ ಕ್ಷಮಿಸ್ಲಿಕ್ಕೆ ಹಿಂದೆ ಮುಂದೆ ನೋಡಕ್ಕೆ. ಯಾಕಂದ್ರೆ ಅವನ ಒಳಗಡೆ ಅದು ಅಷ್ಟೊಂದು ತುಂಬಿಕೊಂಡಿದೆ ಅಂತ. ಇದು ಯೇಸುವಿನ ರಕ್ತದಿಂದ ಮಾತ್ರ ಮಾಡಕ್ಕೆ ಸಾಧ್ಯ ಅಂತ. ಹಲ್ಲೆಲೂಯಾ. ಅದಾಗ್ತಾ ಇದೆಯಾ? ಕ್ಷಮಾಪಣೆ ಇನ್ನೊಂದು ಆಶೀರ್ವಾದ. ಹಲ್ಲೆಲೂಯಾ. ಯೇಸುವಿನ ರಕ್ತ ನಮ್ಮ ಎಲ್ಲ ಪಾಪಗಳನ್ನು ಶುದ್ಧೀಕರಿಸುವಂತದ. ಹಲ್ಲೆಲೂಯಾ. ಹೊಂದಿಕೊಳ್ಳುವುದು ಒಂದು ಆಶೀರ್ವಾದ, ಕೊಡುವುದು ಒಂದು ಆಶೀರ್ವಾದವಾಗಿದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಬಿಲೀವ್ ಮಾಡ್ತೀರಿ ನಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿದೆ ಅಂತ? ಹಲ್ಲೆಲೂಯಾ. ದೇರ್ ಇಸ್ ಅನ್ಲಿಮಿಟೆಡ್ ಫಾರ್ಗಿವ್ನೆಸ್. ಸೈತಾನ ನಿನಗೆ ಹಾಕ್ತಾ ಇರ್ಬೋದು, ನೀನು ಪದೇ ಪದೇ ಪಾಪ ಮಾಡ್ತಾ ಇದ್ರೆ ದೇವರು ಕ್ಷಮಿಸಂಗಿಲ್ಲ. ಇಲ್ಲ, ಅನ್ಲಿಮಿಟೆಡ್ ಫಾರ್ಗಿವ್ನೆಸ್. ದೇರ್ ಇಸ್ ಅನ್ಲಿಮಿಟೆಡ್ ಫಾರ್ಗಿವ್ನೆಸ್. ಓ, ಹಾಗಾದ್ರೆ ಪಾಪ ಮಾಡ್ಬೋದಾ? ಪಾಪಕ್ಕೆ ಲೈಸೆನ್ಸ್ ಕೊಡ್ತಾ ಇಲ್ಲ. ಹಲ್ಲೆಲೂಯಾ. ಪಾಪ ಮಾಡುವುದಕ್ಕಾಗಿ ನಿನಗೆ ಲೈಸೆನ್ಸ್ ಕೊಡ್ತಾ ಇಲ್ಲ, ಆದ್ರೆ ಪಾಪದ ಮೇಲೆ ಜಯ ಹೊಂದುವುದಕ್ಕಾಗಿ ದೇವರಿಗೆ ಕೃಪೆಯನ್ನು ಕೊಡ್ತಾ ಇದ್ದಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನೀನನ್ನ ಲೈಸೆನ್ಸ್ ಆಗಿ ತಗೊಂಡ್ರೆ ಏನು ಮಾಡಕ್ಕಾಗಲ್ಲ. ಡಿಮನ್ಸ್ ಗಳಿಗೆ ಡೋರ್ ಓಪನ್ ಮಾಡ್ತೀನಿ, ದುರಾತ್ಮಗಳಿಗೆ ಡೋರ್ ಓಪನ್ ಮಾಡಿ. ಆದ್ರೆ ಪ್ರತಿ ಸಲ ನೀನು ಪಾಪ ಮಾಡಿ ದೇವರ ಬಳಿಗೆ ಹೋದಾಗ ಪ್ರತಿ ಸಲ ದೇವರಿಗೆ ಕ್ಷಮಿಸ್ತಾರೆ, ಪ್ರತಿ ಸಲ ದೇವರಿಗೆ ರಕ್ತದ ಶುದ್ಧೀಕರಿಸ್ತಾರೆ. ಯಾಕೆ? ಆ ಒಬ್ಬನೇ ಮಗನನ್ನು ಯೇಸುವನ್ನು ದೇವರು ತಂದೆ ದೇವರು ಕೊಡಲ್ಪಟ್ಟಿದ್ದಾನೆ. ಹಲ್ಲೆಲೂಯಾ. ಸೊ ಇವತ್ತು ನಿಮ್ಮ ಜೀವಿತದಲ್ಲಿ ಈ ಕ್ಷಮಾಪಣೆ ಆಶೀರ್ವಾದವನ್ನು ಅರ್ಥ ಮಾಡಿಕೊಳ್ಳಬೇಕು. ಎರಡನೇದಾಗಿ ಕ್ಷಮಾಪಣೆಯನ್ನು ನಾನು ಕೊಡಬೇಕಾಗಿದೆ. ಹಲ್ಲೆಲೂಯಾ. ಕೊಡದೇ ಇದ್ರೆ ಏನಾಗ್ತದೆ? ಹಲ್ಲೆಲೂಯಾ. ಒಳಗಡೆ ಬಹಳಷ್ಟಿದೆ ಜನರಲ್ಲಿ. ಹೇಟ್ರೆಡ್ನೆಸ್ ಇದೆ, ಛಲಸ್ಸಿ ಇದೆ, ಹೊಟ್ಟೆ ಕಿಚ್ಚಿದೆ. ಹಲ್ಲೆಲೂಯಾ. ಅನ್ಫರ್ಗಿವ್ನೆಸ್ ಸೈನ್ಸ್ ಅಲ್ಲಿ ಹೇಳ್ತದೆ, ಕೇಳಿಸ್ಕೊಳ್ರಿ. ಇತ್ತೀಚೆಗೆ ಹಾರ್ಟ್ ಅಟ್ಯಾಕ್ ಸಾಯ್ತಾ ಇದ್ದಾರೆ, ಕ್ಯಾನ್ಸರ್ ಆಗಿ ಸಾಯ್ತಾ ಇದ್ದಾರೆ. ಈಗ ನಮ್ಮಲ್ಲಿ ಇಂಡಿಯಾ ಡಯಾಬಿಟೀಸ್ ಅಲ್ಲಿ ನಂಬರ್ 1 ಪೊಸಿಷನ್ ಬರ್ತಾ ಇದೆ. ಬರ್ತಾ ಯಾಕೆ ಅಂತ ಸ್ಟಡೀಸ್ಗಳು ಹೇಳ್ತದೆ. ಕೆಲವು ಸ್ಟಡೀಸ್ 60% ಹಾರ್ಟ್ ಅಟ್ಯಾಕ್ ಮತ್ತು ಕ್ರಾನಿಕ್ ಕ್ಯಾನ್ಸರ್ಗೆ ಕಾರಣ ಏನು ಅಂದ್ರೆ ಅವರಲ್ಲಿ ಕ್ಷಮಿಸದೇ ಇರುವಂತ ಮನೋಭಾವನೆ ಇಲ್ಲದೆ ಇರುವುದರಿಂದ. ಸೈನ್ಸ್ ಪ್ರೂವ್ ಮಾಡ್ತಾ ಇದೆ. ಫಾರ್ಗಿವ್ನೆಸ್ ಇಲ್ಲದೆ ಇರುವುದರಿಂದ, ಅಂದ್ರೆ ಆ ಒಂದು ಕ್ಷಮಾಪಣೆ ಇಲ್ಲದಂತ ಆಟಿಟ್ಯೂಡ್ ಅನ್ನು ಕ್ಯಾರಿ ಮಾಡ್ತಾ ಇದ್ದಾರೆ, ಅಂದ್ರೆ ಆ ಜಲಸ್ ಅನ್ನು ಕ್ಯಾರಿ ಮಾಡ್ತಾ ಇದ್ದಾರೆ, ಹೇಟ್ರೆಡ್ನೆಸ್ ಅನ್ನು ಕ್ಯಾರಿ ಮಾಡ್ತಾ ಇದ್ದಾರೆ. ಈ ಇಮೋಷನ್ಸ್ ಗಳು ಏನಾಗ್ತದೆ ಅಂದ್ರೆ ನಮ್ಮಲ್ಲಿ ಹಾರ್ಮೋನ್ಸ್ ರಿಲೀಸ್ ಮಾಡ್ತದೆ. ನಮ್ಮಲ್ಲಿ ಹಾರ್ಮೋನ್ಸ್ ಗಳು ರಿಲೀಸ್ ಮಾಡಿ ಅನೇಕರಿಗೆ ಅರ್ಥರೈಟಿಸ್ ಯಾಕೆ ಬರ್ತದೆ ಗೊತ್ತಾ? ಬೈಬಲ್ ಅಲ್ಲಿ ವರ್ಡ್ ಇದೆ, ಹೊಟ್ಟೆ ಕಿಚ್ಚು ಬೋನ್ಸ್ ಗಳನ್ನು ಸವಿಯ ಹಾಗೆ ಮಾಡ್ತದೆ, ಸವಿಯ ಹಾಗೆ ಮಾಡ್ತದೆ, ಸವಿತದಂತ ಬೋನ್ ಸವಿತಾ ಬರ್ತದೆ. ಯಾಕೆ? ನೀವು ಹೊಟ್ಟೆ ಕಿಚ್ಚು ಕ್ಯಾರಿ ಮಾಡುವಾಗ ಅದು ಹಾರ್ಮೋನ್ಸ್ ರಿಲೀಸ್ ಆಗ್ತದೆ. ಸೊ ಬೋನ್ಸ್ ಎಲ್ಲ ಹೋಗಿ ಅರ್ಥರೈಟಿಸ್ ಎಲ್ಲ ಬೋನ್ಸ್ ಎಲ್ಲ ಹೇಗಾಗ್ತದೆ, ಬೆಂಡ್ ಆಗ್ತದೆ. ಯಾಕೆ? 60% ಇದಕ್ಕೆ ಕಾರಣ. ಹಲ್ಲೆಲೂಯಾ. ಕ್ಷಮಾಪಣೆ ಮಾಡಂಗಿಲ್ಲ, ಹೇಟ್ರೆಡ್ನೆಸ್ ಕ್ಯಾರಿ ಮಾಡ್ತಿರ್ತಾರೆ, ಜಲಸಿ ಕ್ಯಾರಿ ಮಾಡ್ತಿರ್ತಾರೆ. ಇದೆಲ್ಲದರಿಂದ ಅನೇಕ ರೀತಿಯಾದಂತ ನಾನಾ ವಿಧವಾದ ರೋಗಗಳಿಗೆ ಅವರು ಡೋರ್ ಓಪನ್ ಮಾಡ್ತಾರೆ. ಹಲ್ಲೆಲೂಯಾ. ಇವತ್ತು ನಾವು ಬಿಡುಗಡೆ ಆಗ್ಬೇಕಾ? ಅನ್ಫರ್ಗಿವ್ನೆಸ್ ವಿಲ್ ಓಪನ್ ದ ಡೋರ್ ಫಾರ್ ಎನಿಮಿ. ಹಲ್ಲೆಲೂಯಾ. ಅಂದ್ರೆ ನೀವು ಕ್ಷಮಾಪಣೆಯನ್ನು ಹೊಂದಿಕೊಂಡು ನೀವು ಕ್ಷಮಿಸದೇ ಇದ್ರೆ ಸೈತಾನನಿಗೆ ಡೋರ್ ಓಪನ್ ಮಾಡ್ತೀವಿ. ಯಾವಾಗ ನಿಮ್ಮಲ್ಲಿ ಸೈತಾನನ ಕೆಲಸ ಮಾಡ್ತಾ ಇದ್ರೆ ಅಂತ ಹೇಗೆ ಗೊತ್ತಾಗ್ತದೆ?
ನಿನ್ನ ಲೈಫಲ್ಲಿ, ಯಾಕಂದ್ರೆ ನನ್ನ ಲೈಫಲ್ಲಿ ಸಹಿತ ಗೊತ್ತಿರಲಿಲ್ಲ ಸಹಿತ ನಿಮಗೆ ಕೆಲಸ ಮಾಡ್ತಾ ಇದ್ದಾನೆ ಅಂತೇಳಿ. ಭಾಳ ಚಾಲು ಸಹಿತಾನ ಅವ್ನು ಸೀಕ್ರೆಟ್ ಆಗಿ ತೋರಿಸ್ಕೊಳ್ಳಲ್ಲ, ಮಾಡ್ತಾ ಇದ್ದೀನಿ ನೋಡು ಅಂತೇಳಿ. ಸೀಕ್ರೆಟ್ ಆಗಿ ಮಾಡ್ತಾ ಇರ್ತಾರೆ, ಬಟ್ ಗೊತ್ತಿರೋದಿಲ್ಲ ಸಹಿತಾನೆ ಮಾಡ್ತಾ ಇದ್ದಾರೆ. ನಾವು ಅನ್ಕೋತೀವಿ ದೇವರು ನಮಗೆ ಅಣತರೆ ಆಗಿದ್ದಾನೆ. ಹಲ್ಲೆಲೂಯಾ. ದೇವರು ನಮಗೆ ಏನಂತಂದ್ರೆ ವಿರೋಧವಾಗಿದ್ದಾರೆ. ಒಂದು ವಿಡಿಯೋ ನೋಡ್ತಾ ಇದ್ದೆ, ಒಬ್ಬ ಅಮ್ಮಂದು ಬಹಳ ಬಡತನ, ಬಹಳ ಕಷ್ಟ ಅವಳಿಗೆ. ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದಾರೆ, ಭಗವಾನ್ ಹಮಾರೆ ऊपर भी रहम करना, ಭಗವಾನ್ ಹಮಾರೆ ऊपर भी आंख खोलना. ಅಂದ್ರೆ ದೇವರು ನಮ್ಮ ಮೇಲೆ ಕೂಡ ಕಣ್ಣು ತೆಗಿಬೇಕು, ದೇವರು ನಮ್ಮನ್ನು ಕೂಡ ಕರುಣಿಸಬೇಕು. ನೋಡ್ರಿ, ಅವರಿಗೆ ಗೊತ್ತೇ ಇಲ್ಲ ದೇವರು ಕರುಣೆ ಉಳ್ಳ ದೇವರಾಗಿದ್ದಾನೆ. ಅವ್ರಿಗೆ ಗೊತ್ತೇ ಇಲ್ಲ ದೇವರು ನಮಗೆ ಬೆಳಕನ್ನಾಗಿ ಮಾಡಿದ್ದಾರೆ, ಬೆಳಕನ್ನು ಕೊಟ್ಟಿದ್ದಾರೆ ಅಂತ ಹೇಳಿ. ಹಲ್ಲೆಲೂಯಾ. ನೋಡಿ, ದೇವ್ರು ಜನಗಳಿಗೆ ಆ ಸತ್ಯನೇ ಗೊತ್ತಿಲ್ಲ, ಆದರೆ ದೇವರು ನನಗೆ ನಿನಗೆ ಸತ್ಯವನ್ನು ತಿಳಿದುಕೊಳ್ಳುವಂತೆ ಸಹಾಯ ಮಾಡಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ನಮ್ಮ ಲೈಫ್ ಅಲ್ಲಿ ಯಾಕೆ ಕೆಲವೊಂದೆಲ್ಲ ಡಿಲೇ ಆಗ್ತಾ ಇರ್ತದೆ, ಕೆಲವೊಂದು ತಡಗಳಾಗ್ತಾ ಇರ್ತದೆ ಅಂತಂದ್ರೆ, ಒನ್ ಆಫ್ ದ ರೀಸನ್, ಎಲ್ಲಾ ತಡಗಳಿಗೆ ಇದೇ ರೀಸನ್ ಅಂತ ಹೇಳ್ತಾ ಇಲ್ಲ, ಒನ್ ಆಫ್ ದ ರೀಸನ್ ಅಂದ್ರೆ ಅನೇಕ ರೀಸನ್ಗಳಲ್ಲಿ ಇದು ಒಂದು ರೀಸನ್ ಆಗಿರ್ಬೋದು ಲೈಫ್. ಹಲ್ಲೆಲೂಯಾ. ಸೈತಾನನೇ ಹೇಗೆ ನನ್ನ ಜೀವಿತದಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಅಂತ ಹೇಗೆ ಗೊತ್ತಾಗ್ತದೆ ನೋಡ್ರಿ. ಇದನ್ನ ತಿಳಿದುಕೊಂಡ್ರೆ ಗೊತ್ತಾಗ್ಬಿಡ್ತದೆ ಸೈತಾನ ಎಲ್ಲ ಕಾರ್ಯಗಳೆಲ್ಲ ಸೈತಾನಿಂದ ಬರ್ತದೆ ಅನ್ಕೋಬೇಡ್ರಿ. ಕೆಲವರು ಏನೇ ಮಾಡಿದ್ರು ಕೂಡ ಸೈತಾನ ಮಾಡ್ತಾ ಇದ್ದಾರೆ. ನನ್ನ ಬೈಬಲ್ ಓದಕ್ ಬಿಡ್ತಾ ಇಲ್ರಿ ಸೈತಾನ, ನನ್ನ ಪ್ರೇಯರ್ ಮಾಡಕ್ ಬಿಡ್ತಾ ಇಲ್ರಿ ಸೈತಾನ, ನನ್ನ ಚರ್ಚಿಗೆ ಬರಕ್ ಬಿಡ್ತಾ ಇಲ್ರಿ ಸೈತಾನ. ಹಿಡ್ದಾನ ಅವನಿಗೆ ಹೋಗ್ಬೇಡಂತ, ನೀವು ಪ್ರೇಯರ್ ಮಾಡ್ಬೇಡ ಅಂತ ಹಿಡ್ದಾನೆ ಕೈ. ನೀವು ಬೈಬಲ್ ಓದ್ತಾ ಇದ್ರು, ಮುಚ್ಚು ಬೈಬಲ್ ಮುಚ್ಚು. ಏನೇ ಮಾಡಿ ಸೈತಾನ ಕಾರ್ಯ ಮಾಡ್ತಾ ಇದ್ದಾರೆ, ಸೈತಾನ ತಡೆ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಎಲ್ಲಿಗಾದ್ರೂ ಹೋಗ್ಬೇಕು ಅಂದ್ರೆ, ಕಾರಲ್ಲಿ ಹೋಗ್ಬೇಕು ಅಂದ್ರೆ, ಫಸ್ಟ್ ಒಬ್ಬ ಪಕ್ಕ ಡ್ರೈವರ್ ಇದ್ರೆ ಅವ್ರು ಏನ್ ಮಾಡ್ತಾರೆ, ಎಲ್ಲಾ ಟೈರ್ಗಳು ಚೆಕ್ ಮಾಡ್ತಾರೆ, ಹವಾ ಇದೆಯೋ ಇಲ್ಲೋ ಎಲ್ಲ ಚೆಕ್ ಮಾಡಿ ಅಲ್ಲಿ ತನಕ ಹೋಗೋ ಸ್ಥಿತಿಗೆ ನಮಗೆ ಈ ಟೈರ್ ನಡೀತದೋ ಇಲ್ಲೋ ಅಂತ ನೋಡ್ತಾರೆ. ಅರ್ಧಂಬರ್ಧ ಡ್ರೈವರ್, ಅದರಲ್ಲಿ ವಿಶ್ವಾಸಿ, ಚಲ್ತಾ ಪರಮೇಶ್ವರ ಮನೆ ಸಾಧನೆ, ಚಲೋ ದೇವ್ರ ನಮ್ಮ ಜೊತೆ ಇದೆ, ನಡ್ರಿ. ಹಲ್ಲೆಲೂಯಾ. ಅರ್ಧಂಬರ್ಧ ಟೈರ್ ಇದಾವ, ಬಟ್ ಇವ್ರಿಗೆ ನಂಬಿಕೆ ಏನು? ಇಂಥದ್ರಲ್ಲಿ ನಂಬಿಕೆ. ಟೈರ್ ಚೇಂಜ್ ಮಾಡ್ಕೊಳಕಿಲ್ಲ, ಇಂಥದ್ರಲ್ಲಿ ನಂಬಿಕೆ ತೋರಿಸ್ತಾರೆ. ದೇವ್ರ ನಮ್ಮ ಜೊತೆ ಇದಾರಪ್ಪ, ನಡಿ, ಏನಾಗಲ್ಲ. ಅಲ್ಲಿ ಎಲ್ಲೋ ಅರ್ಧದಾರೆ ಪುಸ್ ಅನ್ಕೊಂಡೆ ಸೈತಾನ್ ಏನಾದ್ರೂ ಮಾಡ್ತಾನೆ. ಸೈತಾನ್ ಮಾಡಿಲ್ಲ, ನೀನ್ ಅಡ್ವಾನ್ಸ್ ಆಗಿ ದೇವರಿಗೆ ತೋರಿಸಿದ್ದಾರೆ, ಟೈರ್ ಹಾಕಪ್ಪ, ಅದು ಮಾಡು ಅಂತ ಹೇಳಿ. ನೀನ್ ಎಲ್ಲ ತಂದು ಸೈತಾನ್ ಬಿಡ್ತಾ ಇಲ್ಲ. ಅದು ಮೂಲೆ ಕುತ್ಕೊಂಡು ಈ ವಿಶ್ವಾಸಿಗಳು, ಕ್ರಿಶ್ಚಿಯನ್ಸ್ದವ್ರಂಗೆ ಎಷ್ಟು ಇದು ಮಾಡ್ತಾರೆ, ಎಲ್ಲ ಮಾಡೋದು ಅವ್ರು ಮಾಡ್ತಾರೆ, ನಮ್ಮ ಮೇಲೆ ಹಾಕ್ತಾರೆ. ಅವುಗಳಿಗೆ ಆ ಕಡಿದು ಹಿಂಗೆ ತಿಲ್ಲಿದ ತಿನ್ನು ಫೋರ್ಸ್ ಮಾಡ್ಬಿಟ್ರಿ, ದೋಸ್ತರು ಫೋರ್ಸ್ ಮಾಡ್ಬಿಟ್ರಿ. ಹಲ್ಲೆಲೂಯಾ. ಕೆಲವರಿಗೆ ಏನೇನೋ ಕುಡಿದ ನೆಸದವಾಗಿ ಗೊತ್ತಾಗಲ್ಲ, ಕುಡಿದ ನೆಸವಾಗಿ ಊಟ ತಿಂತಾರೆ, ಕುಡಿದ ನೆಸವಾಗಿ ಏನೋ ಅಂದ್ಬಿಟ್ಟೆ. ಹಲ್ಲೆಲೂಯಾ. ಎಲ್ಲದಕ್ಕ ಸೈತಾನ್ ರೀಸನ್ ಇರಲ್ಲ, ಬಟ್ ಪಾಪ ಸೈತಾನೇ ಓಪನ್ ಮಾಡ್ತಾನೆ. ಹಲ್ಲೆಲೂಯಾ. ಅದಕ್ಕೆ ಇಮ್ಮಿಡಿಯೇಟ್ ಆಗಿ ನಾವು ಯಾವಾಗಲೂ ಯೇಸುವಿನ ರಕ್ತದಲ್ಲಿ ಯೇಸುವಿನ ರಕ್ತದ ಸುರಕ್ಷತೆಯಲ್ಲಿ ಬರಬೇಕು. ಹಲ್ಲೆಲೂಯಾ. ನೋಡ್ರಿ, ಒಂದು ಸಾಮ್ಯವನ್ನು ನಾವು ನೋಡಿಕೊಳ್ಳೋಣ, ಒಂದು ಹೇಗೆ ಸೈತಾನನ ಕಾರ್ಯಕ್ಕೆ ನಾವು ದ್ವಾರ ಅಂತ ಇದೆ. ಮತ್ತಾಯ ಬರೆದ ಸುವಾರ್ತೆ 18ನೇ ಅಧ್ಯಾಯ, ಮತ್ತಾಯ ಬರೆದ ಸುವಾರ್ತೆ 18ನೇ ಅಧ್ಯಾಯ 21ನೇ ವಚನದಿಂದ ಓದಿಕೊಳ್ಳೋಣ. ಏಸನಿಗೆ ಅರ್ಥ ಆಗ್ತಾ ಇದೆ? ಕಲಿತಾ ಇದ್ದಾರೆ ದೇವರ ವಾಕ್ಯ? ಅರ್ಥ ಆಗ್ತಾ ಇದೆಯಲ್ಲ? ಅರ್ಥ ಆಗೋರೆಲ್ಲ ಗಟ್ಟಿಯಾಗಿ ಬೋಲೋ ಯೇಸು ಮಸೀಹಿ. ಓಕೆ, ಕೆಲವರು ಮಲ್ಕೊಂಡವರೆಲ್ಲ ಎದ್ದೇಳ್ತಾರೆ, ಶುಭಾಶಿಸಿದ್ದಾರೆ. ಓಕೆ, ಮತ್ತಾಯ ಬರೆದ ಸುವಾರ್ತೆ 18ನೇ ಅಧ್ಯಾಯ 21ನೇ ವಚನದಿಂದ ಓದಿಕೊಳ್ಳೋಣ. ಆಗ ಪೇತ್ರನು ಆತನ ಬಳಿಗೆ ಬಂದು, ಸ್ವಾಮಿ, ನನ್ನ ಸಹೋದರ ನನಗೆ ತಪ್ಪು ಮಾಡುತ್ತಾ ಬಂದರೆ ನಾನು ಎಷ್ಟು ಸಾರಿ ಅವನಿಗೆ ಕ್ಷಮಿಸಬೇಕು?
7 ಸಾರಿಯೋ ಎಂದು ಕೇಳಲು ಯೇಸು ಅವನಿಗೆ 7 ಸಾರಿ ಎಂದಲ್ಲ 770 ಸಾರಿ ಎಂದು ನಿನಗೆ ಹೇಳುತ್ತೇನೆ. ಹಲ್ಲೆಲೂಯಾ. ಯೇಸು ಸ್ವಾಮಿಗೆ ಪೇತ್ರನು ಬಂದು ಕೇಳ್ತಾ ಇದ್ದಾರೆ, ನನ್ನ ವಿರೋಧವಾಗಿ ಎಷ್ಟು ಸಲ ಕ್ಷಮಿಸ್ಬೇಕು ನಾ? 1 ಸಲ, 2 ಸಲ, 3 ಸಲ, ಎಷ್ಟು ಸಲ ಹೇಳಿ? ಹಲ್ಲೆಲೂಯಾ. ಕೆಲವು ಸಲ 3 ಸಲ ನೋಡ್ತೀನಿ, ಮತ್ತೆ ಹಂಗೆ ಮಾಡತ್ರಲ್ಲ, ಅವ್ನಿಗೆ ಬಿಟ್ಬಿಡ್ತೀವಿ. ಹಲ್ಲೆಲೂಯಾ. ಕಂಡೀಷನ್ ಆಗ್ತೀವಿ ನಾವು. ಇಲ್ಲಿ ಪೇತ್ರನು ಕೂಡ ಯೇಸು ಸ್ವಾಮಿ ಬಂದು ಕೇಳ್ತಾ ಇದ್ದಾರೆ, ಯೇಸುವೇ, ನನ್ನ ಸಹೋದರನಿಗೆ ತಪ್ಪು ಮಾಡುತ್ತಾ ಬಂದ್ರೆ ನಾನು ಎಷ್ಟು ಸಲ ಅವನಿಗೆ ಕ್ಷಮಿಸ್ಬೇಕು? ನೋಡ್ರಿ, ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ 7 ಅಲ್ಲ, ಆದ್ರೆ 77 ಸಲ. ಅಂದ್ರೆ ಕ್ಯಾಲ್ಕುಲೇಷನ್ ಮಾಡಿದ್ರೆ 490 ಟೈಮ್ಸ್ ಆಗ್ತದೆ. ಓಕೆ, 490 ಟೈಮ್ಸ್ ಆಯ್ತು ಅಂದ್ರೆ ಆಮೇಲೆ ಕ್ಷಮಿಸಂಗಿಲ್ಲ ಅಂತಲ್ಲ. ಅದರ ಅರ್ಥ ಏನು ಅಂದ್ರೆ ಯು ಹ್ಯಾವ್ ಎ ಫರ್ಗಿವ್ನೆಸ್ ಹಾರ್ಟ್. ನೀನು ಯಾವಾಗ್ಲೂ ಕ್ಷಮಿಸುವಂತ ಹೃದಯವನ್ನು ಇಟ್ಟುಕೋ. ಯಾಕೆ ಅಂತ ಯೇಸು ಸ್ವಾಮಿ ಸಾಮ್ಯವನ್ನು ಹೇಳ್ತಾ ಇದ್ದಾರೆ ನೋಡ್ರಿ. ಕಂಟಿನ್ಯೂ ವಾಕ್ಯ ಓದುವಾಗ ನೋಡ್ರಿ, 23ನೇ ವಚನ. ಆದ್ದರಿಂದ ಪರಲೋಕ ರಾಜ್ಯವು, ಎಲ್ಲರಿ ಪರಲೋಕ ರಾಜ್ಯವು, ಎಲ್ಲರಿ ಪರಲೋಕ ರಾಜ್ಯವು, ಎಲ್ಲರಿ ಪರಲೋಕ ರಾಜ್ಯವು. ಹಲ್ಲೆಲೂಯಾ. ಆದ್ದರಿಂದ ಪರಲೋಕ ರಾಜ್ಯವು ತನ್ನ ಸೇವಕರಿಂದ ಲೆಕ್ಕವನ್ನು ತೆಗೆದುಕೊಳ್ಳಬೇಕೆಂದಿದ್ದ ಒಬ್ಬ ಅರಸನಿಗೆ ಹೋಲಿಕೆಯಾಗಿದೆ. ಅವನು ಲೆಕ್ಕ ತೆಗೆದುಕೊಳ್ಳುವುದಕ್ಕೆ ಪ್ರಾರಂಭ ಮಾಡಿದಾಗ ಕೋಟ್ಯಾಂತರ ಸಾಲ ಮಾಡಿದವನೊಬ್ಬನನ್ನು ಅವನ ಬಳಿಗೆ ಹಿಡಿತಂದರು. ಎಲ್ಲರೂ ಕೋಟ್ಯಾಂತರ ಸಾಲ, ಕೋಟ್ಯಾಂತರ ಸಾಲ. ಯಾರಿಗಾದ್ರೂ ಕೋಟ್ಯಾಂತರ ಸಾಲ ಇದೆಯಾ? ಟೆನ್ಷನ್ ತಗೋಬೇಡ್ರಿ. 10-15 ಲಕ್ಷ ಏನು ಚಿಲ್ಲರದ ಸಾಲ ಅದು. ಆಮೇಲೆ ಹೇಳ್ರಿ, 10-15 ಲಕ್ಷಕ್ಕೆ ದೊಡ್ಡ ಹಿಂಗಿದೆ ಅಂತ ಅನ್ಕೋಬೇಡ್ರಿ. ಹಿಂಗ ಅನ್ಕೋಬಿಡ್ರಿ, ಅದು ಹೋಗ್ಬಿಡ್ತದೆ. ನೋಡ್ರಿ, ಕೋಟ್ಯಾಂತರ ಸಾಲ. ಎಷ್ಟು ಸಾಲ ಆಯ್ತು ಅವನಿಗೆ? ಕೋಟ್ಯಾಂತರ ಸಾಲ. ಹಲ್ಲೆಲೂಯಾ. ನಾವು ಕೋಟ್ಯಾಂತರ ಸಾಲಗಾರ ಆಗಲ್ಲ, ಕೋಟಿ ನಮಗೆ ಬರ್ತದೆ. ಕೋಟ್ಯಾಂತರ ಸಾಲ ಮಾಡಿದನೊಬ್ಬನನ್ನು ಅವನ ಬಳಿಗೆ ಹಿಡಿತಂದರು. ಯಾರ ಬಳಿಗೆ ಹಿಡಿತರ್ತಾ ಇದ್ದಾರೆ? ಒಬ್ಬ ಅರಸನ ಬಳಿಗೆ, ಒಬ್ಬ ರಾಜನ ಬಳಿಗೆ. ಅಂದ್ರೆ ರಾಜನ ಹತ್ರ ಇವ್ರು ಏನ್ ಮಾಡಿದಾನೆ? ಸಾಲ ತೆಗೆದುಕೊಂಡು ಅದು ಬಡ್ಡಿ, ಚಕ್ರ ಬಡ್ಡಿ ಆಗಿ ಕೋಟ್ಯಾಂತರ ಸಾಲ ಆಗಿಬಿಟ್ಟಿರೋದು. ಆ ಸಾಲ ತೀರಿಸುವುದಕ್ಕೆ ಅವನಲ್ಲಿ ಏನೂ ಇಲ್ಲದುದರಿಂದ ಅವನ ಒಡೆಯನು ಅವನನ್ನು, ಅವನ ಹೆಂಡತಿ ಮಕ್ಕಳನ್ನು, ಅವನ ಬದುಕೆಲ್ಲವನ್ನು ಮಾರಿ ಅದನ್ನು ತೀರಿಸಬೇಕೆಂದು ಅಪ್ಪಣೆ ಮಾಡಿದನು. ಹಲ್ಲೆಲೂಯಾ. ಸಾಲ ಒಂದು ಶಾಪ ಆಗಿದೆ. ಕರ್ಸ್. ಸಾಲ ಒಂದು ಶಾಪ ಆಗಿದೆ. ಸಾಲ ಒಂದು ಅಭ್ಯಾಸ ಆಗಿದೆ, ಒಂದು ಸೈಕಲ್ ಆಗಿದೆ. ಪದೇ ಆ ಸಾಲದ ಒಂದು ಸೈಕಲ್ ಅಲ್ಲಿ ಬಿದ್ದು ಹೋಗುವಂಥದ್ದು. ಹಲ್ಲೆಲೂಯಾ. ಆದ್ರೆ ನಾನು ಬಿಲೀವ್ ಮಾಡ್ತಾ ಇದ್ದೀವಿ, ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ನಮ್ಮ ಸಭೆ 2030 ಒಳಗಡೆ ಒಬ್ಬರು ಕೂಡ ಸಾಲದಲ್ಲಿ ಇರುವುದಿಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ಯಾಕಂದ್ರೆ ದೇವ್ರ ವಾಕ್ಯ ಹೇಳ್ತೇನೆ, ನೀವು ಸಾಲ ತೆಗೆದುಕೊಳ್ಳುವವರಲ್ಲ, ಸಾಲ ಕೊಡುವವರಾಗಿರ್ತಾರೆ. ಈ ಸಾಲದಿಂದ ಏನಾಗ್ತಾ ಇದೆ ಅಂದ್ರೆ ಅವನಲ್ಲಿ ಏನೂ ಇಲ್ಲ. ಅದಕ್ಕೆ ಆ ಸಾಲದಿಂದ ಹೆಂಡತಿ, ಮಕ್ಕಳು, ಇವರು ಎಲ್ಲರಿಗೂ ಹಿಡ್ಕೊಂಡು ಹೋಗಕ್ಕೆ ಬರ್ತಾ ಇದೆ. ಸಾಲ ಅವನಲ್ಲಿ ಏನೂ ಇಲ್ಲ ತೀರ್ಸಕ್ಕೆ. ಆದ್ರೆ ಆ ಸೇವಕನು ಅವನ ಕಾಲಿಗೆ ಬಿದ್ದು ಅವನಿಗೆ, ಒಡೆಯನೆ, ಸ್ವಲ್ಪ ತಾಳಿಕೋ, ನಿನ್ನದೆಲ್ಲ ನಾನು ಕೊಟ್ಟು ತೀರಿಸುತ್ತೇನೆ ಎಂದು ನಮಸ್ಕರಿಸಲಾಗಿ ಆ ಸೇವಕನ ಒಡೆಯನು ಕನಿಕರ ಪಟ್ಟು ಅವನನ್ನು ಬಿಡಿಸಿ ಅವನ ಆ ಸಾಲವನ್ನೆಲ್ಲ ಬಿಟ್ಟನು. ಹಲ್ಲೆಲೂಯಾ. ಆ ಸಾಲವೆಲ್ಲ ಮನ್ನಾ ಮಾಡಿದನು. ಹಲ್ಲೆಲೂಯಾ. ಹೇಳ್ರಿ, ಆ ಸಾಲ ಮನ್ನಾ ಆಯ್ತು. ಹಲ್ಲೆಲೂಯಾ. ಹಲ್ಲೆಲೂಯಾ. ಫೇತ್ ಅಲ್ಲಿ ನೀವು ದೇವರ ನಂಬಿಕೆಯಲ್ಲಿ ಬೆಳೀತಾ ಹೋದಾಗ, ಅಥವಾ ನಂಬಿಕೆಯಲ್ಲಿ ನೀವು ಇದ್ದಾಗ, ದೇವರ ಫೇವರ್ ನಿಮ್ಮ ಮೇಲೆ ಬಂತು ಅಂದ್ರೆ, ಯಾರ ಕಡೆಯಿಂದ ನೀವು ಸಾಲ ತೆಗೆದುಕೊಂಡಿದ್ದಾರಲ್ಲ ಅವರೇ ಬಂದು ಹೇಳ್ತಾರೆ, ಬಡ್ಡಿ ಕಟ್ಬೇಡಪ್ಪ, ಬರೀ ಗಂಟು ಕೊಡು ಅಂತ. ಹಲ್ಲೆಲೂಯಾ. ಕೆಲವೊಂದ್ಸಲ ಅವರೇ ಹೇಳ್ತಾರೆ, ಆಲ್ರೆಡಿ ಇಷ್ಟು ಗಂಟು ಕೊಟ್ಟು ಬಿಟ್ಟಿದ್ದೀವಿ, ಗಂಟು ಇಷ್ಟು ಬೇಡ, ಇಷ್ಟೇ ಕೊಡು ಅಂತ ಹೇಳಿ. ಕೆಲವೊಂದ್ಸಲ ಸಾಲನೇ ಬಂದ್ ಮಾಡ್ಬಿಡ್ತಾರೆ. ಹಲ್ಲೆಲೂಯಾ. ದೇವರ ಫೇವರ್ ನಿಮ್ಮ ಮೇಲೆ ಇತ್ತು ಅಂದ್ರೆ ಏನ್ ಕೂಡ ಆಗಕ್ಕೆ ಸಾಧ್ಯ. ಹಲ್ಲೆಲೂಯಾ. ಗಾಡ್ಸ್ ಫೇವರ್ ಹೇಗೆ ಬರ್ತದೆ?
ಇಲ್ಲಿ ಇವನಿಗೆ ಕಟ್ಟುವುದಕ್ಕೆ ಏನೂ ಇಲ್ಲ, ಕೋಟ್ಯಾಂತರ ಸಾಲ ಇದೆ. ಸಾಲದಿಂದ ಹೆಂಡತಿ ಮಕ್ಕಳು ಎಲ್ಲರೂ ಏನಾಗ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಆದ್ರೆ ಅವ್ನು ಏನ್ ಮಾಡ್ತಾ ಇದ್ದಾರ, ಕೇಳ್ಕೊತಾ ಇದ್ದಾನೆ, ಏನು ನಾನು ಕಟ್ತೇನೆ, ನನಗೆ ಸಮಯ ಕೊಡು, ನನ್ನ ಮೇಲೆ ಕರುಣಿಸು, ನನಗೆ ದಯಮಾಡು ಅಂತ ಹೇಳಿದಾಗ ಆ ಅರಸನ ಏನ್ ಮಾಡ್ತಾನೆ, ಅವನೆಲ್ಲ ಸಾಲವನ್ನು ಲೌಕಿಕವಾಗಿ ನೋಡಿದ್ರೆ ಇದು ಹಣ ಸಾಲ, ಆತ್ಮಿಕವಾಗಿ ನೋಡಿದ್ರೆ ಇದು ಪಾಪ. ಹಲ್ಲೆಲೂಯಾ. ಸಾಲ ಏನಾಗಿದೆ, ಅದು ನಮ್ಮ ಪಾಪಗಳು. ನಮ್ಮ ಪಾಪಗಳು ಕೋಟ್ಯಾಂತರ ಪಾಪಗಳಿದಾವೆ. ಹಲ್ಲೆಲೂಯಾ. ಕೋಟ್ಯಾಂತರ ಪಾಪದಲ್ಲಿ ನಾವು ಜೀವಿಸಿ. ಅದಕ್ಕೆ ಒಂದು ಹಾಡು ನಾವು ಏನಂತಂದ್ರೆ ಬಹಳ ಫೇಮಸ್ ಹಾಡಿದು, ಲೆಕ್ಕವಿಲ್ಲದಷ್ಟು ಪಾಪ ನನ್ನಿಂದ ತೆಗೆಯಲು ನನಗಾಗಿ ಬಂದ ನಾಮ. ಎಷ್ಟು ಪಾಪ, ಎಷ್ಟು ಪಾಪ ಅಂದ್ರೆ ನಮ್ಮ ಪ್ರತಿಯೊಬ್ಬರ ಬಳಿ ದೇವರು ಎಣಸಕ್ಕೆ ನಿಂತರೆ ಕೋಟ್ಯಾಂತರ ಪಾಪಗಳು ಬರ್ತದಂತೆ. ಮತ್ತೆ ದಾವೀದನು ಹೇಳ್ತಾನೆ, ಯಾರ ಪಾಪವು ದೇವರ ಲೆಕ್ಕಕ್ಕೆ ತೆಗೆದುಕೊಳ್ಳುವುದಿಲ್ಲವೋ ಆ ಮನುಷ್ಯನೇ ಧನ್ಯರು. ಹಲ್ಲೆಲೂಯಾ. ವಾಕ್ಯ ಹೇಳ್ತದೆ, ಆ ಹಾಡು ಹೇಗಂದ್ರೆ, ಲೆಕ್ಕವಿಲ್ಲದಷ್ಟು ಲೆಕ್ಕವಿಲ್ಲದಷ್ಟು ಪಾಪ ನನ್ನಿಂದ ತೆಗೆಯಲು ನನಗಾಗಿ ಬಂದ ನಾಮ. ಲೆಕ್ಕವಿಲ್ಲದಷ್ಟು ಪಾಪ ನನ್ನಿಂದ ತೆಗೆಯಲು ನನಗಾಗಿ ಬಂದ ನಾಮ. ಆ ನಾಮದಲ್ಲಿ, ಆ ಯೇಸುವಿನ ರಕ್ತದಲ್ಲಿ ನಮ್ಮ ಲೆಕ್ಕವಿಲ್ಲದಷ್ಟು ಪಾಪಗಳು ಏನಾಗಿದೆ, ಕ್ಷಮಿಸಲ್ಪಟ್ಟಿವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಇಲ್ಲಿ ಇವರ ಸಾಲ ಎಲ್ಲ, ಎಷ್ಟು ಸಾಲ ಮನ್ನಾ ಆಗಿದೆ, ಎಷ್ಟು ಕೋಟ್ಯಾಂತರ ಸಾಲ ಮನ್ನಾ ಆಗಿದೆ. ಅವನಲ್ಲಿ ಸಂತೋಷ ಹೇಗಿರ್ತದೆ, ಹೇಗಿರ್ತದೆ? ಸಾಲ 25 ಲಕ್ಷ ಸಾಲ ಇದೆ, ಮೆಸೇಜ್ ಬಂದ್ಬಿಡ್ತದೆ, ನಿಮ್ಮ ಸಾಲ ಎಲ್ಲ ಕ್ಲಿಯರ್ ಆಗ್ಬಿಟ್ಟಿದೆ ಅಂತ. ಏನ್ ಮಾಡ್ತೀರಿ ನೀವು, ಏನ್ ಮಾಡ್ತೀರಿ? ಡ್ಯಾನ್ಸ್ ಮಾಡ್ತೀವಿ, ಎಲ್ಲರಿಗೂ ಹೇಳ್ತೀವಿ, ನನ್ನ ಸಾಲ ತಿಂತೆ, ಸಾಲ ತಿಂತೆ. ಹಲ್ಲೆಲೂಯಾ. ಅದೇ ನಮ್ಮ ಪಾಪಗಳು ಕೂಡ ಹಂಗೆ ಕ್ಷಮಿಸಲ್ಪಟ್ಟಿದೆ ಅಂತ ನಾವು ಸಂತೋಷ ಪಡಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಸಾಲ ದೇವರು ಮನ್ನಾ ಮಾಡ್ತಾರೆ. God is a God is rich in mercy. ಆತನ ಕರುಣೆ ನಾವು ಅರ್ಥ ಮಾಡ್ಕೊಳಕ್ ಆಗಂಗಿಲ್ಲ. ಹಲ್ಲೆಲೂಯಾ. ಕೀರ್ತನೆ 103ರಲ್ಲಿ ಹೇಳ್ತದೆ, ನಮ್ಮ ಪಾಪಗಳು ಎಷ್ಟು ದೂರ ಮಾಡಿದ್ದಾರೆ ಅಂದ್ರೆ, ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರವೋ ಅಷ್ಟು ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸಾಲದಲ್ಲಿ ಈ ಪಾಪದಿಂದ ನಾನು ಏನೇ ತಪ್ಪೇ ಮಾಡಿಲ್ಲ ಅನ್ನುವಂತ ಫೀಲ್ ಅಲ್ಲಿ ನಾವು ಜೀವಿಸುವಾಗ, ಅಂದ್ರೆ ಆ ರಕ್ಷಣೆಯ ಒಂದು ಜ್ಞಾನದಲ್ಲಿ ಜೀವಿಸುವಾಗ ನಮ್ಮಲ್ಲಿ ಆ ಸಂತೋಷ ಇರ್ತದೆ. ಹಲ್ಲೆಲೂಯಾ. ಎಷ್ಟು ಸಾಲ ಮನ್ನಾ ಮಾಡಿದ? ಎಷ್ಟು? ಕೋಟ್ಯಾಂತರ ಸಾಲವನ್ನು, ಅಂದ್ರೆ ಕೋಟ್ಯಾಂತರ ಪಾಪಗಳನ್ನು ದೇವರು ನಮ್ಮನ್ನು ಕ್ಷಮಿಸಿಬಿಟ್ಟಿದ್ದಾರೆ. ನಂಬ್ತೀರಾ? ಲೆಕ್ಕವಿಲ್ಲದಷ್ಟು ಪಾಪ ದೇವರು ನಮ್ಮನ್ನು ಕ್ಷಮಿಸಿಬಿಟ್ಟಿದ್ದಾರೆ. ಇವನು ಸಂತೋಷದಿಂದ ಹೋಗ್ಬೇಕಾಗಿತ್ತು. ದೇವರ ಸಾಲ ಎಲ್ಲ ಮನ್ನಾ ಮಾಡಿಬಿಟ್ರು, ಬಿಟ್ಟುಬಿಟ್ಟ. ಆದರೆ ಅವನ ಎದುರುಗಡೆ ಇನ್ನೊಬ್ಬ ವ್ಯಕ್ತಿ ಬರ್ತಾನೆ ನೋಡ್ರಿ. ತರುವಾಯ ಆ ಸೇವಕನು ಹೊರಕ್ಕೆ ಬಂದು ತನಗೆ 100 ಹಣ ಕೊಡಬೇಕಾದ ಒಬ್ಬ ಜೊತೆ ಸೇವಕನನ್ನು ಕಂಡು, ಎಷ್ಟು ಹಣ ಕೊಡಬೇಕು? ಕೋಟ್ಯಾಂತರ ದುಡ್ಡಿಯಲ್ಲಿ 100 ರೂಪಾಯಿಯಲ್ಲಿ ಎಷ್ಟು? ಕೋಟ್ಯಾಂತರ ರೂಪಾಯಿಯಲ್ಲಿ 100 ರೂಪಾಯಿಯಲ್ಲಿ. ಅದಕ್ಕೆ ಕಂಪೇರ್ ಮಾಡಕ್ ಆಗ್ತದ? ಕಂಪೇರ್ ಮಾಡಕ್ಕೆ ಆಗಲ್ಲ ನೋಡಿ. ಆದ್ರೂ ಕೂಡ ಈ ಸಾಲ ಮನ್ನಾ ಹೊಂದಿದಂತ ವ್ಯಕ್ತಿ ಏನ್ ಮಾಡ್ತಾ ಇದ್ದಾರೆ, ತರುವಾಯ ಸೇವಕನು ಹೊರಕ್ಕೆ ಬಂದು ತನಗೆ 100 ಹಣ ಕೊಡಬೇಕಾದ ಒಬ್ಬ ಜೊತೆ ಸೇವಕನನ್ನು ಕಂಡು ಅವನನ್ನು ಹಿಡಿದು, ಎಲ್ಲ ನನ್ನ ಸಾಲ ತೀರಿಸು ಅಂತ ಹೇಳಿ, ಪಾಪ ಮಾತಿಲ್ಲ, ಇವರಿಗೆ ಕೋಟ್ಯಾಂತರ ಸಾಲ ಏನ್ ಮಾಡಿದ್ದಾರೆ, ಮನ್ನಾ ಮಾಡಿದ್ದಾರೆ. ಸಂತೋಷದಿಂದ ಹೋಗ್ಬೇಕಲ್ಲ. ಕೆಲವರು ಪಾಪ ಕ್ಷಮಾಪಣೆ ಆದ್ರೂ ಬೇರೆ ಸಂತೋಷ ಇರಂಗಿಲ್ಲ. ಯಾಕಂದ್ರೆ ಬೇರೆ ಏನೋ ನೋಡ್ತಿರ್ತಾರೆ, ಅದು ಸಿಕ್ಕಿಲ್ಲಲ್ಲ, ಇದು ಸಿಕ್ಕಿಲ್ಲಲ್ಲ, ಅದು ಬಂದಿಲ್ಲಲ್ಲ, ಇದು ಬಂದಿಲ್ಲಲ್ಲ ಅಂತ ಹೇಳಿ.
ಸೊ ಇವ್ನು ಬರ್ತಾ ಇದ್ದಾನೆ, ಇವ್ರ ಜೊತೆ ಕೆಲಸದವರು. ಇವ್ರು ಎಷ್ಟು ಕೊಡ್ಬೇಕು ಅವನಿಗೆ? ಎಷ್ಟು ಕೊಡ್ಬೇಕು? ಎಷ್ಟು? ಈ ಸೇವಕ ಕೇಳಿದ್ದ, ನನಗೆ ಸಮಯ ಕೊಡು ನಾನು ತೀರಿಸ್ತೀನಿ ಅಂತ ಹೇಳಿ. ಬಟ್ ಅರಸ ಏನ್ ಹೇಳಿದ? ಎಲ್ಲ ಸಾಲ. ಬಟ್ ಇವ್ರ ಬಲ್ಲಿ ಹಿಂಗೆ ಇದು ಅಂತಂದ್ರೆ, ಇಲ್ಲ ಅರಸ ಮನ್ನ ಬಿಟ್ರಿ ಕೂಡ ನಾವು ಹೋಗಿ ತೀರಿಸ್ತೀವಿ. ತಿಂಡಿ ಬಿಟ್ಬಿಟ್ರೆ ಅವರು ಅದೇ ಎಂಜಾಯ್ ಮಾಡ್ಬೇಕಲ್ಲ, ಸಂತೋಷ ಪಡ್ಬೇಕಲ್ಲ. ಜೊತೆ ಸೇವಕರಿಗೆ ಬಂದು ಏನ್ ಹೇಳ್ತಾ ಇದ್ದಾರೆ? 100 ರೂಪಾಯಿ ಕೊಡ್ಬೇಕು. ಎಷ್ಟು ಕೊಡ್ಬೇಕು? ಎಷ್ಟು ಕೊಡ್ಬೇಕು ಹೇಳ್ರಿ? 100 ರೂಪಾಯಿ ಕೊಡ್ಬೇಕು. ಬಂದು 100 ರೂಪಾಯಿ ಕೊಡುವಪ್ಪ ಅಂತ ಕೇಳ್ತಾ ಇಲ್ಲ, ಕುತ್ತಿಗೆ ಹಿಡಿಲತ್ತಾನೆ. ಇಲ್ಲ ಮತ್ತೆ ಕುತ್ತಿಗೆ ಹಿಡಿದು ಪರ್ಲಕ್ಕೆ ಕಳಿಸ್ಬಿಡ. ಅಲ್ಲೆಲ್ಲೂಯ್ಯ, ಹೆಂಗ್ ಹಿಡಿತಾರೆ? ಕುತ್ತಿಗೆ ಹಿಡಿತಾರೆ. ಎಷ್ಟು ಕೊಡ್ಬೇಕು ಇವಾಗ? ಅಲ್ಲೆಲ್ಲೂಯ್ಯ. ಏನ್ ಅನಿಸ್ತಾನೆ ನಿಮ್ಗೆ ನೋಡಿದಾಗ? ಏನ್ ಅನಿಸ್ತಾರೆ ಇವಾಗ ನಿಮಗೆ? ಏನ್ ಅನಿಸ್ತದೆ ನೋಡಿದಾಗ? ಸಿಟ್ಟು ಬರ್ತದ ಇಲ್ಲ? ಈ ನನ್ನ ಮಗನಿಗೆ ಕೋಟ್ಯಾಂತರ ರೂಪಾಯಿ ಸಾಲ ಮನ್ನಾ ಆಗ್ಯದ, 100 ರೂಪಾಯಿ ಸರಿ ಕುತ್ತಿಗೆ ಹಿಡಿಲತ್ತಾನೆ. ಇವನು ಕೂಡ ಬೇಡ್ಕೊತಾನೆ, ನಾನು ಕೊಡ್ತೀರಪ್ಪ, ನನಗೆ ಸಮಯ ಕೊಡು, ನನಗೆ ಸಮಯ ಕೊಡು, ನಾನು ತೀರಿಸ್ತೀನಿ ಅಂತ ಇದ್ದಾನೆ. ಬಟ್ ಇವ ಏನ್ ಹೇಳ್ತಾನೆ ಗೊತ್ತಾ? ಇವನ ಹೆಂಡತಿ ಮಕ್ಕಳಿಗೆ ಎಲ್ಲರೂ 100 ರೂಪಾಯಿ ಕಾಲಾಗ, 100 ರೂಪಾಯಿ ಕಾಲಾಗ ಹೆಂಡತಿಗೆ ಮಕ್ಕಳಿಗೆ ಎಲ್ಲ ಹೋಗಿ ಜೈಲೇ ಹಾಕ್ಸ್ತಾನೆ. ಆಗ ಈ ಅರಸನ ಸೇವಕರು ನೋಡ್ತಾರೆ ಇವ ಮಾಡೋದೆಲ್ಲ. ಅಲ್ಲೆಲ್ಲೂಯ್ಯ. ಆಗ ಏನಾಗ್ತದಂದ್ರೆ ನೋಡ್ರಿ, 31ನೇ ವಚನದಲ್ಲಿ, 30ನೇ ವಚನದಲ್ಲಿ, ಎಲ್ಲ ನನ್ನ ಸಾಲ ತೀರಿಸು ಎಂದು ಹೇಳಿ ಕುತ್ತಿಗೆ ಹಿಸುಕಿದನು. ಆಗ ಅವನ ಜೊತೆ ಸೇವಕನು ಅವನ ಕಾಲಿಗೆ ಬಿದ್ದು, ಸ್ವಲ್ಪ ತಾಳಿಕೋ, ತೀರಿಸುತ್ತೇನೆ ಎಂದು ಬೇಡಿಕೊಂಡನು. ಆದರೆ ಅವನು ಒಪ್ಪದೆ ಹೊರಟು ಹೋಗಿ ಆ ಸಾಲ ತೀರಿಸುವ ತನಕ ಅವನನ್ನು ಸರಮನೆಯಲ್ಲಿ ಹಾಕಿಸಿದನು. ಕೇಳಿಸ್ಕೊಳ್ಳಿ, ಸೈತಾನಿಗೆ ಹೇಗೆ ಡೋರ್ ಓಪನ್ ಮಾಡ್ತೀವಿ ನಾವು? ಎಲ್ಲ ಹಾಕಿಸ್ತಾ ಇದ್ದಾನೆ? ಸೆರೆಮನೆಗೆ ಹಾಕಿಸ್ತಾ ಇದ್ದಾನೆ. ಇವನು ಸೆರೆಮನೆಗೆ ಹೋಗ್ಬೇಕಾಗಿತ್ತು, ಇವನು ಫ್ರೀ ಆಗಿದ್ದಾನೆ. ಈಗ ಇನ್ನೊಬ್ಬನು ಸಾಲ ತೀರಿಸ್ಬೇಕು, ಅವನಿಗೆ ಇವನು ಕ್ಷಮಾಪಣೆ ಮಾಡ್ತಾ ಇಲ್ಲ, ಅವನಿಗೆ ಇವನು ಮನ್ನಾ ಮಾಡ್ತಾ ಇಲ್ಲ. ಹೋಗಿ ಏನ್ ಮಾಡ್ತಾ ಇದ್ದಾನೆ? ಏನ್ ಹಾಕಿಸ್ತಾ ಇದ್ದಾನೆ? ಸೆರೆಮನೆಗೆ ಹಾಕಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ಅದಕ್ಕೆ ಸ್ಟಾರ್ಟಿಂಗ್ ಅಲ್ಲಿ ಕೇಳಿದೆ, ಎಷ್ಟು ಜನ ನೀವು ನಂಬುತ್ತೀರಿ ನಿಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿದೆ ಅಂತ? ಹಲ್ಲೆಲೂಯಾ. ಅದಕ್ಕೆ 31ನೇ ವಚನದಲ್ಲಿ, ಅವನ ಜೊತೆ ಸೇವಕರು ನಡೆದ ಸಂಗತಿಯನ್ನು ನೋಡಿ ಬಹಳವಾಗಿ ದುಃಖಪಟ್ಟು ಒಡೆಯನ ಬಳಿಗೆ ಬಂದು ನಡೆದದ್ದನ್ನೆಲ್ಲ ತಿಳಿಸಿದರು. ಆಗ ಅವನ ಒಡೆಯನು ಅವನನ್ನು ಕರೆಸಿ, ಎಲ್ಲಾ ನೀಚನೆ, ನೀನು ನನ್ನನ್ನು ಬೇಡಿಕೊಂಡಿದ್ದರಿಂದ ಆ ಸಾಲವನ್ನೆಲ್ಲ ನಾನು ಬಿಟ್ಟು ಬಿಟ್ಟೇನಲ್ಲ. ನಾನು ನಿನ್ನನ್ನು ಕರುಣಿಸಿದ ಹಾಗೆ ನೀನು ಸಹ ನಿನ್ನ ಜೊತೆ ಸೇವಕನನ್ನು ಕರುಣಿಸಬಾರದಾಗಿದ್ದೆ ಎಂದು ಹೇಳಿ ಸಿಟ್ಟು ಮಾಡಿ ತನಗೆ ಕೊಡಬೇಕಾದ ಸಾಲವನ್ನು ತೀರಿಸುವ ತನಕ ಪೀಡಿಸುವವರ ಕೈಗೆ ಒಪ್ಪಿಸಿದನು. ನಿನ್ನ ಜೀವಿತದಲ್ಲಿ ಸೈತಾನನ ಕೆಲಸ ಮಾಡ್ತಾ ಇದ್ದಾನೆ ಅನ್ನುವುದಕ್ಕೆ ಒನ್ ಆಫ್ ದ ಸೈನ್ ಏನು ಅಂದ್ರೆ ಟಾರ್ಮೆಂಟ್. ಪೀಡಿಸುವವರು ಹೆಂಗ ಪೀಡಿಸ್ತಾರೆ ಗೊತ್ತಾ? ಪೀಡಿಸುವವರು ಹೆಂಗಂತ ಹೇಳಿ ಸತಾಯಿಸ್ತಾ ಇರ್ತಾರೆ ನೋಡ್ರಿ. ಬೈಬಲ್ ಒಂದು ಉದಾಹರಣೆ ಇದೆ. ಗಿದ್ಯೋನರು, ಇಸ್ರಾಯೇಲರು ಎಲ್ಲ ಬೀಜ ಎಲ್ಲ ಬಿತ್ತುತ್ತಾರೆ, ಇನ್ನೇನು ಫಲಗಳು ಬಂದು ಅವರು ಕೊಯ್ಬೇಕಂತಾರೆ. ವೈರಿಗಳು ಬಂದು ಅವೆಲ್ಲ ತೆಗೆದುಕೊಂಡು ಹೋಗ್ತಾರೆ. ಇದು ಸತಾಯಿಸೋದು, ಟಾರ್ಮೆಂಟಿಂಗ್. ಇದು ಯಾವಾಗ ನಿನ್ನಲ್ಲಿ ಸತಾಯಿಸುವಂತದ ಟಾರ್ಮೆಂಟರ್ಸ್ ಎಲ್ಲಿ ಆಗ್ತದೆ? ನಮ್ಮ ಮೈಂಡ್ ಅಲ್ಲಿ. ಎಲ್ಲಿ ಆಗ್ತದೆ? ಸಮಾಧಾನ ಇರಲ್ಲ, ಕಿರಿಕಿರಿ, ಯಾವಾಗಲೂ ಕಿರಿಕಿರಿ. ಇದು ಸೈತಾನಿನ ಒಂದು ಡೋರ್ ಎಂಟ್ರಿ ಮಾಡಿದಂಗೆ. ಹಲ್ಲೆಲೂಯಾ. ಪೀಡಿಸುವವರ ಕೈಗೆ ಒಪ್ಪಿಸಿದನು ಅಂತೆ. ಅವನು ಏನ್ ಮಾಡ್ತಾ ಇದ್ದಾನೆ? ಕೊಡೋವರೆಗೂ ವಿಚ್ ಕ್ರಾಫ್ಟ್ ಮಾಡೋರು ಹೆಂಗ್ ಮಾಡ್ತಾರೆ? ಚೂಜಿ ತೋತಾರೆ, ಮಗುವಿ ಚೂಸ್ತಾ ಇರ್ತಾರೆ. ಇಲ್ಲ ಮಕ್ಕ ಇದಲ್ಲ, ಅದಕ್ಕೆ ಎಕ್ಸ್ಪೀರಿಯನ್ಸ್. ಅಲ್ಲಿ ಅವ ಕಾಲಿಗೆ ಚೂಸ್ತಾರೆ, ಇಲ್ಲಿ ಈಗಿನ ನಮ್ಮ ಮಕ್ಕ ಇಲ್ಲಿ ನೋವಾಗ. ಇದು ಟಾರ್ಮೆಂಟಿಂಗ್ ಅಂದ್ರೆ ಸಮಾಧಾನ ಇರಲ್ಲ, ಕಿರಿಕಿರಿ, ಕುಟುಂಬದಲ್ಲಿ ಕಿರಿಕಿರಿ, ಜಗಳ. ಸ್ಟಾರ್ಟಿಂಗ್ ಅಲ್ಲಿ ನಾವು ಸೇವೆ ಬರುವಾಗ ಇಬ್ಬರು ಮಧ್ಯದಲ್ಲಿ ಯಾವಾಗ್ಲೂ ಕಿರಿಕಿರಿ, ಜಗಳ. ನಮಗೆ ಗೊತ್ತಾಗ್ಲಿಲ್ಲ ಇದು ಡೆವಿಲ್ ಕಡೆಯಿಂದ ಅಟ್ಯಾಕ್ ಇದೆ ಅಂತ ಹೇಳಿ. ನಾವು ಅನ್ಕೊಂಡಿದ್ದು ಏನೋ ಪ್ರಾಬ್ಲಮ್ ಆಯ್ತು ಅದಕ್ಕೆ ಆಯ್ತು, ಇದು ಯಾವ ಸಮಸ್ಯೆ ಆಯ್ತು ಇದಕ್ಕೆ.
ಬರೀ ಕಿರಿಕಿರಿ ಕಿರಿಕಿರಿ ಕಿರಿಕಿರಿ, ಫ್ಯಾಮಿಲಿಯಲ್ಲಿ ಯಾವಾಗಲೂ ಕಿರಿಕಿರಿ ಕಿರಿಕಿರಿ ಜಗಳ ಅಂತಂದ್ರೆ ಅಲ್ಲಿ ಸೈತಾನನ ವಾತಾವರಣ ಬಂದಿದೆ ಅಂತ. ಸೈತಾನದಲ್ಲಿ ಎಂಟ್ರಿ ಕೊಟ್ಟಿದ್ದಾನೆ ಅಂತ ಹೇಳಿ. ಹಲ್ಲೆಲೂಯಾ. ಅದಕ್ಕೆ ಬೈಬಲ್ ಹೇಳ್ತದೆ, ಕಳ್ಳರು ಕದ್ದುಕೊಳ್ಳುವುದಕ್ಕೂ ಹಾಳು ಮಾಡುವುದಕ್ಕೂ ನಾಶ ಮಾಡುವುದಕ್ಕೆ ಬರುತ್ತಾನೆ, ಮತ್ತೆ ಯಾವುದಕ್ಕೂ ಬರಂಗಿಲ್ಲ. ಗಂಡ ಹೆಂಡತಿ ಮಧ್ಯೆ ಯಾವಾಗಲೂ ಕಿರಿಕಿರಿ ಕಿರಿಕಿರಿ ಜಗಳ, ವೈರತ್ವ, ಮನಸ್ತಾಪ. ಯಾಕೆ? ಆ ಡೋರ್ ನಿಮಗೆ ಓಪನ್ ಆಗಿದೆ. ಟಾರ್ಮೆಂಟರ್ಸ್, ಅನ್ಫಾರ್ಗಿವ್ನೆಸ್ ವಿಲ್ ಓಪನ್ ಎ ಡೋರ್ ಫಾರ್ ಟಾರ್ಮೆಂಟಿಂಗ್. ಎಲ್ಲಿ? ಮೈಂಡಲ್ಲಿ, ಮನಸ್ಥಿತಿಯಲ್ಲಿ. ಹಲ್ಲೆಲೂಯಾ. ಅದಕ್ಕೆ ಇವತ್ತು ಅದು ರಿಲೀಸ್ ಮಾಡಬೇಕು. ನೀವು ಸೈತಾನಿಗೆ ಡೋರ್ ಕ್ಲೋಸ್ ಮಾಡಬೇಕು. ಮಾಡ್ತೀರಾ? 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 ಸರಿತಾಲ ಸಾಕ್ಷಿಗಳಿದ್ದಾವೆ ಏನಂದ್ರೆ ಬಹಳ ಕಿರಿಕಿರಿ ಇರ್ತಾ ಇತ್ತು. ಆದ್ರೆ ಯಾವಾಗ ಏನಂತಂದ್ರೆ ಪುಂಡಿಗೆ ಹೋಗಿ ಅಲ್ಲಿಂದ ಫೋನ್ ಮಾಡಿ ಒಂದು ಹಾಫ್ ಆನ್ ಅವರ್ ಹತ್ತಿದ್ದಾಳೆ, ಅವಳು ಅರ್ಧ ತಾಸು ಹತ್ತಿದ್ದಾಳೆ. ನನಗೆ ಕ್ಷಮಿಸ್ರಿ, ನಾನು ಹಂಗೆ ಮಾಡಬಾರ್ದಾಗಿತ್ತು, ಹಿಂಗ ಅಡತಡೆ ಆಗಿದೆ. ಅರ್ಧ ತಾಸು. ಯಾಕೆ? ಯಾವಾಗ ಗೊತ್ತಾಗ್ತದೋ ದೇವ್ರು ನನ್ನ ಪಾಪಗಳಲ್ಲಿ ಎಷ್ಟು ದೇವ್ರಿಗೆ ಕ್ಷಮಿಸಿದಾನೆ ಅಂತ ಹೇಳಿ, ಆಗ ಇನ್ನೊಬ್ಬರ ಪಾಪಗಳನ್ನು ಕ್ಷಮಿಸುವುದಕ್ಕೆ ಅಥವಾ ಕ್ಷಮೆ ಕೇಳುವುದಕ್ಕೆ ನಾವು ಹಿಂದೆ ಮುಂದಕ್ಕೆ. ಹಲ್ಲೆಲೂಯಾ. ಇವತ್ತು ಜನರು ಅದನ್ನು ಕ್ಯಾರಿ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಇದು ಫೌಂಡೇಶನ್ ಆಗಿದೆ. ಇವರು ನಮ್ಮ ಕೋಟ್ಯಾಂತರ ಸಾಲಗಳನ್ನು ಮನ್ನಾ ಮಾಡಿದ್ದಾರೆ, ಪಾಪಗಳನ್ನು ಕ್ಷಮಿಸಿದ್ದಾರೆ. ನಾವು ಕೂಡ ಇತರರ ಪಾಪಗಳನ್ನು ಕ್ಷಮಿಸುವ ಹಂಗಿನಲ್ಲಿದ್ದೇವೆ. ಒಂದು ವೇಳೆ ಕ್ಷಮಿಸದೆ ಹೋದರೆ ಏನೆಲ್ಲ ಪಾಪಗಳನ್ನು ದೇವರಿಗೆ ಕ್ಷಮಿಸಿದಾರೋ ಮತ್ತೆ ನಮ್ಮ ಅಕೌಂಟ್ಗೆ ಆಡ್ ಆಗ್ತವೆ. ನಮ್ಮ ಅಕೌಂಟ್ಗೆ ಮತ್ತೆ ಆಡ್ ಆಯ್ತು ಅಂತಂದ್ರೆ ಅವಾಗ ನಾವು ಏನ್ ಮಾಡೋದು ಕೂಡ ಹೊರಗಡೆ ಬರಕ್ಕಾಗಲ್ಲ. ಎಷ್ಟೋ ವಿಶ್ವಾಸಿಗಳು ನೋಡ್ತಾ ಇದೆ, ಅವ್ರಿಗೆ ಕ್ಯಾನ್ಸರ್ ಇದೆ, ಹೊಟ್ಟೆ ಕ್ಯಾನ್ಸರ್ ಇದೆ, ಕಿಡ್ನಿ ಡಯಾಬಿಟಿಸ್ ಪ್ರಾಬ್ಲಮ್ ಇದೆ, ಅಂದ್ರೆ ಕಿಡ್ನಿ ಪ್ರಾಬ್ಲಮ್ ಇದೆ. ಇದೆಲ್ಲ ಯಾಕೆಂದ್ರೆ 60% ಹೇಳ್ತದೆ, ಬಿಕಾಸ್ ಅವರಲ್ಲಿ ಆ ಜಲಸಿಯನ್ನು ಕ್ಯಾರಿ ಮಾಡ್ತಾರೆ, ಹೇಟ್ರೇಡ್ನೆಸ್ ಅನ್ನು ಕ್ಯಾರಿ ಮಾಡ್ತಾರೆ. ಹಲ್ಲೆಲೂಯಾ. ಇವತ್ತು ಅದನ್ನು ನೀವು ರಿಲೀಸ್ ಮಾಡಬೇಕು. ಅದಕ್ಕೆ ನಿಮಗೆ ಚೆಕ್ ಲಿಸ್ಟ್ ಕೊಟ್ಟಿರೋದು, ಇದು ಚೆಕ್ ಲಿಸ್ಟ್ ಫಾರ್ ಅನ್ಫಾರ್ಗಿವ್ನೆಸ್. ಇದರಲ್ಲಿ ಮೊದಲನೇದಾಗಿ ಅಂದ್ರೆ ಇದು ನಿಮ್ಮನ್ನು ನೀವು ನೋಡ್ಕೊಳ್ಳಿ, ಪರ್ಸನಲ್ ಆಗಿ ತೆಗೆದಿದ್ದು. ಇದು 10 ನಿಮಿಷದಲ್ಲಿ ನಾವು ಇದನ್ನು ನೋಡಿಕೊಂಡು ನಾವು ಪ್ರಾರ್ಥನೆಗೆ ಹೋಗ್ತೀವಿ. ಹಲ್ಲೆಲೂಯಾ. ಇದನ್ನು ಪ್ರಾರ್ಥನೆ ಮಾಡಿದಾಗ ನೋಡ್ರಿ, ನಿಮ್ಮ ಜೀವಿತದಲ್ಲಿ ಹೇಗೆ ದೇವರ ಕಾರ್ಯಗಳು ಬೇಗ ಆಗುವುದನ್ನು ನೋಡ್ತೀವಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಸೊ ಅದಕ್ಕೆ ಅಲ್ಲಿ ಕೆಲವೊಂದು ಕ್ಷೇತ್ರಗಳಲ್ಲಿ ನಾವು ಸ್ವಂತವಾಗಿ ಪರೀಕ್ಷೆ ಮಾಡಿಕೊಳ್ಳಬೇಕಾಗಿದೆ. ನನ್ನಲ್ಲಿ ಆಳವಾದಂತ ಅನ್ಫಾರ್ಗಿವ್ನೆಸ್ ಇದೆಯಾ? ನನ್ನ ಬಾಯಿಂದ ಹೇಳ್ಬೋದು ನಾನು ಕ್ಷಮಿಸ್ಬಿಟ್ಟಿನಿ ಅಂತ ಹೇಳಿ. ಹಲ್ಲೆಲೂಯಾ. ನನ್ನ ಬಾಯಿಂದ ಕೇಳ್ಬೋದು ಸಾರಿ ಅಂತ ಹೇಳಿ, ನನ್ನ ಬಾಯಿಂದ ಹೇಳ್ಬೋದು ನನಗೆ ಕ್ಷಮಿಸಪ್ಪ, ನಾನು ಸಾರಿ ಅಂತ. ಬಟ್ ಆಳವಾಗಿ ನನ್ನಲ್ಲಿ ನಿಜವಾಗ್ಲೂ ಆ ಕ್ಷಮಿಸಿದ್ದೀನ, ಆ ಕ್ಷಮಾಪಣೆ ಇದೆಯಾ ನೋಡ್ಕೋಣ. ನೋಡಿ, ಕೆಲವೊಂದು ಸೈನ್ಗಳಿದಾವೆ ಅಲ್ಲಿ. ಮೊದಲನೇದಾಗಿ ಚಿಂತನೆಯ ಪರಿಶೀಲನೆ, ಅಂದ್ರೆ ಮೈಂಡ್ ಅಲ್ಲಿ. ಅಂದ್ರೆ ನಾನು ಹಿಂದಿನ ನೋವುಗಳನ್ನು ಅಥವಾ ವಾದಗಳನ್ನು ಪದೇ ಪದೇ ಪುನರಾವರ್ತಿಸ್ತಾ ಇದ್ದೀನ. ಡು ಐ ರಿಪ್ಲೈ ಪಾಸ್ಟ್ ಹರ್ಟ್ಸ್ ಆರ್ ಆರ್ಗ್ಯುಮೆಂಟ್ಸ್ ರಿಪೀಟೆಡ್ಲಿ? ನನ್ನ ಕಡೆ ನೋಡಿ, ಒಂದು ಓದಿದ ನಂತರ ನನ್ನ ಕಡೆ ನೋಡ್ರಿ. ನನ್ನ ಮನಸ್ಸಿನಲ್ಲಿ ಅದೇ ಹಳೆ ಜಗಳಗಳು ಬರ್ತಾ ಇದೆಯಾ? ನನ್ನ ಮನಸ್ಸಿನಲ್ಲಿ ಅದೇ ಹಳೆ ವಾಗ್ವಾದಗಳು, ಅಂದ್ರೆ ಅವ್ರು ನುಡಿದಂತ ಮಾತುಗಳು ಬರ್ತಾ ಇದೆಯಾ? ಅಂದ್ರೆ ಸ್ಟಿಲ್ ಯು ಆರ್ ಕ್ಯಾರಿಂಗ್ ದಟ್ ಅನ್ಫಾರ್ಗಿವ್ನೆಸ್. ಡು ಐ ಇಮ್ಯಾಜಿನ್ ಕನ್ಫ್ರಂಟೇಷನ್ ಆರ್ ರಿವೆಂಜ್ ಇನ್ ಮೈ ಮೈಂಡ್? ನನ್ನ ಮನಸ್ಸಿನಲ್ಲಿ ನಾನು ಮುಖಾಮುಖಿಗಳನ್ನು ಅಥವಾ ಸೇಡು ತೀರಿಸಿಕೊಳ್ಳುವಿಕೆಯನ್ನು ಕೊಳ್ಳುತ್ತಿದ್ದೇನೆ ಅಂತ ಹೇಳಿ ಇದೆಲ್ಲ ಮಾರ್ಕ್ ಮಾಡೋದಿದೆ. ನಾನು ಓದ್ತೇನೆ, ಆಮೇಲೆ ನೀವು 5-10 ಮಿನಿಟ್ಸ್ ಟೈಮ್ ಕೊಡ್ತೀನಿ. ಸೊ ಅದರಲ್ಲಿ ನೀವು ಲಿಸ್ಟ್ ಮಾಡ್ಕೊಳ್ರಿ. ಕೊನೆಯದಾಗಿ ಇಲ್ಲಿ ಬಂದಾಗ ಅಲ್ಲಿ ಮಾರ್ಕ್ಸ್ ಪ್ರಕಾರ ಗೊತ್ತಾಗ್ತದೆ ಎಷ್ಟು ಆಳವಾಗಿ ಆ ಕ್ಷಮಿಸದೆ ಇರುವಂತ ಮನೋಭಾವನೆಯಲ್ಲಿ ನೀನು ಜೀವಿಸ್ತಾ ಇರ್ಬೋದು ಅಂತ. ಮೂರನೇದಾಗಿ ನೋಡ್ರಿ, ನಾನು ನಿರ್ದಿಷ್ಟ ವ್ಯಕ್ತಿ ನೆನಪಿಸಿಕೊಂಡಾಗ ನನಗೆ ತೊಂದರೆ ಆಗುತ್ತದೆ. ಅಂದ್ರೆ ನಮ್ಗೆ ಯಾರೋ ಇದು ಮಾಡಿದರೆ ಅವರನ್ನು ನೆನೆಸಿಕೊಂಡ್ರೆ ನನಗೆ ಗಲಿಬಿಲಿ ಆಗ್ತದೆ. ಕೆಲವೊಂದು ಸಲ ಹೇಳ್ತಾರೆ, ಅವ್ರ ಹೆಸರು ತೆಗೆಯೋಣ ಮೈಯೆಲ್ಲ ಹೋಗ್ತದ ಅಂತಿಮ. ಅಂದ್ರೆ ಅನ್ಫಾರ್ಗಿವ್ನೆಸ್ ಕ್ಯಾರಿ ಮಾಡಿ ಇಲ್ಲ, ಎಲ್ಲ ಹಿಡನ್ ಆಗಿದೆ ಇದು. ಓಕೆ. ಡು ಐ ಸೀಕ್ರೆಟ್ಲಿ ಎಂಜಾಯ್ ಹಿಯರಿಂಗ್ ಬ್ಯಾಡ್ ನ್ಯೂಸ್ ಅಬೌಟ್ ದೆಮ್?
ಅವರ ಬಗ್ಗೆ ಕೆಟ್ಟ ಸುದ್ದಿಗಳನ್ನು ಕೇಳುವುದನ್ನು ರಹಸ್ಯವಾಗಿ ಆನಂದಿಸುತ್ತೇನೆ. ನಮಗೆ ಯಾರಾದ್ರೂ ಏನಾದ್ರೂ ಅಂದು ಹೋಗಿರ್ತಾರೆ, ಅವ್ರಿಗೆ ಏನಾದ್ರೂ ಕೆಟ್ಟದಾಯ್ತು ಅಂದ್ರೆ ಸಡನ್ ಆಗಿ ಏನ್ ಯೋಚನೆ ಮಾಡ್ತೀವಿ, ಮಗ ಮಾಡಿದವ್ರು ಹಂಗೆ ಆಗ್ಬೇಕಂದ್ರೆ ಮನಸ್ಸು ಮಾಡಿದವ್ರು ಹಂಗೆ ಆಗ್ಬೇಕಂದ್ರೆ ದೇವ್ರ ಸರಿಯಾಗಿ ಶಿಕ್ಷೆ ಕೊಡ್ತಾರ, ಮಾಡಿದ ಅನುಭವಿಸ್ತಾರ. ನೋಡ್ರಿ ವಾಕ್ಯ, ಆಸ್ ಎ ಮ್ಯಾನ್ ಥಿಂಕ್ಸ್ ಇನ್ ಹಿಸ್ ಹಾರ್ಟ್ ಸೋ ಈಸ್ ಇಟ್. ಓಕೆ, ಮೊದಲನೇ ಮನಸ್ಸಿನಲ್ಲಿ ನಾವು ಚೆಕ್ ಮಾಡಿಕೊಳ್ಳಬೇಕು, ಈ ಸಂಗತಿಗಳು ನನ್ನಲ್ಲಿ ಇದ್ರೆ ಅಲ್ಲಿ ಟಿಕ್ ಮಾರ್ಕ್ ಮಾಡ್ರಿ. ಆನೆಸ್ಟ್ ಆಗಿರಿ ದೇವರ ಎದುರುಗಡೆ, ಆನೆಸ್ಟ್ ಆಗಿ. ಬಿಡುಗಡೆ ಬೇಕಾ ನಿಮಗೆ? ಹೆಸರು ಬಿಡುಗಡೆ ಬೇಕು, ಸಾಲ ಮನ್ನಾ ಹೆಸರಿಗೆ ಹಾಕ್ಬೇಕು, ಗೌರ್ಮೆಂಟ್ ಚಂದ್ರವರಿಗೆ ಅದಕ್ಕೆ ಆಗ್ತದೆ, 100% ಆಗ್ತದೆ. ಏನ್ ಹೇಳಿನಲ್ಲ, 15-20 ಲಕ್ಷ ಏನಿಲ್ಲ, ಅದು ಹಿಂಗ ಕೊಟ್ಟೆ ಅಂದ್ರೆ ಸಾಲ ದೇವರು ಮನ್ನಾ ಮಾಡಿಲ್ಲ. 15-20 ಲಕ್ಷ ಏನಿಲ್ಲ, ಆದ್ರೆ ಇದನ್ನೆಲ್ಲ ಚೆಕ್ ಮಾಡ್ಬೇಕು. ಕೊಡ್ರಿ, ಪೇಪರ್ ತಗೊಳ್ರಿ ನೀವು. ಎರಡನೇದಾಗಿ ಇಮೋಷನಲ್, ಇದು ಬಹಳ ಪ್ರಾಮುಖ್ಯ. ಹಾರ್ಟ್ ಅಲ್ಲಿ ಅಂದ್ರೆ ನಾನು ಯಾರನ್ನಾದ್ರೂ ಕುರಿತು ಕೋಪ, ಕಹಿ ಅಥವಾ ಭಾರವನ್ನು ಅನುಭವಿಸುತ್ತೇನೆ. ಓಕೆ, ಡು ಐ ಫೀಲ್ ಆಂಗರ್, ಬಿಟರ್ನೆಸ್ ಆರ್ ಹೆವಿನೆಸ್ ಟುವರ್ಡ್ಸ್ ಸಮ್ವನ್? ಯಾರ ಕುರಿತಾದ್ರೂ ಕೋಪ ಇದೆಯಾ? ಆ ಪ್ರಿನ್ಸಿಪಲ್ ನನಗೇ ಹೇಳ್ತಾರ, ಒಳ್ಳೆ ಹಾಕಿ ಮತ್ತೊಬ್ಬರಿಗೆ ಇದು ಹಿಡ್ಕೊಳ್ರಿ. ನಂಗೆ ಗೊತ್ತಿಲ್ಲ, ಮತ್ತೆ ಯಾರೋ ಹೇಳ್ಯಾರ ಅನ್ಬೇಡ್ರಿ, ಯಾರೋ ಹೇಳ್ಯಾರಪ್ಪ ಪಾಸ್ಟರ್ ಅದಕ್ಕೆ ಹಿಂಗೆ ಹೇಳ್ತಾರೆ. ಇಲ್ಲ, ಡು ಐ ಫೀಲ್ ಆಂಗರ್, ಬಿಟರ್ನೆಸ್, ಹೆವಿನೆಸ್ ಟುವರ್ಡ್ಸ್ ಸಮ್ವನ್? ಹಂಗಿದ್ರೆ ಟಿಕ್ ಮಾಡ್ರಿ. ಡು ಐ ಫೀಲ್ ಕೋಲ್ಡ್, ನಂಬ್ ಆರ್ ಕ್ಲೋಸ್ಡ್ ವೆನ್ ಐ ಥಿಂಕ್ ಆಫ್ ದೆಮ್? ಅವ್ರ ಬಗ್ಗೆ ನಾನು ಯೋಚನೆ ಮಾಡಿದಾಗ ಏನ್ ರಿಪ್ಲೈ ಮಾಡಲ್ಲ, ತಣ್ಣಗಾಗ್ಬಿಡುತ್ತೆ. ಡು ಐ ಫೀಲ್ ಜಸ್ಟಿಫೈಡ್ ಹೋಲ್ಡಿಂಗ್ ಆನ್ ಟು ದ ಹರ್ಟ್? ಅಂದ್ರೆ ನೋವನ್ನು ಹಿಡಿದು ಇಟ್ಟುಕೊಳ್ಳುವುದನ್ನು ನನಗೆ ಸಮರ್ಥನೆ ಎಂದು ನಾನು ಭಾವಿಸುತ್ತೇನೆ. ಹೌದು, ನಾವು ಮಾಡಿದ ನನಗೆ, ನಾವು ಮಾಡಿದಲ್ಲ ಅವಳು ನನಗೆ, ನಾನು ಕ್ಷಮಿಸಂಗಿಲ್ಲ, ಹೇಳಿದ್ರೆ ಸತ್ರು ಕ್ಷಮಿಸಂಗಿಲ್ಲ. ಅಲ್ಲೂಯ, ಅವಳು ಸಾಯಂಗಿಲ್ಲ, ಮೊದಲು ನೀನ್ ಸಾಯ್ತೀನಿ. ಯಾಕೆ? ಅನ್ಫಾರ್ಗ್ಯೂನೆಸ್, ಹಾರ್ಟ್ ಪ್ರಾಬ್ಲಮ್ ಬರ್ತದೆ, ಕ್ಯಾನ್ಸರ್ ಬರ್ತದೆ. ಯಾರು ಸಾಯ್ತಾರ? ಅನ್ಫಾರ್ಗ್ಯೂನೆಸ್ ಹೆಂಗಂದ್ರೆ, ಇವನು ವಿಷದ ಬಾಟಲ್, ಇಷ್ಟು ದೊಡ್ಡದಿರಂಗಿಲ್ಲ ವಿಷದ ಬಾಟಲ್, ಸಣ್ಣದಿರ್ತದೆ, ಸಣ್ಣದಿರ್ತದೆ ಅದು. ಇವನು ವಿಷದ ಬಾಟಲ್ ಹಿಡ್ಕೊಂಡಿರ್ತಾನೆ, ವಿಷದ ಬಾಟಲ್. ಅನ್ಫಾರ್ಗ್ಯೂನೆಸ್ ಹೆಂಗಂದ್ರೆ, ನಾನು ವಿಷ ಕುಡಿದು ಯಾರು ಸಾಯ್ಲಿ ಅಂತ ನೋಡ್ತಾ ಇದ್ದೀನಿ. ಯಾರು ಸಾಯ್ಲಿ ಅಂತ? ವಿಷ ಕುಡಿದಿದ್ದು ಯಾರು? ಕುಡಿದಿದ್ದು ವಿಷ, ಇವನು ಸಾಯ್ಲಿ ಅಂತೇಳಿ ಯಾರು ಸಾಯ್ಲಿ ಅಂತ ಬಯಸ್ತಾ ಇದ್ದಾನೆ? ಆಗ್ತದವರು ಸಾಯ್ತಾರೆ ಫಸ್ಟ್. ಸೊ ಅನ್ಫಾರ್ಗಿವ್ನೆಸ್ ಅವನಿಗೇನು ಮಾಡಂಗಿಲ್ಲ. ಅನ್ಫಾರ್ಗಿವ್ನೆಸ್ ಬೇರೆಯವ್ರಿಗೆ ಏನೂ ಆಗಲ್ಲ, ನಾವು ಅದನ್ನು ಕ್ಯಾರಿ ಮಾಡ್ತಾ ಇದ್ರೆ ಆಗ್ತದೆ. ಅಲ್ಲೂಯ. ಓಕೆ, ಅವರು ಒಳಿತಿಗಾಗಿ ಪ್ರಾರ್ಥಿಸಲು ನಾನು ಹೆಣಗಾಡುತ್ತೇನೆ. ಡು ಐ ಸ್ಟ್ರಗಲ್ ಟು ಪ್ರೇ ಫಾರ್ ದೇರ್ ಗುಡ್? ಅವರಿಗಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನ, ಅವ್ರಿಗೆ ಬ್ಲೆಸ್ ಮಾಡು ದೇವ್ರೆ, ಅವ್ರಿಗೆ 2ರಷ್ಟು ಆಶೀರ್ವಾದ ಮಾಡು ಅಂತ ಹೇಳಿ ಸ್ಟ್ರಗಲ್ ಆಗ್ತಾ ಇದೆಯಾ? ಹಂಗಿದ್ರೆ ಟಿಕ್ ಮಾಡು. ಎರಡನೇದಾಗಿ ಮಾತಿನಲ್ಲಿ, ಸ್ಪೀಚ್. ಡು ಐ ಸ್ಪೀಕ್ ನೆಗೆಟಿವ್ಲಿ ಅಬೌಟ್ ದೆಮ್ ಆಫನ್? ನಾನು ಅವರ ಬಗ್ಗೆ ಆಗಾಗ್ಗೆ ನಕಾರಾತ್ಮಕವಾಗಿ ಮಾತನಾಡುತ್ತೇನೆ. ಆಡ್ತಾ ಇದ್ರೆ ಟಿಕ್ ಮಾಡ್ರಿ. ಡು ಐ ಬ್ರಿಂಗ್ ಅಪ್ ದೇರ್ ಪಾಸ್ಟ್ ಮಿಸ್ಟೇಕ್ಸ್ ರಿಪೀಟೆಡ್ಲಿ? ನಾನು ಅವರ ಹಿಂದಿನ ತಪ್ಪುಗಳನ್ನು ಪದೇ ಹೇಳುತ್ತೇನೆ. ಅಲ್ಲೂಯ. ಆ ರೀತಿಯಾಗಿ ಕೆಲವರಿಗೆ ಹೆಂಗಂದ್ರೆ, ಅವ್ರ ಫೈಲ್ ಅನ್ನು ಗೊತ್ತು, ಫೈಲ್ ಒಂದೊಂದು ಓಪನ್ ಮಾಡದಲ್ಲ, ಅದಕ್ಕೆ ಟಾರ್ಗೆಟಿಂಗ್ ಸ್ಪ್ರೇ ಕಾರ್ಯ ಮಾಡ್ತಾರೆ ಅವ್ರ ಲೈಫಲ್ಲಿ. ಕಿರಿಕಿರಿ ಆತ್ಮ ಕಾರ್ಯ ಮಾಡ್ತಾ ಇದ್ದಾರೆ, ಬಟ್ ಅವ್ರಿಗೆ ಗೊತ್ತಿಲ್ಲ. ಅದಕ್ಕಾಗಿ ದೇವರ ಆತ್ಮ ನಿಮಗೆ ಇವತ್ತು ತಿಳಿಪಡಿಸ್ತಾ ಇರೋದು. ಅವರ ಹೆಸರು ಬಂದಾಗ ನಾನು ವ್ಯಂಗ್ಯ ಮತ್ತು ಟೀಕೆಯನ್ನು ಬಳಸುತ್ತೇನೆ. ಡು ಐ ಯೂಸ್ ಸರ್ಕ್ಯಾಸಮ್ ಆರ್ ಕ್ರಿಟಿಸಿಸಮ್ when their name comes up? ಕೆಲವರು ತಂದೆ ತಾಯಿಗಳಿಗೆ ನಿಕ್ ನೇಮ್ ಇಟ್ಟಿರ್ತಾರೆ. ಅಪ್ಪಯ್ಯ, ಏನು ಅಪ್ಪಿ ಬಂದಿಲ್ಲ? ಕೆಲವರು ಪಾಸ್ಟರ್ಸ್ಗಳಿಗೆ ಹೆಸರಿಟ್ಟಿರ್ತಾರೆ. ಅವ್ರ ಹೆಸರಿದ್ದಾಗ ಹೆಸರಿನ ಮಾತಾಡಂಗಿಲ್ಲ, ಪಾಸ್ಟ್ರಿಗೆ ಅವ್ರು ನಿಕ್ ನೇಮ್ ಇಟ್ಟಿರ್ತಾರೆ. ಆ ಪಾಸ್ಟ್ರಿಗೆ ಎದುರುಗಡೆ ಬಂದಾಗ್ಲೂ ಕೂಡ ಅವ್ರಿಗೆ ಗೊತ್ತಾಗಲ್ಲ ಅಂತ ಅನ್ಕೋತಾರೆ. ಇವತ್ತ ಏಷ್ಯಾ ಪ್ರವಾದಿ ಇದ್ದ,
ಬಾಲ್ಡಿ ಆಗಿದ್ದ, ಅಂದ್ರೆ ಬೋಳ್ ತಲೆ ಅವನಾಗಿದ್ದ. ಯವನಸ್ಥರು ಬಂದು ಅವನಿಗೆ ಅಡಗಿಸ್ರು. ಏನ್ ಅಡಗಿಸ್ರು ಗೊತ್ತಾ? ಇಷ್ಟೇ ಮಾಡಿದ್ರೆ ಯವನಸ್ಥರು ನೋಡಿ ನಕ್ಕರು. 4 ಜನಕ್ಕೆ ಅಲ್ಲೇ ಸಾಯಿಸ್ಬಿಟ್ಟ ಎಲಿಷಾ. ಅಂದ್ರೆ ಕರ್ಸ್ ಆಗ್ತ ಪ್ರವಾದಿ ಅವನು ಎಲಿಷಾ ಸೀದಾ ಸಾಯಿಸಬಿಟ್ಟ. ಹಾಗೆ ಕೆಲವರು ಪಾಸ್ಟರ್ಸ್ಗೆ ನಿಕ್ನೆ ಬಿಟ್ಟಿರ್ತಾರೆ. ಹಂಗ ಇಟ್ರೆ ಟಾರ್ಮೆಂಟಿಂಗ್ ಸ್ಪಿರಿಟ್ ಚುಚ್ತಾನೆ ಇರ್ತಾನೆ. ನೀವು ಗೊತ್ತೇ ಆಗಂಗಿಲ್ಲ ಇದು ಸಮಸ್ಯೆ ಎಲ್ಲಿಂದ ಬರ್ತಾ ಇದೆ ಅಂತ ಹೇಳಿ ನೀವೇನೋ ಮಾಡಿ ಹೋಗ್ಬಿಡ್ತೀರಿ, ನೀವೇನೋ ಅಂದು ಮರ್ತು ಬಿಡ್ತೀರಿ. ಬಟ್ ಸ್ಪಿರಿಟ್ಗೆ ಅದು ಡೋರ್ ಓಪನ್ ಆಗಿರ್ತದೆ. ಹಲ್ಲೆಲೂಯಾ. ಅದಕ್ಕೆ ಸೇವಕರ ಬಗ್ಗೆ ಮಾತನಾಡುವಾಗ ಎಚ್ಚರ ವಹಿಸಿ. ಹಲ್ಲೆಲೂಯಾ. ಇಲ್ಲಂದ್ರೆ ಕಿರಿಕಿರಿ ತಪ್ಪಿದಲ್ಲ, ಕ್ಯಾಶುವಲ್ ಆಗಿ ತಗೊಂಡ್ಬಿಡ್ರಿ. ಯಾಕಂದ್ರೆ ದೇವರು ತನ್ನ ಅಭಿಷಿಕ್ತರನ್ನು ಅವರ ಕಣ್ಣಿನ ಗುಡ್ಡೆ ಮುಟ್ಟಿದ್ರು ಕೂಡ ಅವರಿಗೆ ಬಿಡಂಗಿಲ್ಲ ಅಂತ. ಹಲ್ಲೆಲೂಯಾ. ಹಾಗಿದ್ರೆ ಇವತ್ತೇ ಅದನ್ನು ರಿಲೀಸ್ ಮಾಡ್ರಿ. ಡು ಐ ಶೇರ್ ದೇರ್ ಫೇಲಿಯರ್ಸ್ ವಿತ್ ಅದರ್ಸ್? ನಾನು ಅವರ ಸೋಲುಗಳನ್ನು, ಅವರ ವೈಫಲ್ಯಗಳನ್ನು ಇತರರೊಂದಿಗೆ ಹಂಚಿಕೊಳ್ಳುತ್ತೇನೆಯಾ? ನಮಗೆ ಅವರ ಗೆಲುವಿನ ಬಗ್ಗೆ ಮಾತಾಡಂಗಿಲ್ಲ ಜಾಸ್ತಿ. ನಾವು ಏನ್ ಮಾತಾಡ್ತೇವೆ? ಅವರ ಸೋಲಿನ ಬಗ್ಗೆ ಮಾತಾಡ್ತೇವೆ ಹೆಚ್ಚಾಗಿ. ಹಂಗಿದ್ರೆ ವಿ ಆರ್ ಕ್ಯಾರಿಂಗ್ ಅನ್ಫಾರ್ಗಿವ್ನೆಸ್. ನಾವು ಆ ಕ್ಷಮಿಸದೇ ಇರುವಂತ ಮನೋಭಾವನೆಯನ್ನು ಇದು ಮಾಡ್ತೀವಿ. ಓಕೆ, ಫೋರ್ತ್, ಬಿಹೇವಿಯರಲಿ ಡು ಐ ಅವಾಯ್ಡ್ ದಮ್ ಇಂಟೆನ್ಷನಲಿ? ನಾನು ಅವುಗಳನ್ನು ಉದ್ದೇಶಪೂರ್ವಕವಾಗಿ ತಪ್ಪಿಸುತ್ತಿದ್ದೇನೆ. ಅಂದ್ರೆ ಪಾಸ್ಟ್ರು ಇಲ್ಲ ಯಾರಿಗಾದ್ರೂ ಬರ್ತಾ ಇದ್ರೆ ಹಿಂಗ ಹೋಗ್ಬಿಡೋದು, ಅವ್ರು ಹಿಂಗ್ ಬಂದ್ರು ಅಂದ್ರೆ ಹಿಂಗ ಹೋಗ್ಬಿಡೋದು. ಅವ್ರು ಪ್ರೈಸ್ ಅಲ್ಲಿ ನೋಡ ಹಿಂಗ್ ಕೊಟ್ರೆ ಈ ಕಡೆ ಬಂದು ಪ್ರೈಸ್ ಅಲ್ಲಿ ಹೊಡ್ಕೊಡು, ಹಿಂಗ್ ಕಣ್ಣಲ್ಲಿ ಕಣ್ಣಿಟ್ಟು ಪ್ರೈಸ್ ಅಲ್ಲಿ ಹೊಡ್ಕೊಡೋದು. ಹಿಂಗ್ ಯಾಕೆ ಒಳಗಡೆ ಬೇರೆ ನಡೀತಾ ಇದೆ. ನಾನು ಅವರಿಂದ ಪ್ರೀತಿ, ಗೌರವ ಅಥವಾ ದಯೆಯನ್ನು ಹಿಂತೆಗೆದುಕೊಳ್ಳುತ್ತಿದ್ದೇನಾ? ಅಂದ್ರೆ ಡು ಐ ವಿತ್ಡ್ರಾ ಲವ್, ರೆಸ್ಪೆಕ್ಟ್ ಆರ್ ಕೈಂಡ್ನೆಸ್ ಫ್ರಮ್ ದೆಮ್? ಅಂದ್ರೆ ಅವ್ರಿಗೆ ಪ್ರೀತಿ ಆಗ್ಲಿ, ಗೌರವ ಆಗ್ಲಿ, ಕರುಣೆ ತೋರಿಸುವುದರಲ್ಲಿ ದೂರ ಇಡ್ತಾ ಇದ್ದೇನಾ? ಡು ಐ ಟ್ರೀಟ್ ದೆಮ್ ಡಿಫರೆಂಟ್ಲಿ ದ್ಯಾನ್ ಬಿಫೋರ್ ದ ಹರ್ಟ್? ಅಂದ್ರೆ ಅವ್ರಿಗೆ ಏನಂದ್ರೆ ನಾನು ಅವರನ್ನು ನೋಯಿಸುವ ಮೊದಲು ಭಿನ್ನವಾಗಿ ನಡೆಸಿಕೊಳ್ಳುತ್ತಿದ್ದೇನಾ? ಓಕೆ, ನಾನು ಸಹಾಯ, ಕ್ಷಮೆ ಅಥವಾ ಕೃಪೆಯನ್ನು ತಡೆ ಹಿಡಿಯುತ್ತೀನಾ? ಡು ಐ ವಿಥೋಲ್ಡ್ ಹೆಲ್ಪ್, ಫಾರ್ಗಿವ್ನೆಸ್ ಆರ್ ಗ್ರೇಸ್? ಹಲ್ಲೆಲೂಯಾ. ಐದನೇದಾಗಿ ಸ್ಪಿರಿಚುವಲ್ ಚೆಕ್. ಇದು ಬಹಳ ಬಹಳ ಇಂಪಾರ್ಟೆಂಟ್. ಈಸ್ ಮೈ ಪ್ರೇಯರ್ ಲೈಫ್ ಡ್ರೈ ಆರ್ ಬ್ಲಾಕ್ಡ್? ನನ್ನ ಪ್ರಾರ್ಥನೆ ಜೀವಿತ ಡ್ರೈ ಆಗಿದೆ, ಅಂದ್ರೆ ಮಾಡಕ್ಕೆ ಮನಸ್ಸಿಲ್ಲ. ಪ್ರಾರ್ಥನೆ ಮಾಡಿದ್ರು ಕೂಡ ಆ ಒಂದು ಉತ್ಸಾಹ ಇಲ್ಲ, ಆ ಒಂದು ಸಂತೋಷ ಇಲ್ಲ. ಅಂದ್ರೆ ಯು ಶುಡ್ ಚೆಕ್ ವೆದರ್ ಐ ಆಮ್ ಕ್ಯಾರಿಂಗ್ ದಟ್ ಅನ್ಫಾರ್ಗಿವ್ನೆಸ್. ಓಕೆ, ಡು ಐ ಫೀಲ್ ಡಿಸ್ಟೆಂಟ್ ಫ್ರಮ್ ಗಾಡ್? ನಾನು ದೇವರಿಂದ ದೂರವಾಗಿದ್ದೇನೆ ಅಂತ ಮನೋಭಾವನೆಯಲ್ಲಿ ಜೀವಿಸ್ತಾ ಇರ್ತೇನೆ. ಬಹಳ ದೂರವಾಗಿದ್ದೇನೆ ಅಂತ ಅನಿಸ್ತಾ ಇರ್ತದೆ. ದೇವರು ಎಲ್ಲಿದ್ದಾನೋ ಅಂತ ಗೊತ್ತಾಗಂಗಿಲ್ಲ. ನಾನು ಮುಕ್ತವಾಗಿ ಆರಾಧಿಸಲು ಕಷ್ಟಪಡುತ್ತಿದ್ದೇನಾ? ಡು ಐ ಸ್ಟ್ರಗಲ್ ಟು ವರ್ಷಿಪ್ ಫ್ರೀಲಿ? ಆರಾಧನೆ ಮಾಡುವುದಕ್ಕಾಗಿ ಸ್ಟ್ರಗಲ್ ಆಗ್ತಾ ಇದೆಯಾ? ಕೈ ಎತ್ತಂದ್ರೆ ಕೈ ಎತ್ತಲ್ಲ, ಚಪ್ಪಾಳೆ ತಟ್ಟಂದ್ರೆ ಚಪ್ಪಾಳೆ ತಟ್ಟಲ್ಲ, ಕಲ್ಲಿಂದಾಗೆ ನಿಂತಿರ್ತೀರಿ. ಯಾಕಂದ್ರೆ ಒಳಗಡೆ ಇಲ್ಲಿ ಹೇಳ್ತಾ ಇರ್ತಾರೆ, ಯಾವ ಹಾಡಾಡ್ದೇವಲ್ಲ, ಯೇಸು ಘರಾನೆ ಕಾ ಮೈ ವಾರಿಸ್ದಾರು, ಯೇಸುವಿನ ಮನೆಗೆ ನಾನು ವಾರಿಸ್ದಾರ ಆಗಿದ್ದೇನೆ. ಏನ್ ವಾರಿಸ್ದಾರ? ನಮಗಾಗ್ಯದ, ಇವ್ರಿಗೆ ಆಗ್ಯದ. ಸ್ಟ್ರಗಲ್ ಟು ವರ್ಷಿಪ್ ಫ್ರೀಲಿ. ಆರಾಧನೆ ಮಾಡಕ್ಕಾಗಲ್ಲ. ದೇವ್ರ ಆಲಯಕ್ಕೆ ಯಾಕೆ ಬರ್ತಾ ಇದೀವಿ ನಾವು? ಯಾಕೆ ಬರ್ತಾ ಇದೀವಿ? ಚಪ್ಪಾಳೆ ತಟ್ಟಿ ಬಾಯಿ ತೆಗೆದು ಆರಾಧನೆ ಮಾಡಕ್ಕಲ್ಲ. ಹಾಡು ಬರ್ಲಿಲ್ಲ ಅಂದ್ರೆ ಇಲ್ಲಿ ಬರ್ತದ ಒಂದೊಂದ್ಸಲ ಏನು ಬರ್ಲಿ ಅಂದ್ರೆ ಚಪ್ಪಾಳೆ ತಟ್ಟಿ. ನಾವು ಸ್ಟಾರ್ಟಿಂಗ್ ಅಲ್ಲಿ ಹೋದಾಗ ಒಂದು ಹಾಡು ಕೂಡ ಬರ್ತಿರ್ಲಿಲ್ಲ ನಮಗೆ. ಅವಾಗಿನ ಸಾಂಗ್ಗಳೇ ಸೂಪರ್ ಸೂಪರ್. ಯೇಸು ಕಾ ನಾಮ ಹೇ ಸಾರೆ ಜಮೀ ಪರ್, ಒಂದು ಮಾತ್ರ ಬರ್ತಾ ಇತ್ತು. ಆಮೇಲೆ ಯಾಕೆ ಬಂದಿರೋದೇ ಆರಾಧನೆ ಮಾಡಕ್ಕೆ, ಬಂದಿರೋದೇ ಪ್ರಾರ್ಥನೆ ಮಾಡಕ್ಕೆ, ಬಂದಿರೋದೇ ವರ್ಷಿಪ್ ಮಾಡಕ್ಕೆ. ಬಟ್ ಅದು ಸ್ಟ್ರಗಲ್ ಆಗ್ತಾ ಇರ್ತದೆ. ಯಾಕೆ ಗೊತ್ತಾ? ಕ್ಯಾರಿಂಗ್ ದಟ್ ಹೇಟ್ರೆಡ್ನೆಸ್. ಎಲ್ಲೋ ಮನೆಗೆ ಏನೋ ಆಗಿತ್ತು, ಎಲ್ಲೋ ಏನೋ ಅಂದುಬಿಟ್ರು, ಅದನ್ನ ಅದೇ ಮೆಂಟಾಲಿಟಿ ಬಂದು ಇಲ್ಲಿ ನಾವು ಆರಾಧನೆ ಮಾಡುವುದನ್ನು ತಪ್ಪಿಸ್ಕೊಂಡ್ಬಿಡ್ತೇವೆ. ಅದಕ್ಕೆ ದೇವರು ಇಸ್ರಾಯೇಲ್ರಿಗೆ ಒಂದು ನಿಯಮ ಕೊಟ್ಟಿದ್ದ. ನನ್ನ ಮಕ್ಕಳೇ ನೀವು ನನ್ನ ಎದುರುಗಡೆ ಅಂದು ಬರ್ದಿಲ್ಲ ಅಲ್ಲಿ, ನನ್ನ ಮಕ್ಕಳೇ ಅಂತ ಹೇಳಿ. ನಮ್ಮ ಕಲಬುರ್ಗಿ ಟ್ರಾನ್ಸ್ಲೇಷನ್,
ನನ್ನ ಮಕ್ಕಳೇ ನಾನು ಎದುರುಗಡೆ ಬರುವಾಗ ಒಬ್ಬರು ಅಳ್ಕೊಂತ ಬರ್ಬಾರ್ದು ನೀವು ಅಂತ, ನಕ್ಕೊಂತ ಬರ್ಬೇಕು ನೀವು ಅಂತ. ಆತನ ಸನ್ನಿಧಾನ ನಗ್ತಾ ಬರ್ಬೇಕಂತ ವಾಕ್ಯದಲ್ಲಿ ಹೇಳಿದರೆ, ಹೊಸಬರಿಗೆ ದುಃಖ ಇತ್ತು ಅವ್ರಿಗೆ ಅಂದ್ರೆ ಅವ್ರದ್ದು ಅಲ್ಲ, ಹಳೆ ಬಿಡಿ ಯಾರೆಲ್ಲ ದೀಕ್ಷಾಸ್ತ 5 ವರ್ಷ 10 ವರ್ಷದ ವಿಶ್ವಾಸಿಗಳ ಕೈ ಎತ್ತರಿ. 10 ವರ್ಷಕ್ಕಿಂತ ಮೇಲ್ಪಟ್ಟ ವಿಶ್ವಾಸಿಗಳು, 20 ವರ್ಷ, 5 ವರ್ಷ, ಇದೆಲ್ಲ ವಾಕ್ಯಗಳು ನಿಮಗೆ ಹೇಳ್ತಿರ್ತೀನಿ. Hallelujah. Hallelujah. So do I ಏನು ಮನೆಗೆ ಆರಾಧನೆ ಮಾಡ್ತೀನಿ, ಮನೆಗೂ ಆರಾಧನೆ ಮಾಡುವವನೇ ಇಲ್ಲ ಆಲಯದಲ್ಲಿ ಆರಾಧನೆ ಮಾಡ್ತಾನೆ. ಮನೆಗೆ ಆರಾಧನೆ ಮಾಡೋನು ಇಲ್ಲಿ ಬಂದು ಆರಾಧನೆ ಮಾಡಕ್ಕಾಗಲ್ಲ. Those who pray in the secret, they will pray in the public. ಯಾರು ರಹಸ್ಯವಾಗಿ ಪ್ರಾರ್ಥನೆ ಮಾಡ್ತಾರೋ ರಹಸ್ಯ ಪಬ್ಲಿಕ್ ಅಲ್ಲಿ ಕೂಡ ಪ್ರಾರ್ಥನೆ ಮಾಡ್ತಾರೆ. ಯಾರು ರಹಸ್ಯವಾಗಿ ಆರಾಧಿಸ್ತಾರೋ, ಅದಕ್ಕೆ ನಿಮ್ಮ ಮಾತಿನಲ್ಲಿ ನಿಮ್ಮ ಸ್ವರದಲ್ಲಿ ಶಕ್ತಿ ಇದೆ. ನೀವು ಹಾಡುಗಳನ್ನು ಹಾಡುವಾಗ, ಆರಾಧನೆ ಮಾಡುವಾಗ, ಸ್ತುತಿ ಮಾಡುವಾಗ ಎಲ್ಲ ಕೋಟೆ ಕತ್ತಲೆಗಳನ್ನು ಬಿದ್ದು ಹೋಗ್ತಾ ಇರ್ತದೆ. Hallelujah. Amen. Hallelujah. Do I feel heaviness instead of peace? ನಾನು ಸಮಾಧಾನದ ಬದಲು ಭಾರವನ್ನು ಅನುಭವಿಸುತ್ತಿದ್ದೇನಾ? ನೀನು 10 ವರ್ಷ 15 ವರ್ಷ ವಿಶ್ವಾಸಿಯಾಗಿ ಇನ್ನೂ ಕೂಡ ನನಗೆ ಸಮಾಧಾನ ಇಲ್ಲ ಅಂತ ಹೇಳಿದ್ರೆ, then there is a tormenting spirit in your life. ಅಂದರೆ 10-15 ವರ್ಷ ದೇವರಲ್ಲಿ ಇದ್ದು ಕೂಡ ನನಗೆ ಸಮಾಧಾನ ಇಲ್ಲ, ನನಗೆ ಟೆನ್ಷನ್ ಇದೆ ಅಂತ ನಿನ್ನ ಬಾಯಿನಲ್ಲಿ ನುಡಿತಾ ಇದ್ರೆ, ಯು ಆರ್ ಓಪನಿಂಗ್ ದ ಡೋರ್ ಫಾರ್ ದ ಡೆವಿಲ್. Hallelujah. ಇವತ್ತು ನಂಗೆ ಎಷ್ಟು ವರ್ಷ ಅಂತ ಗೊತ್ತಿಲ್ಲ ಟೆನ್ಷನ್ ವರ್ಡ್ ಯೂಸ್ ಮಾಡಿ, ನನಗೆ ಭಾಳ ಟೆನ್ಷನ್ ಆಗ್ತಾ ಇದೆ ಅಂದಿಲ್ಲ, ಭಾಳ ಟೆನ್ಷನ್ ಆಗ್ತಾ ಇದೆ ಅಂದ್ರೆ ಎಷ್ಟು ವರ್ಷ ಆಯ್ತು ನಾನು ಅಂತ ಗೊತ್ತಿಲ್ಲ. ನನಗೆ ಸಮಾಧಾನನೇ ಇಲ್ಲ, ಕಿರಿಕಿರಿ ಆಗ್ಲತ್ತ ನನಗ ಅಂತ ಅದು ನನಗೆ ಎಷ್ಟು ದಿವಸ ಆಯ್ತೋ ಗೊತ್ತಿಲ್ಲ ನನಗೆ. ಯಾಕೆ ಗೊತ್ತಾ, ನನ್ನಲ್ಲಿ ಸಮಾಧಾನ ವ್ಯಕ್ತಿ ಹೊರಗಡೆ ನೀವು ಎಷ್ಟೇ ಕಿರಿಕಿರಿ ಮಾಡ್ರಿ, ನಾನು ಒಳಗಡೆ ಸಮಾಧಾನದ ವ್ಯಕ್ತಿ ಇದ್ದಾನೆ. Do I feel that peace? ಒಬ್ಬ ವಿಶ್ವಾಸಿಗೆ ಇದು ಒಂದು ಅವನಿಗೆ ಆಯುಧ, ಸಮಾಧಾನವಾಗಿರೋದು. Hallelujah. ನಿನ್ನಲ್ಲಿ ಆ ಸಮಾಧಾನ ದೇವರು ಕೊಟ್ಟಿದ್ದಾರೆ, ಬಟ್ ಆ ಟಾರ್ಮೆಂಟಿಂಗ್ ಸ್ಪಿರಿಟ್ಗೆ ಬಾಗಿಲು ತೆಗೆದಿದೆ. ಇವತ್ತದು ಕ್ಲೋಸ್ ಮಾಡಬೇಕು. Hallelujah. ಇವತ್ತಿನಿಂದ ಯಾವತ್ತೂ ಕೂಡ ನಿಮ್ಮ ಬಾಯಿಂದ ಬರಬಾರ್ದು ನನಗೆ ಟೆನ್ಷನ್ ಆಗ್ಲತ್ತದಂತೆ. ಮಾಡ್ತೀರಾ? ಬಹಳ ಟೆನ್ಷನ್ ಇಲ್ಲ, ಐ ಆಮ್ ಟೆನ್ಷನ್ ಫ್ರೀ. ಹೇಳ್ರಿ, ಐ ಆಮ್ ಟೆನ್ಷನ್ ಫ್ರೀ. Hallelujah. No BP. Only happy. Hallelujah. ಇದೊಂದು ಆಯುಧ. ಇದು ಹಿಂಗ್ ಮಾಡೋದ್ರಿಂದ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ ಅಂದ್ರೆ ಹಿಂಗ ಆಗಂಗಿಲ್ಲ, ಬಟ್ ಆಗ್ತಾ ಹೋಗ್ತಾರೆ. Hallelujah. ಅದು ಪ್ರಾಸೆಸ್ಗೆ ಬಂದ್ಬಿಡ್ತದ, ಸ್ಟಾರ್ಟಿಂಗ್ ಪಾಯಿಂಟಿಗೆ ಬಂದ್ಬಿಡ್ತದ. ಓಕೆ, ಇವ್ರು ಸಂತೋಷವಾಗಿರ್ತಾ ಇದ್ದಾರೆ, ಪರಿಶುದ್ಧಾತ್ಮನು ದೇವದೂತರು ಕಾರ್ಯ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. Hallelujah. ಎಲ್ಲೆಲ್ಲಿ ಹಣ ಎಲ್ಲ ಏನಂದ್ರೆ ಡಿಲೇ ಆಗಿದೆಯೋ ದೇವದೂತರು ರಿಲೀಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕೆ? ಇವರು ಹ್ಯಾಪಿ ಆಗಿದ್ದಾನೆ, ಜಾಯ್ಫುಲ್ ಆಗಿದ್ದಾನೆ, ಆರಾಧನೆ ಮಾಡ್ತಾ ಇದ್ದಾನೆ, ಸಂತೋಷ ಪಡ್ತಾ ಇದ್ದಾನೆ. ಆರಾಧನೆ ಸಂತೋಷ ಎಲ್ಲಿದೆ? ಪರಲೋಕದಲ್ಲಿದೆ. ಆ ಪರಲೋಕ ಬರಬೇಕು ಅಂದ್ರೆ ನಾವೇನ್ ಮಾಡ್ಬೇಕು? ಆರಾಧನೆ ಮಾಡ್ಬೇಕು, ಸ್ತುತಿ ಮಾಡ್ಬೇಕು. Hallelujah. ಅದಕ್ಕೆ ಇವತ್ತಿನಿಂದ ಒಂದು ವರ್ಡ್ಗೆ ಡಿಲೀಟ್ ಮಾಡ್ಬೇಕು ನಿಮ್ಮ ಡಿಕ್ಷನರಿಯಿಂದ. ಏನು? ನನ್ ಟೆನ್ಷನ್ ಆಗ್ಲತ್ತದ, ನನಗೆ ಕಿರಿಕಿರಿ ಆಗ್ಲತ್ತದ ಅಂದ್ರೆ ಅನ್ಕೊಳ್ಳಿ, there is a tormenting spirit. Hallelujah. ಅಂದ್ರೆ ಈ ಅರ್ಧ ತಾಸವರೆಗೂ ಇವ್ರು ಆಗ್ತಿರ್ಬೇಕು ಅಂದ್ರೆ ಫೋನ್ ಮಾಡಿ ನನಗೆ ಎಷ್ಟು ಕಿರಿಕಿರಿ ಆಗಿರ್ಬೇಕು. ಇಲ್ಲ, ನಿಜವಾಗ್ಲೂ ದೇವರಿಲ್ಲ ಅಂದ್ರೆ, ನಾವು ಯೇಸುವಿನಲ್ಲಿ ಇಲ್ಲ ಅಂದ್ರೆ ಯಾವತ್ತೋ ನಮ್ಮಿಬ್ಬರದು ಡಿವೋರ್ಸ್ ಆಗ್ಬಿಡ್ತಾ ಇದೆ, ಯಾವತ್ತೋ ಬೇರ್ಪಟ್ಬಿಡ್ತಿದ್ವಿ. ಯಾಕಂದ್ರೆ ನಮ್ದು ಆಟಿಟ್ಯೂಡ್, ಅವ್ರದ್ದು ಆಟಿಟ್ಯೂಡ್. ದೇವರಲ್ಲಿ ಕ್ರಿಸ್ತನಲ್ಲಿ ಇರುವುದಕ್ಕಾಗಿಯೇ, ಹೆಂಗಂದ್ರೆ ನಾನೇ ಗಂಡನಾಗಿ ನಾಯಕ ತೆಗಿಸ್ಕೊಳ್ಳಿ, ನಾಯಕ್ ಕಮ್ಮಿ ಇದ್ದೀನಿ, ನಂದು ಇದು ಬ್ಯಾಕ್ಗ್ರೌಂಡ್ ಅದ. Hallelujah.
ಹಲ್ಲೆಲೂಯ. ಓ ಕೆಲಸದಲ್ಲ ಬಹಳ ಕಿರಿಕಿರಿ ಕೊಡ್ಲತ್ತಾರೆ. ಇಲ್ಲ, ನಿನಗೆ ಕಿರಿಕಿರಿ ಕೊಡ್ತಾ ಇಲ್ಲ. ನಿನಗೆ ದೇವ್ರ ಮೇಲಕ್ಕೆ ಎತ್ತಕ್ಕೆ ಪ್ರಮೋಷನ್ ಮಾಡಕ್ಕೆ ಅವರೆಲ್ಲ ಸಿದ್ಧ ಮಾಡ್ತಾ ಇದ್ದಾರೆ. ಹಲ್ಲೆಲೂಯ. ಬೇಕಂತ ಮಾಡ್ಲತ್ತಾರೆ ಇವ್ರು ನನಗ, ಅವ್ರಿಗೆ ಬೇಕಂತ. ನೀವು ವಿಶ್ವಾಸಿ ಇದ್ದೀನಿ, ಸೈತಾನೇ ಗೊತ್ತಿಸ್ತಾರೆ. ನೀವು ಕೆಲಸ ಮಾಡುವ ಸ್ಥಳದಲ್ಲಿ ನಿನಗೆ ಬೇಕಂತಾನೆ ಟಾರ್ಗೆಟ್ ಮಾಡ್ತಾರೆ. ಯಾಕೆ ಗೊತ್ತಾ? ನಿನಗೆ ಕುಂದಿಸ್ಬೇಕಂತ ಹೇಳಿ. ಹಲ್ಲೆಲೂಯ. ಸ್ಟಾರ್ಟಿಂಗ್ ಅಲ್ಲಿ ಜನರು ನಿಮ್ಮ ಹೆಸರು ನಿಮಗೆ ಅವಮಾನ ಮಾಡಕ್ಕೆ ಎಲ್ಲಾ ರೀತಿಯಾದಂತ ಸೈತಾನ ಉಪಯೋಗ ಮಾಡ್ತಾನೆ. ಹಲ್ಲೆಲೂಯ. ಆದ್ರೆ ನೀವು ದೇವರಲ್ಲಿ ನಿಂತುಕೊಂಡಾಗ ಯಾವ ವ್ಯಕ್ತಿಗಳು ನಿಮ್ಮ ಅವಮಾನ ಮಾಡಿದ್ರು ಅವ್ರ ಎದುರುಗಡೆ ದೇವರು ನಿಮ್ಮ ಮೇಲಕ್ಕೆ. ಹಲ್ಲೆಲೂಯ. ಇದು ದೇವರ ಫೇವರ್, ಗಾಡ್ಸ್ ಬ್ಲೆಸ್ಸಿಂಗ್. ಇದು ನಿನಗಾಗಿ ದೇವರ ಕಂಪನಿ ಎಬ್ಬಿಸ್ತಾನೆ, ಕಂಪನಿ ಮುಚ್ಚಿಸ್ತಾನೆ. ಹಲ್ಲೆಲೂಯ. ನಾವು ಇಟ್ಟಿಟ್ಟಕ್ಕೆ ಆಗ್ತಾ ಇದ್ದೇವೆ, ಜಾಬ್ ಕೊಡಬೇಕು, ಸಾಲ ಇದು ಮಾಡಿದೇವೆ, ಅವ ಹಂಗಂದೇವೆ, ಇವ ಹಿಂಗಂದೇವೆ, ಕಿರಿಕಿರಿ ಕಿರಿಕಿರಿ ತೊಲತೇವೆ. ಹಲ್ಲೆಲೂಯ. ಹಲ್ಲೆಲೂಯ. ಕಿರಿಕಿರಿ ಎಲ್ಲ ಬಂದ್, ಕಿರಿಕಿರಿ ಎಲ್ಲ ಬಂದ್. ನಮ್ಮ ಗಿರಿಕೊಲ್ದವರ ಮೊನ್ನೆ ಮಗಳಿಗೆ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದಾಗ ಹೇಳ್ತಾ ಇದ್ರು, ಸರ್ ಮೊದಲೆಲ್ಲ ಹಿಂಗ ಏನ್ರ ಆಯ್ತಂದ್ರೆ ಬಹಳ ಚಿಡ್ರಿ ಬರ್ತಿದ್ದ, ಯಾರಿಗೆ ಅನ್ಲೋ ಏನ್ ಮಾಡ್ಲೋ ಅಂತ. ಈ ಸಲ ಮಗಳು ಹಾಸ್ಪಿಟಲ್ ಅಡ್ಮಿಟ್ ಆದ್ರೆ ನನಗೆ ಬಹಳ ಸಮಾಧಾನ ಆಗಿದ್ದೆ. ನನಗೆ ಗೊತ್ತಾಗ್ತಾ ಇಲ್ಲ ಯಾಕೆ ಇಂಥ ಸಮಾಧಾನ ಐತಿ ನನಗೆ. ಯಾಕೆಂದ್ರೆ ಯೇಸು ಅವರ ಒಳಗಡೆ ಬಂದಿದ್ದಾನೆ. ಹಲ್ಲೆಲೂಯ. ಆ ಸಮಾಧಾನ ಸುಮ್ಮನೆ ಇರಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಯೇಸು ಎಲ್ಲಿರ್ತಾರೋ ಅಲ್ಲಿ ಸಮಾಧಾನ ಇದೆ. ಹಲ್ಲೆಲೂಯ. ಹೇಳ್ರಿ, ಯೇಸು ಎಲ್ಲಿರ್ತಾರೋ ಅಲ್ಲಿ ಸಮಾಧಾನ ಇದೆ. ಈ ಪೇತ್ರ ಯೋಹಾನರು ದೋಣಿಯಲ್ಲಿ ಹೋಗ್ತಾ ಇದ್ದಾರೆ, ಬಿರುಗಾಳಿ ಬಂತು. ಯೇಸು ಏನ್ ಮಾಡಿದ್ದಾರೆ? ಆರಾಮ ಮಲ್ಕೊಂಡಿದ್ದಾರೆ. ಕೆಲವೊಂದ್ಸಲ ನೀವು ಸುಮ್ಮ ಆರಾಮ ಮಲ್ಕೋಬೇಕಷ್ಟೇ, ಏನ್ ಮಾಡಕ್ಕಾಗಲ್ಲ. ನೀವು ಎದ್ದು ಹತ್ರು ಇದ್ರು ಪರಿಸ್ಥಿತಿ ಬದಲಾವಣೆ ಮಾಡಕ್ಕಾಗಲ್ಲ. ಹಲ್ಲೆಲೂಯ. ಅದು ನಡೆ ಟೈಮಲ್ಲಿ ನಡೀತಾ ಇರ್ತದೆ. ಕೆಲವೊಂದ್ಸಲ ರೆಸ್ಟ್ ಮಾಡುವಂತ ದೇವರು. ಎಲಿಯನಿದ್ದು ದೇವ್ರು ಹೇಳಿದಾರೆ, ಎಲಿಯಾ ಬಹಳ ಓಡಿದಪ್ಪ, ಸ್ವಲ್ಪ ರೆಸ್ಟ್ ತಗೋ. ಪೇತ್ರನಿಗೆ ಕೂಡ ದೇವ್ರ ಜೈಲಲ್ಲಿ ಇಟ್ಟರೆ ಯಾಕೆ ರೆಸ್ಟ್ ತಗೋ, ಬಹಳ ಓಡಾಕತ್ತೀರಿ ಅಂತ. ಪೌಲನಿಗೆ ಕೂಡ ದೇವ್ರ ಜೈಲಲ್ಲಿ ಇಟ್ಟರೆ ಯಾಕೆ ಬಹಳ ಓಡಾಕತ್ತೀರಿ. ಇವಾಗ ನಾವು ಹಿಂಗೂ ಓಡ್ತಾ ಇಲ್ಲ, ಇಲ್ಲಿ ಓಡ್ತಾ ಇದ್ದೇವೆ, ಇದರಲ್ಲಿ ಓಡ್ತಾ ಇದ್ದೀವಿ, ಅಲ್ಲಿ ಇಲ್ಲಿ ಅದು ಇದು ಏನ್ ತಿಂಪಲಾಗ ಅಂದ್ರು. ಯೇಸು ಎಲ್ಲಿವರೆಗೂ ಇಲ್ಲೋ ಅಲ್ಲಿವರೆಗೂ ಸಮಾಧಾನ ಇಲ್ಲ. ಹಲ್ಲೆಲೂಯ. ಯೇಸು ಇದಾರ ನಿನ್ನಲ್ಲಿ? ಯೇಸು ಇದಾರ? ಯೇಸು ಇದಾರ? ಯೇಸು ನಿನ್ನಲ್ಲಿದ್ದಾರೆ ಅಂದ್ರೆ ಸಮಾಧಾನ ಇದೆ. ಹಲ್ಲೆಲೂಯ. ಹಲ್ಲೆಲೂಯ. ಕಿರಿಕಿರಿ ಎಲ್ಲ ಸ್ಟಾಪ್. ಹಲ್ಲೆಲೂಯ. ಓಕೆ, ನೋಡ್ರಿ, ಕೊನೆಯದಾಗಿ ಬಾಡಿ ಚೆಕ್. ಇದು ಬಹಳ ಇಂಪಾರ್ಟೆಂಟ್, ಕೇಳಿಸ್ಕೊಳ್ರಿ. ಇದರಿಂದ ನೀವು ಬಿಡುಗಡೆ ಆದ್ರೆ ಕೆಲವರಿಗೆ ಹೆಲ್ತ್ ಅಲ್ಲಿ ಆರೋಗ್ಯ ಬಾಡಿಯಲ್ಲಿ ರಿಲೀಸ್ ಆಗ್ತದೆ. ಡು ಐ ಫೀಲ್ ಟೈಟ್ನೆಸ್ ಇನ್ ಚೆಸ್ಟ್? ಎದೆ ಭಾರ ಟೈಟ್ ಆಗಿದೆಯಾ? ನೆಕ್, ಸ್ಟಮಕ್ ವೆನ್ ರಿಮೆಂಬರಿಂಗ್ ದೆಮ್, ಅಂದ್ರೆ ಅವುಗಳನ್ನು ನೆನಪಿಸಿಕೊಳ್ಳುವಾಗ ನನಗೆ ಎದೆ, ಕುತ್ತಿಗೆ ಅಥವಾ ಹೊಟ್ಟೆಯಲ್ಲಿ ಬಿಗಿತದ ಅನುಭವವಾಗುತ್ತಿದೆಯೇ? ಹಲ್ಲೆಲೂಯ. ಅವರನ್ನು ನೆನೆಸಿಕೊಳ್ಳುವಾಗ ನನ್ನ ಚೆಸ್ಟ್ ಅಲ್ಲಿ ಟೈಟ್ನೆಸ್ ಆಗ್ತಾ ಇದೆಯಾ? ಹೊಟ್ಟೆಯಲ್ಲಿ ತಳಮಳ ಆಗ್ತಾ ಇದೆಯಾ? ಆಮೇಲೆ ನೆಕ್ ಅಲ್ಲಿ ಕೆಲವರಿಗೆ ಯಾಕೆ ನೆಕ್ ಪೇನ್ ಇರ್ತದೆ, ನೆಕ್ ಅಲ್ಲಿ ಭಾರ ಇರ್ತದೆ, ಅಥವಾ ಒಳಗಡೆ ಹೇಟ್ರೆಡ್ನೆಸ್, ಜಲಸಿ, ಹೆಂಡತಿ ಕುರಿತಾಗಿ, ಗಂಡನ ಕುರಿತಾಗಿ, ಇದೆಲ್ಲ ಇರುವುದರಿಂದ ಶಾರೀರಿಕದ ಮೇಲೆ ಫಿಸಿಕಲ್ ಸೈನ್ಗಳು. ತಲೆಭಾರ, ಒಂದ್ ಸೈಡ್ ತಲೆನೋವಾಗೋದು, ಇದಿದ್ರೆ ಟಿಕ್ ಮಾಡ್ರಿ. ಓಕೆ, ಡು ಐ ಎಕ್ಸ್ಪೀರಿಯನ್ಸ್ ಅನ್ಎಕ್ಸ್ಪ್ಲೈನ್ ಫೆಟಿಗ್ ಆರ್ ಹೆವಿನೆಸ್? ಕೆಲವರಿಗೆ ಸುಮ್ಮನೆ ಸುಸ್ತಾಗ್ತಾ ಇರ್ತದೆ, ಕೆಲಸ ಮಾಡಿದ್ರಿಂದಲ್ಲ, ಸುಮ್ಮನೆ ಸುಸ್ತು, ಫೆಟಿಗ್, ಮಂದಮತಿಯಾಗಿರುವಂಥದ್ದು, ಚೈತನ್ಯ ಇರುವುದಿಲ್ಲ, ಸುಸ್ತಾಗಿರುವಂಥದ್ದು, ಡಲ್ ಆಗಿರುವಂಥದ್ದು. ಡು ಸಿಂಪ್ಟಮ್ಸ್ ವರ್ಸನ್ ಆಫ್ಟರ್ ಎಮೋಷನಲ್ ಸ್ಟ್ರೆಸ್? ಭಾವನಾತ್ಮಕ ಒತ್ತಡದ ನಂತರ ಲಕ್ಷಣಗಳು ಉಲ್ಬಣಗೊಳ್ಳುತ್ತಿದೆಯೇ? ಇನ್ನೊಂದು ವರ್ಡ್ ಸ್ಟ್ರೆಸ್. ಸ್ಟ್ರೆಸ್, ಸ್ಟ್ರೆಸ್ ಕನ್ನಡದಲ್ಲಿ ಏನಂತಾರೆ ಅದಕ್ಕೆ? ಇನ್ನು ಮುಂದೆ ನನ್ನ ಬಾಯಿಂದ ನನಗೆ ಯಾವುದೇ ಒತ್ತಡಗಳ ಬರಬಾರದು. ಐ ಆಮ್ ಸೋ ಸ್ಟ್ರೆಸ್ಡ್. ಟಾರ್ಮೆಂಟಿಂಗ್ ಸ್ಪಿರಿಟ್ ಬರ್ತಾನೆ ಚುಚ್ಚಕಂಡು.
ನನಗೆ ಸ್ಟ್ರೆಸ್ ಆಗ್ತಾ ಇದೆ, ನನಗೆ ಡಿಪ್ರೆಸ್ ಆಗ್ತಾ ಇದೆ, ಟಾರ್ಮೆಂಟಿಂಗ್ ಸ್ಪಿರಿಟ್ ಬರ್ತಾರೆ. ಅದೆಲ್ಲ ನನ್ನ ತಲೆನೋವು ಕೊಡ್ಬೇಡ ನೋಡ್ರಿ. ಯಾರು ತಲೆನೋವು ಕೊಡೋರು? ಸೈತಾನ, ಮಕ್ಕಳಲ್ಲ. ನಾನು ಹೇಳೋದಿದ್ದು ನಿಮಗೆ ಹಾಸ್ಯವಾಗಿ ಹೇಳ್ತಾ ಇದ್ದೀನಿ, ಬಟ್ ಇದೆಲ್ಲ ಬಹಳ ಸೀರಿಯಸ್ ಕಂಡೀಷನ್ ಇದೆ. ನೀವು ಅರ್ಥ ಮಾಡ್ಕೊಂಡ್ರೆ ನಿಮಗೆ ರಿಲೀಸ್ ಆಗ್ತದೆ. ಇವೆಲ್ಲ ವರ್ಲ್ಡ್ಲಿ ಪೀಪಲ್ ಯೂಸ್ ಮಾಡ್ತಾರೆ. ಈ ಸಫರಿಂಗ್ ಫ್ರಮ್ ಸ್ಟ್ರೆಸ್ಸು, ಆಂಗ್ಸೈಟಿ, ಡಿಪ್ರೆಷನ್. ನಮಗೆ ನಿಮಗೆ ನಾವು ಯಾವುದೂ ಇಲ್ಲ. ಹಲ್ಲೆಲೂಯಾ. ಸ್ಟ್ರೆಸ್ ಫ್ರೀ. ಈ ಸಿಟೀಸ್, ಮೆಟ್ರೋ ಸಿಟೀಸ್ ಅಲ್ಲೆಲ್ಲ ಈ ಸ್ಟ್ರೆಸ್ ಫ್ರೀ ಮಾಡ್ಕೊಳ್ಳೋಕೆ ವೀಕೆಂಡ್ ಪಾರ್ಟಿ ಹೋಗ್ತಾರೆ. ವೀಕೆಂಡ್ ಪಾರ್ಟಿ ಅಂದ್ರೆ ಶುಕ್ರವಾರ ಸಂಜೆಗೆ ಹೋದ್ರು ಅಂದ್ರೆ ಸೀದಾ ಶನಿವಾರ ಸಂಜೆ, ಭಾನುವಾರ ಬೆಳಿಗ್ಗೆ ತಾನೇ ಹ್ಯಾಂಗ್ ಓವರ್ ಅಲ್ಲಿ ಇರ್ತಾರೆ. ಯಾಕೆ? ವಾರ ಎಲ್ಲವರಿಗೆ ಸ್ಟ್ರೆಸ್ ಆಗಿದೆ ಅಂತ. ಈಗಿನ ಜನರೇಷನ್ಗೆ ಒಂದು ಹಿಂಗ ಕಸ ಹುಡುಗರು ಕೂಡ ಬಹಳ ಒತ್ತಡ ಬಂತಪ್ಪ. ನಾರ್ಮಲ್ ಕೆಲಸ. ಸ್ವಲ್ಪ ಹಿಂಗ ಒಂದು 10 ನಿಮಿಷ ಫೋಣೆ ಹೊಡೆದ್ರು ಅಂತಂದ್ರೆ ಮಮ್ಮಿ ಆಗ್ತಲ್ಲ. ಸ್ವಲ್ಪ ಹಿಂಗ ಇವ್ರು ನೋಡ್ತೀವಿ ನಮ್ಮ ಮಕ್ಕಳು ಇವರೆಲ್ಲ ಹಿಂಗ ಏನಂತ ಜಿಂಕೆ ಹೊಡೆದಂಗ ಓಡ್ತಾರೆ. ಇವಾಗಿಂದ ಕಿವಿಯಾಗಿಲ್ಲ. ಇವಾಗ ಬಹಳ ಪ್ರೆಷರ್ ಹಾಕ್ಲತ್ತಾರ ನಮ್ಮ ಮನೆಗೆ. ಏನ್ ಪ್ರೆಷರ್? ಬೆಳಗ್ಗೆ 7ಕ್ಕೆ ಎದ್ದೇಳಪ್ಪ ಅಂದ್ರೆ ಪ್ರೆಷರ್ ಅವ್ರಿಗೆ. ಬಹಳ ಟಾರ್ಚರ್ ಕೊಡ್ತಾರೆ ನಮ್ಮ ಮನೆಗೆ. ಏನು ಸರಿಯಾಗಿ ಊಟ ಮಾಡೋದ್ರೆ. ಸೊ ಸ್ಟ್ರೆಸ್ ಫ್ರೀ ಹೇಳಿ, ನಾನು ಸ್ಟ್ರೆಸ್ ಫ್ರೀ ಆಗಿರ್ತೇನೆ. ಓಕೆ. ಡು ಐ ಕ್ಯಾರಿ ಟೆನ್ಷನ್ ಕಾನ್ಸ್ಟೆಂಟ್ಲಿ? ನಾನು ನಿರಂತರವಾಗಿ ಉದ್ವೇಗವನ್ನು ಹೊಂದುತ್ತೇನಾ? ಅಂದ್ರೆ ಟೆನ್ಷನ್ ಅಂದ್ರೆ ಯಾವುದೋ ಒಂದು ಪ್ರಾಬ್ಲಮ್ ಇದ್ದಾಗಲೇ ಟೆನ್ಷನ್ ಬರ್ತಲ್ಲ. ಉದಾಹರಣೆಗಾಗಿ ಹಣದ ಸಮಸ್ಯೆ, ಇದು ಹೆಂಗ್ ಬಗೆ ಇರ್ತದೆ ಕಂಟಿನ್ಯೂಸ್ ಆಗಿ ಟೆನ್ಷನ್ ಅಲ್ಲಿ ಇರುತ್ತೆ. ಇದ್ರೆ ಟಿಕ್ ಮಾಡ್ರಿ, ಇವತ್ತು ರಿಲೀಸ್ ಆಗ್ತದೆ. ನನ್ನ ಟೆನ್ಷನ್, ಚಿಂತೆ, ಭಾರ ಎಲ್ಲ ದೇವ್ರೆ ನಾನು ಒಪ್ಪಿಸ್ತೀನಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಜ್ಞಾನೋಕ್ತಿ 17:22 ಹೇಳ್ತದೆ ಏನಂದ್ರೆ, ಸಂತೋಷದ ಹೃದಯವು ಒಳ್ಳೆಯ ಔಷಧ, ಆದರೆ ಮುರಿದ ಆತ್ಮವು ಮೂಳೆಗಳನ್ನು ಒಣಗಿಸುತ್ತದೆ. ನೋಡಿ, ಬಾಡಿಯಲ್ಲಿ ಹೇಗೆ ರಿಯಾಕ್ಷನ್ ಅಂತ ನಿಮ್ಮ ಒಳಗಡೆ ಯೋಚನೆ ಮಾಡುವಂಥದ್ದೆಲ್ಲವೂ ಬಾಡಿ ಬೋನ್ಸ್ ಗಳು ಏನಾಗ್ತದಂತೆ ಸವಿತಾ ಹೋಗ್ತದೆ. ಯಾಕೆ? ಒಳಗಡೆ ಸಂತೋಷ ಇಲ್ಲ. ಸಿಸ್ಟರ್ಸ್ ಒಳಗಂತರೂ ಗಂಗಾ, ತುಂಗ, ಭದ್ರ ಎಲ್ಲ ಇಲ್ಲೇ ನಿಂತ್ಕೊಂಡಿರ್ತಾರೆ. ಒಂದಿನ ಸಂತೋಷ ಕಾಣಲಿಲ್ಲ, ಒಂದಿನ ನನ್ನ ಗಂಡನ ಕಡೆ ನಾನು ಕಾಣಲಿಲ್ಲ. ಎಲ್ಲ ಚೆನ್ನಾಗಿ ನಡೆದಿರ್ತಾರ. ಅಂದ್ರೆ ನೀವು ಒಂದಿನ ಗಂಡನ ಕಡೆ ಸೀರೆ ಗಾಡಿ ಯಾಕೆ ಬೇಕು? ನೀವು ಕೊಟ್ರೆ ದೇವರಿಗೆ ಸ್ತೋತ್ರ ಇಲ್ಲ, ಕೊಡ್ಲಿಲ್ಲ ಅಂದ್ರೆ ದೇವರಿಗೆ ಸ್ತೋತ್ರ ಇಲ್ಲ. ನಿನಗೆ ಟೆನ್ಷನ್ ತಗೊಂಡು ನೀ ಯಾಕಂತ ರೋಗಕ್ಕೆ ಒಳಗಾಗ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೆಲವರಿಗೆ ಅಳೋದಂದ್ರೆ ಬಹಳ ಇಷ್ಟ. ಕಣ್ಣೀರು ಹಾಕೋದಂದ್ರೆ ಬಹಳ ಇಷ್ಟ. ಕಣ್ಣೀರು ಹಾಕ್ರಿ, ಪಾಪ ಮಾಡಿದ್ದಾರೆ. ಕಣ್ಣೀರು ಹಾಕ್ರಿ, ದೇವರ ಕಾರ್ಯಗಳನ್ನು ನೋಡಿದ್ದಾರೆ. ಹಲ್ಲೆಲೂಯಾ. ಏನೋ ನಿನಗೆ ಯಾರೋ ಇದು ಮಾಡಿದ್ದಾರೆ, ನನಗೆಲ್ಲೋ ಹೀಗೆ ಮಾಡ್ಬಿಟ್ರು, ನನಗೆಲ್ಲೋ ಹೀಗೆ. Hallelujah. A joyful heart is a good medicine. Hallelujah. But a broken spirit dries up the bones. Okay? Okay. ಇದನ್ನ ಹೇಗೆ ಅಂದ್ರೆ ನೋಡಿ, 1 2 3 ಈ ಎಲ್ಲದರ ಒಳಗಡೆ ನೀವು ಟಿಕ್ ಮಾಡಿ 1 ರಿಂದ 3 ಟಿಕ್ ಬಂದು ಅಂದ್ರೆ ಅರ್ಲಿ ಸೈನ್ಸ್ ಡೀಲ್ ವಿತ್ ಇಟ್ ಕ್ವಿಕ್ಲಿ. ಅಂದ್ರೆ ಆರಂಭಿಕ ಚಿಹ್ನೆಗಳಾಗಿದೆ, ಅದು ಬೇಗನೆ ನಿಭಾಯಿಸಿ. ಅಂದ್ರೆ ಡಾಕ್ಟರ್ ಟ್ರೀಟ್ ಮಾಡ್ತಾರೆ ನೋಡಿ, ಕ್ಯಾನ್ಸರ್ ಬರೋಕ್ಕಿಂತ ಮುಂಚೆ ಹೇಳ್ತಾರೆ ಕ್ಯಾನ್ಸರ್ ಬರುವಂತ ಲಕ್ಷಣಗಳು ಕಾಣಿಸ್ತಾ ಇದೆ, ಶುಗರ್ ಬರುವಂತ ಲಕ್ಷಣ ಕಾಣಿಸ್ತಾ ಇದೆ, ಇದನ್ನ ಸರಿ ಮಾಡಿದ್ರೆ ಅಂದ್ರೆ ಅದು ತಪ್ತದೆ. ಹಾಗೆ 1 ರಿಂದ 3 ತನ ಅಂಕೆ ಬಂತು ಅಂದ್ರೆ ಅನ್ಫಾರ್ಗಿವ್ನೆಸ್ ಇಂದ ಈ ಟಾರ್ಮೆಂಟಿಂಗ್ ಸ್ಪಿರಿಟ್ ಗೆ ಡೋರ್ ಓಪನ್ ಮಾಡ್ತಾ ಇದ್ದಿ. ಅದನ್ನ ಇವಾಗಲೇ ಏನ್ ಮಾಡು, ನಿಭಾಯಿಸು. 4 ರಿಂದ 7 ಟಿಕ್ ಮಾರ್ಕ್ ಗಳು ಬಂದು ಅಂದ್ರೆ ಹಿಡನ್ ಅನ್ಫಾರ್ಗಿವ್ನೆಸ್ ಪ್ರೆಸೆಂಟ್. ಅಂದ್ರೆ ನಿನ್ನ ಆಳವಾಗಿ ಅಡಗಿರುವ ಕ್ಷಮೆ ಇಲ್ಲದಿರುವಿಕೆ ಪ್ರಸ್ತುತ ತೋರಿಸ್ತದೆ. ನಿನ್ನ ಒಳಗಡೆ ಆಳವಾಗಿ ರಿಲೀಸ್ ಮಾಡಿಲ್ಲ ನೀವು. ನೋಡಿ, ಫರ್ಗ್ಯೂನೆಸ್ ಅಂದ್ರೆ ಅವ್ರು ಏನ್ ಮಾಡಿದ್ದಾರೆ ಎಲ್ಲ ಸರಿ ಅಂತ ಹೇಳುವುದಲ್ಲ. ಫರ್ಗ್ಯೂನೆಸ್ ಅಂತಂದ್ರೆ ಹೋಗಿ ಅವರಿಗೆ ಒಂದಾಗುವಂತದಲ್ಲ. ಫರ್ಗ್ಯೂನೆಸ್ ಅಂದ್ರೆ ಅವರಿಗೆ ಮತ್ತೆ ಮತ್ತೆ ನೀನು ಹರ್ಟ್ ಮಾಡುವಂತ ಲೈಸೆನ್ಸ್ ಕೊಡುವಂತದಲ್ಲ. ಫರ್ಗ್ಯೂನೆಸ್ ಅಂದ್ರೆ ಜಸ್ಟ್ ಯು ಆರ್ ರಿಲೀಸಿಂಗ್ ದೆಮ್.
ಅವರಿಗಾಗಿ ನೀನು ಬಿಡುಗಡೆ ಮಾಡ್ತಾ ಇದ್ದೆ, ಅವರಿಗಾಗಿ ನೀನು ಪ್ರೇಯರ್ ಮಾಡ್ತಾ ಇದ್ದೆ. ರೀಕನ್ಸಿಲಿಯೇಷನ್ ಅದು ಆಮೇಲೆ ಬರ್ತದೆ. ಹಲ್ಲೆಲೂಯಾ. ಹೆಸರಿಗೆ ಅರ್ಥ ಆಗ್ತಾ ಇದೆ? ಹೆಸರಿಗೆ ಅರ್ಥ ಆಗಿದೆ ಇಲ್ಲಿವರೆಗೂ? ಅರ್ಥ ಆಗಿದೆಯಾ? ಅರ್ಥ ಆಗಿದೆಯಾ? ಓಕೆ. 8+ ಟಿಕ್ಗಳಿದ್ದು ಅಂತಂದ್ರೆ ಡೀಪ್ ರೂಟ್ ಆಫ್ ಬಿಟರ್ನೆಸ್ ನೀಡ್ಸ್ ಇಂಟೆನ್ಷನಲ್ ರಿಲೀಸ್ ಅಂಡ್ ಪ್ರೇಯರ್. ಅಂದ್ರೆ 8ಕ್ಕಿಂತ ಹೆಚ್ಚಿನವೇ ಟಿಕ್ ಮಾರ್ಕ್ಗಳು ಇವೆಲ್ಲ ಬಂದವಲ್ಲ. ಇವೆಲ್ಲ ಹೌದ್ರಿ 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 ಹೌದು ಹೌದು ಅಂತ ಬಂದ್ರೆ ಆಳವಾಗಿ ಬೇರೂರಿರೋದು. ಹಲ್ಲೆಲೂಯಾ. ಆಳವಾಗಿ ಬೇರೂರಿದಕ್ಕೆ ತೆಗೆಯುವುದಕ್ಕೆ ಸಮಯ ಬೇಕಾಗ್ತದೆ. ಹಿಂಗ ಹೋಗಂಗಿಲ್ಲ, ಅದು ಸಮಯ ಬೇಕಾಗ್ತದೆ. ಫಾಸ್ಟಿಂಗ್ ಅಲ್ಲಿ ಹೋಗ್ಬೇಕು, ಪ್ರೇಯರ್ ಅಲ್ಲಿ ಹೋಗ್ಬೇಕು, ರಿಪೆಂಟೆನ್ಸ್ ಅಲ್ಲಿ ಹೋಗ್ಬೇಕು. ಇದೆಲ್ಲ ಆಗುವಾಗ ಆ ಸ್ಪಿರಿಟ್, ಆ ಕಾರ್ಯ ನಿನ್ನಿಂದ ಬಿಡುಗಡೆ ಆಗ್ತದೆ. ಹಲ್ಲೆಲೂಯಾ. ಹಲ್ಲೆಲೂಯಾ.